ಹಲೋ 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 ಸರ್, ಸರ್ ನಮಸ್ತೆ. ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ. ವಿಜಯಲಕ್ಷ್ಮಿ ಕಾರ್ಯಕ್ರಮ ಶುರು ಮಾಡಿ. ಹಲೋ, ಹಾ ಸರ್. ಕೇಳಿಸ್ತಾ ಇದೆ. ಆನ್ ಆಗಿದೆ. ಸರ್ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ ಸರ್. ಹಲೋ, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ವಂಡರ್ಫುಲ್, ಗ್ರೇಟ್ ಸರ್. ಇವತ್ತ ನಿಮ್ಮ ಧ್ವನಿ ಹಾ, ಇಂಗ್ಲೆಂಡಿಗೂ ಕೇಳಿಸ್ತದೆ ಇವತ್ತ. ಗ್ಲೋಬ್ ಥಿಯೇಟರ್ದಲ್ಲಿ ಪ್ರತಿಧ್ವನಿ ಕೊಡುತ್ತದೆ. ಅದಕ್ಕೆಲ್ಲ ನೀವೇ ಸೂತ್ರಧಾರರು. ಸರಿ ಸರ್, ಓಕೆ, ಶುರು ಮಾಡಿ. ಓಕೆ ಸರ್. ರೈಟ್, ಓಕೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಧಾರವಾಡ ಕಟ್ಟೆ ಧಾರವಾಡ ಇವತ್ತು 274ನೇ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೆ. ಶೇಕ್ಸ್ಪಿಯರ್ ಅವರ ಜನ್ಮದಿನ ನಿನ್ನೆ ಅಂದ್ರೆ 23ನೇ ತಾರೀಕು ಇತ್ತು. ಇವತ್ತು ರಾಜ್ಕುಮಾರ್ ಅವರ ಜನ್ಮದಿನ. ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ನಿಮಿತ್ತವಾಗಿ ನಾವು ರಾಜ್ಕುಮಾರ್ ಅವರ ಜನ್ಮದಿನವನ್ನ ನಿಮಿತ್ತವಾಗಿ ಇಟ್ಕೊಂಡು ನಿನ್ನೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಇವತ್ತು ಶೇಕ್ಸ್ಪಿಯರ್ ಅವರ ಜನ್ಮದಿನದ ನಿಮಿತ್ತವಾಗಿ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. 461ನೆಯ ಜನ್ಮದಿನವನ್ನ ಶೇಕ್ಸ್ಪಿಯರ್ ಆಚರಣೆ ಮಾಡ್ಕೊಳ್ತಿದ್ದಾರೆ. ಇಂಥ ಒಬ್ಬ ಮಹಾನ್ ಲೇಖಕನ ಕುರಿತಾದಂತಹ ಜನ್ಮದಿನವನ್ನ ಧಾರವಾಡ ಕಟ್ಟೆ ಪ್ರತಿ ವರ್ಷನೂ ಕೂಡ ಆಯೋಜನೆ ಮಾಡಿಕೊಂಡು ಬರ್ತಾ ಇದೆ. ಫಾರ್ ದರ್ ಇಸ್ ನಥಿಂಗ್ ಈದರ್ ಗುಡ್ ಆರ್ ಬ್ಯಾಡ್, ಬಟ್ ಥಿಂಕಿಂಗ್ ಮೇಕ್ಸ್ ಇಟ್ ಸೋ. ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟ್ ಆಡುವಂತಹ ಈ ಮಾತನ್ನ ಕಾಶ್ಮೀರ್ನಲ್ಲಿ ಭಾರತೀಯ ಪ್ರವಾಸಿಗರ ಮೇಲೆ ನಡೆದಂತಹ ಹೃದಯ ವಿದ್ರಾವಕ ದಾಳಿಯ ಸಂದರ್ಭಕ್ಕೆ ವಾಸ್ತವೀಕರಿಸಿ ಡೋನು ಸರ್ ಅವರು ಇವತ್ತು ಒಂದು ಕಿರಿ ಲೇಖನವನ್ನ ಬರೆದಿದ್ದಾರೆ. ಮನಸ್ಸು ಹೇಗೆ ಎಲ್ಲದಕ್ಕೂ ಕೂಡ ಕಾರಣ ಆಗುತ್ತೆ ಎನ್ನುವಂತಹ ಒಂದು ಸಂದೇಶವನ್ನು ಕೂಡ ಅದರಲ್ಲಿ ಬಿತ್ತರಿಸ್ತಾ ಹೋಗ್ತಾರೆ. ಇಂಥ ಮನಸ್ಸಿನ ಕುರಿತಾಗಿಯೇ ಶೇಕ್ಸ್ಪಿಯರ್ ತನ್ನ ಪಾತ್ರಗಳ ಮೂಲಕ ಮಾತನಾಡ್ತಾನೆ. ಅವನು ಕೇವಲ ಒಬ್ಬ ನಾಟಕಕಾರನಲ್ಲ, ಅವನೊಬ್ಬ ಮಾನವ ಸಂವೇದನೆಗಳ ದರ್ಶನಕಾರ. ಅವನ ವ್ಯಕ್ತಿಗಳ ಆಂತರಿಕ ಸಂವೇದನೆಗಳನ್ನ, ಸಂಕಟಗಳನ್ನ, ದ್ವಂದ್ವಗಳನ್ನ ಅತ್ಯಂತ ನಿಖರವಾಗಿ ಚಿತ್ರಿಸಿದ ಮಹಾನ್ ಮೇಧಾವಿ. ಹಾಗಾಗಿನೇ ಅವನನ್ನ ಕಾಲಾತೀತ ಲೇಖಕ ಅಂತ ನಾವೆಲ್ಲರೂ ಕೂಡ ಕರಿತೀವಿ. ಇಂಥ ಮೇರು ವ್ಯಕ್ತಿತ್ವದ ಕುರಿತು ಅವನ ಜನ್ಮದಿನವನ್ನ ನೆಪವಾಗಿಟ್ಟುಕೊಂಡು ಒಂದು ವಿಶೇಷ ಕಾರ್ಯಕ್ರಮವನ್ನ ಧಾರವಾಡ ಕಟ್ಟೆ ಇವತ್ತು ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಶೇಕ್ಸ್ಪಿಯರ್, ಅವನ ಮನಸ್ಸು ಮತ್ತು ಕಲೆ ಎನ್ನುವಂತಹ ವಿಷಯವನ್ನ ಇಟ್ಕೊಂಡು ಮಾತನಾಡ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಆಹ್ವಾನವನ್ನ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ನಮ್ಮೊಟ್ಟಿಗೆ ಮೈಸೂರಿನಿಂದ ಹಿರಿಯ ಲೇಖಕರು, ಪ್ರಾಧ್ಯಾಪಕರು, ಅನುವಾದಕರು, ಭಾಷಾಂತರಕಾರರು ಆಗಿರುವಂತಹ ಪ್ರೊಫೆಸರ್ ಸಿ ನಾಗಣ್ಣ ಸರ್ ಇದ್ದಾರೆ. ಸರ್, ತಮ್ಗೆ ಧಾರವಾಡ ಕಟ್ಟೆಯ ಸಮಸ್ತ ಬಳಗದ ವತಿಯಿಂದ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಸರ್, ಕಳೆದ ವರ್ಷ 192ನೇ ಒಂದು ಕಾರ್ಯಕ್ರಮದಲ್ಲಿ ಧಾರವಾಡ ಕಟ್ಟೆ ಆಯೋಜನೆ ಮಾಡಿತ್ತು. ಶೇಕ್ಸ್ಪಿಯರ್ ಜನ್ಮದಿನದ ನಿಮಿತ್ತವಾಗಿನೇ ನಡೆದಂತ ಆ ಕಾರ್ಯಕ್ರಮದಲ್ಲಿ ಸಿ ನಾಗಣ್ಣ ಸರ್ ಅವರು ಶೇಕ್ಸ್ಪಿಯರ್ ಅವರ ಒಂದು ರಾಮಚಂದ್ರ ದೇವ ಅವರ ಶೇಕ್ಸ್ಪಿಯರ್ 2 ಸಂಸ್ಕೃತಿಗಳಲ್ಲಿ ಎನ್ನುವಂತಹ ವಿಷಯವನ್ನ ಇಟ್ಕೊಂಡು ಅವ್ರು ಮಾತನಾಡಿದ್ರು. ಧಾರವಾಡ ಕಟ್ಟೆ ಯಾವತ್ತೂ ಕೂಡ ಆಮಂತ್ರಣವನ್ನ ನೀಡಿದಾಗ ಬಹಳ ಪ್ರೀತಿಯಿಂದ ಅದನ್ನ ಒಪ್ಕೊಂಡು ತಮ್ಮ ಒಂದು ಜ್ಞಾನವನ್ನ ಇಲ್ಲಿ ನಡೆದಿರುವಂತಹ ಒಂದು ಸಾಹಿತ್ಯ ಅಭಿಮಾನಿಗಳಿಗೆ ಅವರು ಉಣಬಡಿಸ್ತಾ ಬರ್ತಾ ಇದ್ದಾರೆ. ಸರ್, ವೆಲ್ಕಮ್ ಬ್ಯಾಕ್ ಟು ಯು ಧಾರವಾಡ ಕಟ್ಟೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಧಾರವಾಡ ಕಟ್ಟೆಯ
ಒಂದು ಸಮಸ್ತ ರೂವಾರಿಗಳು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ಹಾಗೇನೆ ಇಲ್ಲಿ ಅನೇಕ ಜನ ಹಿರಿಯರು, ಸಾಹಿತ್ಯಾಸಕ್ತರು, ಧಾರವಾಡ ಕಟ್ಟೆಯ ಪದಾಧಿಕಾರಿಗಳು, ಬಳಗದವರು ಎಲ್ಲರೂ ಕೂಡ ಉಪಸ್ಥಿತ ಇದ್ದಾರೆ. ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಸರ್ ಅವ್ರಿಗೆ ಈ ಒಂದು ವೇದಿಕೆಯನ್ನ ಬಿಟ್ಕೊಡೋಕಿನ ಮುಂಚೆ ನಾಗಣ್ಣ ಸರ್ ಸಮಸ್ತ ಬಳಗದವ್ರಿಗೇನೆ ಪರಿಚಿತ ಇರುವಂತಹ ಒಬ್ಬ ಲೇಖಕರು ಹಾಗೇನೆ ಪ್ರಾಧ್ಯಾಪಕರು. ಔಪಚಾರಿಕವಾಗಿ ಅವರ ಕುರಿತು ಕೆಲವು ಮಾತುಗಳು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ತೌಲನಿಕ ಸಾಹಿತ್ಯ ಮತ್ತು ಭಾಷಾಂತರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿಯೂ, ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತವರು. ಕವಿಯಾಗಿ, ವಿಮರ್ಶಕರಾಗಿ, ಭಾಷಾಂತರಕಾರರಾಗಿ ಹಲವಾರು ಕೃತಿಗಳನ್ನ ರಚಿಸಿ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದಾರೆ. ಭಾರತೀಯ ಜ್ಞಾನಪೀಠ, ಸರಸ್ವತಿ ಸಮ್ಮಾನ್, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯರಾಗಿನೂ ಕೂಡ ಅವರು ಸೇವೆ ಸಲ್ಲಿಸಿದಂತವರು. ಆಫ್ರಿಕನ್ ಲೇಖಕ ಚಿನುವಾ ಅಚಿಬೆ ಅವರ ಥಿಂಗ್ಸ್ ಫಾಲ್ ಅಪಾರ್ಟ್ ಕೃತಿಯನ್ನ ಭಂಗ ಎನ್ನುವಂತಹ ಶೀರ್ಷಿಕೆಯನ್ನ ಇಟ್ಕೊಂಡು ಅನುವಾದನ ಕೂಡ ಮಾಡ್ತಾರೆ. ಖ್ಯಾತ ಬರಹಗಾರ CN ರಾಮಚಂದ್ರನ್ ಅವರ ಬದುಕು ಬರಹದ ಕುರಿತಾಗಿನೂ ಕೂಡ ಕೃತಿ ಪ್ರಕಟ ಆಗಿದೆ. ಇಂಥ ಮಹನೀಯರು ಇವತ್ತು ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ಶೇಕ್ಸ್ಪಿಯರ್, ಅವನ ಮನಸ್ಸು ಮತ್ತು ಕಲೆ ಎನ್ನುವಂತಹ ವಿಷಯವನ್ನ ಇಟ್ಕೊಂಡು 1 ಗಂಟೆ ಕಾಲ ಅವರು ಮಾತನಾಡ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಮಾತುಗಳಿರುತ್ತೆ. ಆ ನಂತರ ಚರ್ಚೆಗೆ ಅವಕಾಶ ಇರಲಿದೆ. ಇಷ್ಟು ಮಾತುಗಳೊಂದಿಗೆ ಮಧ್ಯದಲ್ಲಿ ಏನಾದ್ರೂ ಕೂಡ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾದಂತಹ ವಿಷಯಗಳಿದ್ರೆ ತಾವು ದಯವಿಟ್ಟು ಅದನ್ನ ಚಾಟ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ಬೇಕು. ನಂತರದಲ್ಲಿ ಅದನ್ನ ಡಿಸ್ಕಷನ್ ಅಲ್ಲಿ ಅದನ್ನ ಎತ್ಕೊಳ್ಳಾಗತ್ತೆ. ಕಾಲಕ್ಕೆ ಧಾರವಾಡ ಕಟ್ಟೆ ಆಯೋಜನೆ ಮಾಡುವಂತಹ ವಿಶೇಷ ಕಾರ್ಯಕ್ರಮಗಳ ಕುರಿತಾಗೂ ಕೂಡ ಚಾಟ್ ಬಾಕ್ಸ್ ನಲ್ಲಿ ಸಂದೇಶವನ್ನ ಕಳಿಸ್ತಾ ಇರ್ತೀವಿ. ದಯವಿಟ್ಟು ಅದನ್ನೆಲ್ಲ ನಾವು ಗಮನಿಸ್ಬೇಕು ಅಂತ ಕೇಳ್ಕೊಳ್ತಾ ಸರ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೇನೆ. ಸರ್ ಪ್ಲೀಸ್. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಥ್ಯಾಂಕ್ ಯು ಸರ್. ವಂಡರ್ಫುಲ್ ಕೈಂಡ್ ಇಂಟ್ರೊಡಕ್ಷನ್. ಶೇಕ್ಸ್ಪಿಯರ್ ಮಹಾಕವಿಯ ಹುಟ್ಟುಹಬ್ಬದ ಶುಭಕಾಮನೆಗಳನ್ನ ತಮಗೆಲ್ಲ ತಿಳಿಸ್ತಾ ಇದ್ದೀನಿ. ಅದೇ ತರ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಕೂಡ ತಮಗೆ ತಿಳಿಸ್ತಾ ಇದ್ದೀನಿ. ಡಾಕ್ಟರ್ ಬಸವರಾಜ್ ಡೋಣೂರವರು ತಮ್ಮೆಲ್ಲ ಸಂಗಾತಿಗಳೊಡಗೂಡಿ ಧಾರವಾಡ ಕಟ್ಟೆಯನ್ನ ಒಂದು ರೀತಿಯಲ್ಲಿ ಆಧುನಿಕ ಅನುಭವ ಮಂಟಪವಾಗಿ ರೂಪಿಸಿರೋದು ನಮಗೆಲ್ಲ ಅಭಿಮಾನ ಉಂಟು ಮಾಡುವಂತಹ ಒಂದು ಸಂಗತಿ. ಮೊನ್ನೆ ವಿಜಯಲಕ್ಷ್ಮಿ ಮೇಡಮ್ ಅವರು ಫೋನ್ ಮಾಡಿ, ಸರ್ ನೀವು ಧಾರವಾಡ ಕಟ್ಟೆಗೆ ಬಂದು ಬಹಳ ದಿನ ಆಯ್ತು, ಈಗ ಶೇಕ್ಸ್ಪಿಯರ್ ಜನ್ಮದಿನದ ಒಂದು ಪ್ರಯುಕ್ತ ಬಂದು ಕಟ್ಟೆಯೊಡನೆ ನಿಮ್ಮ ಕಾಂಟ್ಯಾಕ್ಟ್ನ ರಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಕಟ್ಟೆಯಲ್ಲಿ ಮಾತನಾಡಕ್ಕೆ ನಾನು ಕಾಯ್ತಾ ಇದ್ದದ್ರಿಂದ ತಕ್ಷಣ ಒಪ್ಕೊಂಡೆ. ಆಗ್ಲಿ ಮೇಡಮ್ ಅಂತ ಹೇಳಿ ಒಪ್ಕೊಂಡೆ. ಉಪನ್ಯಾಸದ ವಿಷಯವನ್ನು ಕೊಟ್ಟೆ. ಶೇಕ್ಸ್ಪಿಯರ್, ಆತನ ಮನಸ್ಸು ಮತ್ತು ಕಲೆ ಅನ್ನೋದೇ ಆ ವಿಷಯ. ಈಗಾಗಲೇ ಶೇಕ್ಸ್ಪಿಯರ್ನ ಹಲವು ನಾಟಕಗಳ ಬಗ್ಗೆ ವಿದ್ವಾಂಸರು ಧಾರವಾಡದ ಕಟ್ಟೆಯಲ್ಲಿ ಮಾತಾಡಿದ್ದಾರೆ. ಅದನ್ನ ತಾವೆಲ್ಲ ಕೇಳಿದಿರಿ. ಡಾಕ್ಟರ್ ಚನ್ನಪ್ಪ ಕಟ್ಟಿಯವರು ದ ಮರ್ಚೆಂಟ್ ಆಫ್ ವೆನಿಸ್ ಕುರಿತು ಮಾತಾಡಿದ್ದಾರೆ. ಡಾಕ್ಟರ್ ಕವಿತಾ ಕುಸುಗಲ್ ಅವರು 12th ನೈಟ್ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ರವಿ ಅವರು ಮ್ಯಾಕ್ಬತ್ ಬಗ್ಗೆ ಮಾತಾಡಿದ್ದಾರೆ. ಹಾಗೇನೆ ಡಾಕ್ಟರ್ ಆಶಾ ಅವರು ಆಸ್ ಯು ಲೈಕ್ ಇಟ್ ಬಗ್ಗೆ ಮಾತಾಡಿದ್ದಾರೆ. ಪ್ರಾಯಶಃ ಇದೇ ಕ್ಯಾಟಗರಿಗೆ ಸೇರುವಂತಹ ಉಪನ್ಯಾಸ ಡಾಕ್ಟರ್ ಧನರಾಜ್ ಅವರದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರು ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ರ ಪ್ರಿಫೇಸ್ ಟು ದಿ ಪ್ಲೇಸ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ ಅನ್ನೋ ವಿಷಯನ ಕುರಿತು ಈಗಾಗಲೇ ಮಾತಾಡಿದ್ದಾರೆ. ಇದರ ಜೊತೆಗೆ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರೀಗೈನ್ಡ್ ಅದನ್ನ ಕುರಿತು ಆ ಮಹಾಕಾವ್ಯಗಳ ಬಗ್ಗೆ ಮಹನೀಯರು ಮಾತಾಡಿದ್ದಾರೆ. ಬೇಕನ್ನ ಎಸ್ಸೆಸ್ ಬಗ್ಗೆ ತಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. 17ನೇ ಶತಮಾನದ ಆಂಡ್ರೂ ಮಾರ್ವೆಲ್ನ ಕಾವ್ಯದ ಬಗ್ಗೆನೂ ಕೂಡ ಟು ಇಸ್ ಕಾಯ್ ಮಿಸ್ಟ್ರೆಸ್ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಆ ಪರಿಸರದ ಕಾವ್ಯವನ್ನು ತಮಗೆ ಪರಿಚಯ ಮಾಡಿಕೊಡಲಾಗಿದೆ. ಹೀಗೆ ಶೇಕ್ಸ್ಪಿಯರ್ನ ನಾಟಕ ಮತ್ತು ಆ ಪರಿಸರದ ಇಂಗ್ಲಿಷ್ ಸಾಹಿತ್ಯವನ್ನ ಪರಿಚಯ ಮಾಡಿಕೊಟ್ಟಿರುವ ತಾವು ಪರಿಚಯ ಮಾಡಿಕೊಂಡಿರೋದ್ರಿಂದ ಶೇಕ್ಸ್ಪಿಯರ್, ಆತನ ಮನಸ್ಸು ಮತ್ತು ಕಲೆ ಅನ್ನೋ ವಿಷಯವನ್ನ ಸ್ವೀಕರಿಸೋದಕ್ಕೆ ಖಂಡಿತವಾಗಿಯೂ ತಾವೆಲ್ಲರೂ ಸಜ್ಜಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಮೊದಲೇ ಹೇಳಬೇಕಾದ ಸಂಗತಿ,
I am not a Shakespearean scholar, and also I am not a ಮಾಸ್ಟರ್. ಐ ಆಮ್ ಎ ಜಾಕ್ ಆಫ್ ಆಲ್ ಟ್ರೇಡ್ಸ್, ಮಾಸ್ಟರ್ ಆಫ್ ನನ್ ಅನ್ನೋ ಮಾತನ್ನು ಕೂಡ ಆರಂಭದಲ್ಲೇ ಹೇಳಬೇಕು. ನಿಮ್ಮ ಪ್ರೀತಿಯ ದ್ಯೋತಕವಾಗಿ ಈ ವಿಷಯವನ್ನು ಕೊಟ್ಟು ನನ್ನಿಂದ ಇವತ್ತು ಮಾತಾಡಿಸ್ತಾ ಇದ್ದೀರಾ. ಅಷ್ಟೇ ವಿನಃ ವಿಶೇಷವಾದ ತಜ್ಞತೆ ನನಗೇನು ಈ ಕ್ಷೇತ್ರದಲ್ಲಿ ಇಲ್ಲ. ಬಹಳ ಹಿಂದೆ 19-20ನೇ ಶತಮಾನಕ್ಕೆ ಸೇರಿದ ಪ್ರಖ್ಯಾತ ಶೇಕ್ಸ್ಪಿಯರಿಯನ್ ಸ್ಕಾಲರ್ ಎಡ್ವರ್ಡ್ ಡೌಡನ್ ಅಂತ ಅವನು ಬರೆದಂಥ ಒಂದು ಪುಸ್ತಕ ಶೇಕ್ಸ್ಪಿಯರ್, ಹಿಸ್ ಮೈಂಡ್ ಅಂಡ್ ಆರ್ಟ್ ಅಂತ ಒಂದು ಗ್ರಂಥ ಓದಿದ್ದೆ ನಾನು ಹಿಂದೆ. ಡೋನರ್ ಅವರು ಶೇಕ್ಸ್ಪಿಯರ್ನ ವಿಶ್ವಾತ್ಮಕತೆಯ ಕುರಿತು ಮಾತಾಡಕ್ಕೆ ಸಾಧ್ಯವೇ ಅಂತ ಕೇಳಿದಾಗ ಆ ಗ್ರಂಥ ನನಗೆ ನೆನಪಾಯಿತು, ಶೇಕ್ಸ್ಪಿಯರ್ನ ವಿಶ್ವಾತ್ಮಕತೆ. ಹಾಗಾಗಿ ಶೇಕ್ಸ್ಪಿಯರ್, ಹಿಸ್ ಮೈಂಡ್ ಅಂಡ್ ಆರ್ಟ್ ಅನ್ನುವ ಎಡ್ವರ್ಡ್ ಡೌಡನ್ನ ಗ್ರಂಥ ಮತ್ತೆ ನನ್ನ ಪ್ರಜ್ಞೆಗೆ ಬಂದು ಆ ವಿಷಯ ಕುರಿತು ನಾನು ಸ್ವಲ್ಪ ಧ್ಯಾನಿಸಿದೆ. ಈ ದಿನ ನಾನು ತಮ್ಮಲ್ಲಿ ಪ್ರಸ್ತುತಪಡಿಸ್ತಾ ಇರೋದು ಎಡ್ವರ್ಡ್ ಡೌಡನ್ನ ವಿಚಾರ ಸರಣಿ ಅನ್ನೋದನ್ನ ಆರಂಭದಲ್ಲೇ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಸರಿಸುಮಾರು 300 ವರ್ಷಗಳಿಂದ ಶೇಕ್ಸ್ಪಿಯರ್ ನಾಟಕಗಳ ಕುರಿತಾದಂಥ ಚರ್ಚೆ ಬಂದಿದೆ. ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಪ್ರಾಯಶಃ ಒಂದು ಬೃಹತ್ ಗ್ರಂಥ ಭಂಡಾರವನ್ನೇ ನಾವು ತುಂಬಬಹುದು, ಅಷ್ಟು ವಿಮರ್ಶೆ ಬಂದಿದೆ ಶೇಕ್ಸ್ಪಿಯರ್ ನಾಟಕ ಕುರಿತು, ಅವನ ಬದುಕು ಕುರಿತು ಇತ್ಯಾದಿಯಾಗಿ. ಅದನ್ನೆಲ್ಲ ಓದೋದಕ್ಕೆ ಒಂದು ಜನ್ಮ ಸಾಲೋದಿಲ್ಲ. ಹಾಗಿರುವಾಗ ಕೆಲವು ಆಚಾರ್ಯ ಕೃತಿಗಳನ್ನಾದರೂ ಅವಲೋಕನ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ನಾನು ತಿಳಿಯೋದಕ್ಕೆ ಇಷ್ಟಪಡ್ತೀನಿ. ಜಿ ವಿಲ್ಸನ್ ನೈಟ್ ಅಂತ ಒಬ್ಬ ವಿಮರ್ಶಕ, ಅವನು ದಿ ವೀಲ್ ಆಫ್ ಫೈರ್, ದಿ ಇಂಪೀರಿಯಲ್ ಥೀಮ್, ದಿ ಶೇಕ್ಸ್ಪಿಯರಿಯನ್ ಟೆಂಪೆಸ್ಟ್ ವಿತ್ ಎ ಚಾರ್ಟ್ ಆಫ್ ಶೇಕ್ಸ್ಪಿಯರ್ಸ್ ಡ್ರಾಮೆಟಿಕ್ ಯೂನಿವರ್ಸ್, ಮತ್ತು ಜೊತೆಗೆ ದಿ ಗೋಲ್ಡನ್ ಲ್ಯಾಬರಿಂತ್ ಆಫ್ ದಿ ಸ್ಟಡಿ ಆಫ್ ಬ್ರಿಟಿಷ್ ಡ್ರಾಮಾ ಅಂತೆಲ್ಲ ಬರೆದಿದ್ದಾನೆ ಪುಣ್ಯಾತ್ಮ. ಆ ಥರ ಆಚಾರ್ಯ ಕೃತಿಗಳನ್ನು ಬರೆದ ಅನೇಕ ವಿಮರ್ಶಕರು ತಮ್ಮ ಇಡೀ ಜೀವನವನ್ನ ಧಾರೆ ಎರೆದು ಶೇಕ್ಸ್ಪಿಯರ್ನ ಕರತಲಾಮಲಕ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರೋದು ಉಂಟು. ದಿ ಗೋಲ್ಡನ್ ಲ್ಯಾಬ್ರಿಂತ್ ಅನ್ನೋದು ಜಿ ವಿಲ್ಸನ್ ನೈಟ್ ಬರೆದಂಥ ಸ್ಟಡಿ ಆಫ್ ಬ್ರಿಟಿಷ್ ಡ್ರಾಮಾ. ಆದರೆ ಪ್ರತ್ಯೇಕವಾಗಿ ಅವನು ಇಡೀ ಶೇಕ್ಸ್ಪಿಯರ್ನಿಗೆ ತನ್ನನ್ನು ತಾನು ತೆತ್ತುಕೊಂಡು ದಿ ವೀಲ್ ಆಫ್ ಫೈರ್, ದಿ ಇಂಪೀರಿಯಲ್ ಥೀಮ್, ದಿ ಶೇಕ್ಸ್ಪಿಯರಿಯನ್ ಟೆಂಪೆಸ್ಟ್ ವಿತ್ ಎ ಚಾರ್ಟ್ ಆಫ್ ಶೇಕ್ಸ್ಪಿಯರ್ಸ್ ಡ್ರಾಮೆಟಿಕ್ ಯೂನಿವರ್ಸ್ ಅನ್ನೋ ಪುಸ್ತಕಗಳನ್ನ ಬರೆದಿದ್ದಾನಲ್ಲ, ಅದನ್ನ ನಾವು ಶೇಕ್ಸ್ಪಿಯರ್ ನಾಟಕಕ್ಕೆ ವಿನಿಯೋಗ ಪ್ರತ್ಯೇಕವಾಗಿ ಬರೆದಂಥ ನಾಟಕ ಅಂತ ಹೇಳ್ಬೋದು, ವಿಮರ್ಶಾ ಕೃತಿಗಳು ಅಂತ. ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳು ನಮಗೆ ಪರಿಚಯ ಇರಲಿಕ್ಕಿಲ್ಲ. ನಮಗೆ ನಿಗದಿಯಾಗಿದ್ದ ಪಠ್ಯಪುಸ್ತಕಗಳ ಆಚೆ ನಾವು ಸಾಮಾನ್ಯವಾಗಿ ಓದ್ಕೊಳ್ಳೋದು ಅಪರೂಪ. ಶೇಕ್ಸ್ಪಿಯರಿಯನ್ ಸ್ಕಾಲರ್ ಅಂತ ಕರೆಸ್ಕೊಳ್ಳೋರಿಗೆ ಆ ಜವಾಬ್ದಾರಿ ಇರುತ್ತೆ, ನಮಗಲ್ಲ ಅಂತ ನಾವು ಭಾವಿಸಿ ಮುಂದುವರಿಯೋದು ಸಹಜ. ಯಾಕೆಂದರೆ ಲೈಫ್ ಈಸ್ ರಿಯಲಿ ಶಾರ್ಟ್. ಬಹಳ ಸಂಕ್ಷಿಪ್ತವಾದ ಹ್ರಸ್ವವಾದ ಬಾಳು ನಮ್ಮದು. ಆ ಬಾಳಿನಲ್ಲಿ ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳನ್ನ ಓದಿ ಅರಗಿಸ್ಕೊಂಡು ವಿಮರ್ಶೆಯನ್ನು ಓದಿ ನಮ್ಮದಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಸಾಮಾನ್ಯವಾಗಿ ಪಠ್ಯವಾಗಿರುವಂಥ ನಾಟಕಗಳು ಅಂತ ಹೇಳಿದ್ರೆ 4 ದುರಂತ ನಾಟಕಗಳು: ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಒಥೆಲ್ಲೋ, ಕಿಂಗ್ ಲಿಯರ್. ಅದು ಹ್ಯಾಮ್ಲೆಟ್ 1602, ಮ್ಯಾಕ್ಬೆತ್ 1606, ಒಥೆಲ್ಲೋ 1604, ಕಿಂಗ್ ಲಿಯರ್ 1605. ಇದು 4 ದುರಂತ ನಾಟಕಗಳ ಬಗ್ಗೆ ನಾವು ಸಾಮಾನ್ಯವಾಗಿ ನಾಟಕಗಳನ್ನ ಓದಿರ್ತೀವಿ, ಸ್ವಲ್ಪ ವಿಮರ್ಶೆನೂ ಕೂಡ ಓದ್ಕೊಂಡಿರ್ತೀವಿ. ದುರಂತ ನಾಟಕಗಳ ಪರಿಧಿಗೆ ಬರುವಂಥದ್ದು 1591ರಲ್ಲಿ ಬರೆದಂಥ ರೋಮಿಯೋ ಅಂಡ್ ಜೂಲಿಯೆಟ್ ನಾಟಕ. ರೋಮನ್ ನಾಟಕಗಳ ಗುಂಪಿಗೆ ಬರುವಂಥ ಜೂಲಿಯಸ್ ಸೀಸರ್ ರಚಿತವಾದ್ದು 1601ರಲ್ಲಿ. ಕಾಮಿಡಿ ಕ್ಯಾಟಗರಿಯಲ್ಲಿ ಗಮನ ಸೆಳೆಯುವಂಥ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ 1593-94ರಲ್ಲಿ ರಚಿತವಾಯಿತು. ಒಬ್ಬ ಗಯ್ಯಾಳಿಗೆ ಬುದ್ಧಿ ಕಲಿಸುವ ಪ್ರಸಂಗ ಅಂತ ಹೇಳಿ ಸ್ಥೂಲವಾಗಿ ನಾವು ಭಾವಿಸ್ತಾ ಇರುವಂತಹ ಟೇಮಿಂಗ್ ಆಫ್ ದಿ ಶ್ರೀವ್ ರಚನೆ ಆದದ್ದು 1597ರಲ್ಲಿ. ದುರಂತ ನಾಟಕಗಳ ಪರ್ವವನ್ನು ಹಿಂದೆ ಬಿಟ್ಟು ಶೇಕ್ಸ್ಪಿಯರ್ ಅಂತಿಮವಾಗಿ ಶಾಂತಿಯ ವಕ್ತಾರನಾಗಿ ರಾಜಿ ಸೂತ್ರವನ್ನು ಅನ್ವೇಷಿಸುವ, ನಿಜವನ್ನ ಪ್ರತಿಫಲಿಸುವ ದ ವಿಂಟರ್ಸ್ ಟೇಲ್ 1610, ದ ಟೆಂಪೆಸ್ಟ್ ಅಗೈನ್ 1610, ಪೆರಿಕ್ಲಿಸ್ 1608, ಸಿಂಬೆಲೈನ್ 1609, ಲೀಲಾ ವಿನೋದವನ್ನು ಪ್ರಕಟಿಸ್ತಾ ಕವಿಯ ಕಲ್ಪನೆಯನ್ನು ಸಾಂದ್ರವಾಗಿ ಹೊತ್ತುಕೊಂಡಿರುವಂಥ ಆಸ್ ಯು ಲೈಕ್ ಇಟ್ ರಚನೆಯಾದದ್ದು 1599ರಲ್ಲಿ.
ಮಿಡಲ್ ಕಾಮಿಡಿ ಅಂತ ಪ್ರಸಿದ್ಧವಾಗಿರುವಂತಹ ದಿ ಮರ್ಚೆಂಟ್ ಆಫ್ ವೆನಿಸ್, ಅದು ಅವತರಿಸಿದ್ದು 1596ರಲ್ಲಿ. ಇವುಗಳನ್ನು ಹೊರತುಪಡಿಸಿ ಸುಮಾರು 22 ನಾಟಕಗಳು ನಮ್ಮ ಕಣ್ಣ ಕಕ್ಷೆಯಿಂದ ಹೊರಗೆ ಉಳಿತವೆ ಅಂತ ಹೇಳಿದ್ರೆ ಅದೇನು ಉತ್ಪ್ರೇಕ್ಷೆ ಮಾತಾಗೋದಿಲ್ಲ. ಶೇಕ್ಸ್ಪಿಯರ್ನ ಐತಿಹಾಸಿಕ ನಾಟಕಗಳ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಡೋದಿಲ್ಲ, ಅದು ಗಮನ ಕೊಡೋದು ಕಡಿಮೆನೇನೆ. ಫಾರ್ ಎಕ್ಸಾಂಪಲ್, ಹೆನ್ರಿ ದಿ ಸಿಕ್ಸ್ತ್ ಪಾರ್ಟ್ 1, 2, 3 ಅದು 1591ರಿಂದ 92 ಅವಧಿಯಲ್ಲಿ ರಚನೆ ಆಯಿತು. ಹೆನ್ರಿ ದಿ ಸಿಕ್ಸ್ತ್ ಪಾರ್ಟ್ 1, 2 and 3, ರಿಚರ್ಡ್ ದಿ ಥರ್ಡ್ 1593ರಲ್ಲಿ, ರಿಚರ್ಡ್ ದಿ ಸೆಕೆಂಡ್ 1594ರಲ್ಲಿ, ಕಿಂಗ್ ಜಾನ್ 1595ರಲ್ಲಿ, ಹೆನ್ರಿ ದ ಫೋರ್ತ್ ಪಾರ್ಟ್ 1 and 2 1597-98ರಲ್ಲಿ ರಚನೆ ಆಯಿತು. ಹೆನ್ರಿ ದ ಸಿಕ್ಸ್ತ್ 1599, ಹೆನ್ರಿ ದಿ ಏಯ್ತ್ 1612-13. ಹೀಗೆ ಸುಮಾರು 10 ಐತಿಹಾಸಿಕ ನಾಟಕಗಳನ್ನ ಶೇಕ್ಸ್ಪಿಯರ್ ರಚನೆ ಮಾಡಿದ್ರು ಕೂಡ ನಾವು ಹೆಚ್ಚಾಗಿ ಅವುಗಳನ್ನ ಗಮನಿಸೋದಿಲ್ಲ. ನಮ್ಮ ಅವಗಣನೆಗೆ ಗುರಿಯಾದ ಎಷ್ಟೊಂದು ನಾಟಕಗಳಿವೆ ಅನ್ನೋದನ್ನ ನೆನೆದಾಗ ಖಂಡಿತವಾಗಿಯೂ ಗಾಬರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲವ್ಸ್ ಲೇಬರ್ಸ್ ಲಾಸ್ಟ್ 1590, ಕಾಮಿಡಿ ಆಫ್ ಎರರ್ಸ್ 1591, ಟೂ ಜೆಂಟಲ್ಮೆನ್ ಆಫ್ ವೆರೋನಾ 1592-93, ಮೇರಿ ವೈವ್ಸ್ ಆಫ್ ವಿಂಡ್ಸರ್ 1578, ಮಚ್ ಅಡೋ ಅಬೌಟ್ ನಥಿಂಗ್ 1598, ಟ್ವೆಲ್ಫ್ತ್ ನೈಟ್ 1601. ಅದೃಷ್ಟವಶಾತ್ ಕುಸ್ಗಲ್ ಅವರು, ಕವಿತಾ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ ಅಂತ ಕೇಳಿ ಸಂತೋಷ ಆಯಿತು. ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್ 1601-2, ಮೆಷರ್ ಫಾರ್ ಮೆಷರ್ 1603, ಟ್ರಾಯ್ಲಸ್ ಅಂಡ್ ಕ್ರೆಸಿಡಾ 1603, ಕೊರಿಯೋಲನಸ್ 1608, ಟೈಮನ್ ಆಫ್ ಅಥೆನ್ಸ್ 1607-8, ಟೂ ನೋಬಲ್ ಕಿನ್ಸ್ಮೆನ್ 1612. ಬೇಕಂತಲೇ ನಾನು ಈ ಎಲ್ಲ ನಾಟಕಗಳನ್ನ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಯಾತಕ್ಕಂದ್ರೆ ಆ ನಾಮಸ್ಮರಣೆಯಿಂದಲಾದ್ರೂ ನಮ್ಮ ಜೀವನ ಕೃತಾರ್ಥವಾಗ್ಲಿ ಅನ್ನೋ ದೃಷ್ಟಿಯಿಂದ ಒಂದು ಸಾರಿ ಎಲ್ಲ ನಾಟಕಗಳನ್ನ ತಮಗೆ ನೆನಪು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಶೇಕ್ಸ್ಪಿಯರ್ನ ಒಟ್ಟು ಈ ಕಾರ್ಪಸ್ ಏನಿದೆ ಅದು ನಮಗೆ ಮನವರಿಕೆ ಆಗಲಿ ಅನ್ನೋ ಮಹತ್ವಾಕಾಂಕ್ಷೆಯಿಂದ ನಾನು ಈ ಎಲ್ಲ ನಾಟಕಗಳ ಒಂದ್ಸಾರಿ ತಮ್ಮ ಗಮನಕ್ಕೆ ತಂದೆ. ನಿಮ್ಮಲ್ಲಿ ಕೆಲವರು ಚಿರಪರಿಚಿತವಲ್ಲದ ಕೆಲವು ನಾಟಕಗಳನ್ನಾದರೂ ಪರಾಮರಿಸಿ ಮನಸ್ಸಿಗೆ ತಂದ್ಕೊಂಡಿರ್ಬೋದು ಅಂತ ಭಾವಿಸ್ತೀನಿ. ನಾವನ್ನ ಇವತ್ತಿನ ಉಪನ್ಯಾಸಕ್ಕೆ ಒಂದು ಸ್ಟ್ರಿಕ್ಟ್ ಸ್ಟ್ರಕ್ಚರ್ ಇದೆ ಅಂತ ನಾನು ಭಾವಿಸೋದಿಲ್ಲ. ಯಾಕಂದ್ರೆ ಐ ಹ್ಯಾವ್ ಕನ್ವರ್ಟೆಡ್ ದಿಸ್ ಲೆಕ್ಚರ್ ಇಂಟು ಎ ಫ್ರೀ ವೀಲಿಂಗ್ ಲೆಕ್ಚರ್. ಹಾಗಾಗಿ ಅದಕ್ಕೊಂದು ಸ್ಟ್ರಕ್ಚರ್ ಇದೆ ಅಂತ ಅನ್ಸಲ್ಲ. ಅಕಸ್ಮಾತ್ ತಾವೇನಾದ್ರೂ ಆ ಸ್ಟ್ರಕ್ಚರ್ನ ಗುರುತಿಸೋದಾದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ಶೇಕ್ಸ್ಪಿಯರ್ನ ಮನಸ್ಸು ಮತ್ತು ಅವನ ಕಲೆ ಅಂತ ತಿಳಿಸುವ ಸನ್ನಿವೇಶಗಳನ್ನ ಹೆಕ್ಕಿ ತೆಗೆದು ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಉಲ್ಲೇಖಿಸಲಿರುವ ಇನ್ನು ಕೆಲವು ನಾಟಕಗಳನ್ನಾದ್ರೂ ತಾವು ಅಭ್ಯಾಸ ಮಾಡಿರ್ತೀರ. ಹಾಗಾಗಿ ವಿ ಹ್ಯಾವ್ ಎ ಮೀಟಿಂಗ್ ಗ್ರೌಂಡ್. ಹ್ಯಾಮ್ಲೆಟ್ ಪಾತ್ರ ಶೇಕ್ಸ್ಪಿಯರ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರೋದು ನಿಸ್ಸಂದೇಹ. ಶೇಕ್ಸ್ಪಿಯರ್ಗೆ ಇದು ಬಹಳ ಇಷ್ಟವಾದ ಪಾತ್ರ. ಗಯಟೆ ಫೌಸ್ಟ್ ಪಾತ್ರವನ್ನು ಚಿತ್ರಿಸಿರೋದು ಅದೇ ಬಗೆಯ ಧ್ಯಾನದಿಂದ. ಒಂದು ಪಾತ್ರದ ಬಗ್ಗೆ ಗಯಟೆ ಧ್ಯಾನಿಸಿದ್ದು ಸುಮಾರು 30 ವರ್ಷಗಳ ಕಾಲ. ಯಾಕಂದ್ರೆ ಫೌಸ್ಟ್ನ ಪಾರ್ಟ್ 1 ಬಂದದ್ದು 1800ನೇ ಇಸ್ವಿಯಲ್ಲಿ, ಪಾರ್ಟ್ 2 ಪ್ರಕಟವಾದದ್ದು 1830ನೇ ಇಸ್ವಿಯಲ್ಲಿ. ಅಂದ್ರೆ ಆ ಫೌಸ್ಟ್ನ ಪಾತ್ರ ಗಯಟೆಯನ್ನ 30 ವರ್ಷಗಳ ಕಾಲ ಕಾಡಿದೆ ಅಂತ ನಾವು ತಿಳ್ಕೋಬಹುದು. ಕಾಮಿಡಿಯ ಈ ಜೀನಿಯಲ್ ಸ್ಪಿರಿಟ್ ಅಥವಾ ಹರ್ಷೋಲ್ಲಾಸ ಕವಿಯಿಂದ ಜಾರಿ ಹೋಗ್ತಾ ಇರುವಂತಹ ಸನ್ನಿವೇಶ ಉದ್ಭವವಾದಾಗ ಟ್ವೆಲ್ಫ್ತ್ ನೈಟ್ 1600 ಬರೆದದ್ದು ನಾಟಕ ಉದಯ ಆಯಿತು ಅಂತ ತಿಳಿಸ್ತಾರೆ ಗೊತ್ತಿರೋರು. ಆಸ್ ಯು ಲೈಕ್ ಇಟ್ ಗುಂಪಿಗೆ ಸೇರಿದ ನಾಟಕ ಇದು ಟ್ವೆಲ್ಫ್ತ್ ನೈಟ್. ಆಸ್ ಯು ಲೈಕ್ ಇಟ್ ಬರೆದದ್ದು 1599ರಲ್ಲಿ. ಅದಾದ ಬಳಿಕ ಬದಲಾವಣೆ ಕಾಣಿಸ್ಕೊಳ್ತು ಶೇಕ್ಸ್ಪಿಯರ್ನ ಜೀವನದಲ್ಲಿ. ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್ ನಾಟಕದ ಮೂಲಕ ಇದೇ ಸನ್ನಿವೇಶದ ಆಜುಬಾಜುನಲ್ಲಿ ಅವತರಿಸಿದಂತ ಮೆಷರ್ ಫಾರ್ ಮೆಷರ್ ಅಂದ್ರೆ 1603 ಆ ನಾಟಕದಲ್ಲಿ ಗೌ ಅನ್ನುವ ಒಂದು ವಾತಾವರಣ ಇದೆ. ಹಾಗಾಗಿ ಅದನ್ನ ಡಾರ್ಕ್ ಕಾಮಿಡಿ ಅಂತ ಕರೀತಾರೆ. ಜಾನ್ ಮಿಲ್ಟನ್, ಮೈಕೆಲ್ ಏಂಜಲೋ, ಡ್ಯಾಂಟೆ ಅವರಂಥ ಕಲಾವಿದರು ಎಷ್ಟೇ ಬಿಮ್ಮನೆ ಬಿಗಿಯಾಗಿದ್ರೂ ಸಹ ತಮ್ಮ ತನವನ್ನು ನಮಗೆ ಗೋಚರಿಸಿ
ಗೋಚರಿಸ್ತಾರೆ. ಅವರು ಐಡೆಂಟಿಟಿ ಅಂತ ಏನು ಹೇಳ್ತೀವಿ ಅದನ್ನ ಯಾವ ಮಾರ್ಗದಲ್ಲಾದರೂ ನಮಗೆ ಕಲ್ಪಿಸ್ತಾರೆ. ಹಾಗಾಗಿ ಅದೇ ರೀತಿ ಶೇಕ್ಸ್ಪಿಯರ್ ತನ್ನ ಕೃತಿಗಳಲ್ಲಿ ಇಣಿಕೆ ಇದಾನೆ. ಅದಕ್ಕೆ ನಾನು ಉದಾಹರಣೆಗಳನ್ನ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಆಸ್ ಯು ಲೈಕ್ ಇಟ್ ಅಲ್ಲಿ ಜೈಕ್ವಿಸ್ ಅವನ ಸ್ಪೀಚ್ ಅಲ್ಲಿ ಬರುವಂತ 7 ಸ್ಟೇಜಸ್ ಆಫ್ ಮ್ಯಾನ್ ನ ಬಹಳ ಜನಚಿಂತವಾಗಿ ಅನೇಕ ಜನ ವಿಮರ್ಶಕರು, ಓದುಗರು ಇದು ಶೇಕ್ಸ್ಪಿಯರ್ ಒಂದು ಅಭಿಪ್ರಾಯವೇ ಇರಬೇಕು, ಅವನೇ ಹೇಳ್ತಿದ್ದಾನೆ ಆ ಪಾತ್ರದ ಮೂಲಕ ಅಂತ ಹೇಳಿ ತಿಳಿಯುವಂತ ಪ್ರಸಂಗ. ಹೀಗೆ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡಬಹುದು. ಅಂದ್ರೆ ಒಬ್ಬ ಗ್ರೇಟ್ ಕಲಾವಿದ ಯಾವ ಮಾರ್ಗದಲ್ಲಾದರೂ ತನ್ನ ಐಡೆಂಟಿಟಿಯನ್ನ ತನ್ನ ಕೃತಿಗಳಲ್ಲಿ ಬಿಟ್ಟೇ ಇರ್ತಾನೆ ಅನ್ನೋದಕ್ಕೆ ಈ ಜಾನ್ ಮಿಲ್ಟನ್ ಆಗ್ಬೋದು, ಮೈಕೆಲ್ ಏಂಜೆಲೋ ಆಗ್ಬೋದು, ಡಾಂಟೆ, ಶೇಕ್ಸ್ಪಿಯರ್ ಇವರ ಒಂದು ಸೃಜನಶೀಲ ಪ್ರಪಂಚದಲ್ಲಿ ನಾವು ಇದನ್ನೆಲ್ಲ ಕಾಣಬಹುದು. ಶೇಕ್ಸ್ಪಿಯರ್ ಒಬ್ಬ ಮನುಷ್ಯನಾಗಿ ಮತ್ತು ಒಬ್ಬ ಕಲಾವಿದನಾಗಿ ಯಾವ ರೀತಿ ಬೆಳೆದ ಅನ್ನೋದು ಆತನ ಬರವಣಿಗೆ ವೃತ್ತಾಂತದಿಂದಲೇ ನಮಗೆ ವೇದ್ಯವಾಗುತ್ತೆ. ಒಂದು ಸಸಿ ಆಗಲಿ, ಒಂದು ಪ್ರಾಣಿ ಆಗಲಿ ಅಸ್ತಿತ್ವದಲ್ಲಿರಬೇಕಾದ್ರೆ ಒಂದು ನಿರ್ದಿಷ್ಟವಾದ ವಾತಾವರಣ ಆ ಸಂಕುಲಕ್ಕೆ ಲಭ್ಯವಾಗಬೇಕು. ಅದು ರೂಪುಗೊಂಡು ಸುಪುಷ್ಟವಾಗಿ ಬೆಳೆಯಬೇಕಂದ್ರೆ ಅಂಥ ವಾತಾವರಣ ಅದಕ್ಕೆ ದಕ್ಕಲೇಬೇಕು. ನಮಗೆ ಎಲಿಜಬೆಥನ್ ಕಾಲ ಗೊತ್ತು. ಅಂಥ ಕಾಲದಲ್ಲಿ ಶೇಕ್ಸ್ಪಿಯರ್ ಪ್ರಗತಿ ಹೊಂದಿದ ಅನ್ನುವ ವಿಷಯವೂ ಗೊತ್ತು. ಆ ವಿಶೇಷವಾದ ಪರಿಸರದಲ್ಲಿ ಶೇಕ್ಸ್ಪಿಯರ್ ಚೆನ್ನಾಗಿ ಬೆಳೆದ, ಹೂ ಹಣ್ಣು ಕಾಯಿಗಳನ್ನು ಹೊತ್ತು ಪಲ್ಲವಿಸಿದ. ಅದೇ ರೀತಿ ಐಹಿಕ ಯಶಸ್ಸನ್ನೂ ಕಂಡ. ಇದು ಬಹಳ ಮುಖ್ಯ. ನನ್ನ ಉಪನ್ಯಾಸದಲ್ಲಿ ಪ್ರಾಯಶಃ ಈ ಸಂಗತಿ ಮೇಲಿಂದ ಮೇಲೆ ಪುನರುಚ್ಚಾರ ಆಗುತ್ತೆ. ಐಹಿಕವಾಗಿ ಅವನು ಯಶಸ್ಸನ್ನು ಕಂಡ ರೀತಿ, ಮೆಟೀರಿಯಲ್ ಸಕ್ಸಸ್ ಬಹಳ ಗಮನಾರ್ಹವಾದಂಥ ಸಂಗತಿ. ಇನ್ ಎನ್ ಎಲಿಜಬೆಥನ್ ಅಟ್ಮಾಸ್ಫಿಯರ್ he reached his full structure, he reached his full stature and became not only great and wise but famous, rich and happy. ಇದನ್ನ ರಿಪೀಟ್ ಮಾಡ್ತೀನಿ. ಇನ್ ಎನ್ ಎಲಿಜಬೆಥನ್ ಅಟ್ಮಾಸ್ಫಿಯರ್ he reached his full stature and became not only great and wise but famous, rich and happy. ಈ ಸಂಗತಿ ಬಹಳ ಮುಖ್ಯ. ಕೇವಲ ವಿವೇಕ ಚೂಡಾಮಣಿಯಾಗಿ ಹೊರಹೊಮ್ಮಿದ್ದಲ್ಲದೆ ಕೀರ್ತಿ ಹಾಗೂ ಸುಖ ಸಂಪತ್ತನ್ನು ಆತ ಗಳಿಸಿದ. ಶೇಕ್ಸ್ಪಿಯರ್ನ ಕಿರಿಯ ಸಮಕಾಲೀನಾದಂಥ ಬೆನ್ ಜಾನ್ಸನ್ ಆತನನ್ನು ಬಣ್ಣಿಸಿರೋದು ಲೋಕಪ್ರಸಿದ್ಧವಾದ ಒಂದು ಸೂಕ್ತಿಯಾಗಿ ಪರಿಣಮಿಸಿದೆ. ಶೇಕ್ಸ್ಪಿಯರ್ ವಾಸ್ ನಾಟ್ ಆಫ್ ಎನ್ ಏಜ್ ಬಟ್ ಫಾರ್ ಆಲ್ ಟೈಮ್. ಎಲ್ಲಿಂದ ಮೇಲೆ ಈ ನುಡಿಯನ್ನ ತಾವು ಕೇಳಿಯೇ ಇದ್ದೀರಾ. ಬೆನ್ ಜಾನ್ಸನ್ನ ಪ್ರಶಂಸಾರ್ಹವಾದಂಥ ಮಾತು, ಶೇಕ್ಸ್ಪಿಯರ್ ವಾಸ್ ನಾಟ್ ಆಫ್ ಎನ್ ಏಜ್ ಬಟ್ ಫಾರ್ ಆಲ್ ಟೈಮ್. ಅದು ಕೇವಲ ಎಲಿಜಬೆಥನ್ ಕಾಲಕ್ಕಲ್ಲ ಅವನು ದಕ್ಕೋದು, ಸಲ್ಲುವುದು ಎಲ್ಲ ಕಾಲಗಳಿಗೂ ಸಲ್ಲುವಂತ ಸಾರ್ವಕಾಲಿಕ ವ್ಯಕ್ತಿ ಅನ್ನುವಂಥ ಪ್ರಶಂಸೆ. ಆತನ ಕೆಲವು ಶಕ್ತಿಗಳಿಂದ, ಶೇಕ್ಸ್ಪಿಯರ್ನ ಕೆಲವು ಶಕ್ತಿಗಳಿಂದ ಮತ್ತು ದೃಷ್ಟಿ ಧೋರಣೆಗಳಿಂದ ಎಲ್ಲ ಕಾಲಕ್ಕೂ ಸಲ್ಲುವವ ಅನ್ನೋ ಮಾತನ್ನ ಜನ ಆಡಿದ್ದಾರೆ. ಆದರೆ ಆತ ಒಂದು ಕಾಲಕ್ಕೆ ಸೇರಿದವ, ತನ್ನ ಯುಗಕ್ಕೆ ಸೇರಿದವ ಅನ್ನೋ ಮಾತು ಕೂಡ ಅಷ್ಟೇ ನಿಜ. ಶೇಕ್ಸ್ಪಿಯರ್ ಯುಗ ಅಂದರೆ ಸ್ಪೆನ್ಸರ್, ರ್ಯಾಲೆ, ಜಾನ್ಸನ್, ಬೇಕನ್, ಬರ್ಲೆ, ಹುಕ್ಕರ್ ಮುಂತಾದವರ ಯುಗ. ಅವರೆಲ್ಲರೂ ಸಮಕಾಲೀನರೇ. ಹಾಗಾಗಿ ಶೇಕ್ಸ್ಪಿಯರ್ ಯುಗ ಅಂದರೆ ಇವರೆಲ್ಲರ ಯುಗ ಕೂಡ. ಅದು ಪ್ರಾಟೆಸ್ಟೆಂಟ್ ಯುಗ, ಏಕಾಧಿಪತ್ಯದ ಯುಗ, ಎನ್ ಏಜ್ ಎಮಿನೆಂಟ್ಲಿ ಪಾಸಿಟಿವ್ ಅಂಡ್ ಪ್ರಾಕ್ಟಿಕಲ್. ಅದನ್ನು ನಾವು ಖಂಡಿತವಾಗಿಯೂ ಮರೆಯಬಾರದು. ಎಲಿಜಬೆಥನ್ ಕಾಲ ಅಂದರೆ ಇಟ್ ವಾಸ್ ಎನ್ ಏಜ್ ಎಮಿನೆಂಟ್ಲಿ ಪಾಸಿಟಿವ್ ಅಂಡ್ ಪ್ರಾಕ್ಟಿಕಲ್. ಯಾವನೇ ಒಬ್ಬ ವ್ಯಕ್ತಿ ತನಗೆ ಪ್ರತ್ಯೇಕವಾದದ್ದನ್ನು ತೊರೆದು ಸಾರ್ವತ್ರಿಕವಾದದ್ದನ್ನು ತಲುಪಲಾರ, ತನ್ನ ಪರ್ವದ ಕಾಲ ಮತ್ತು ಸ್ಥಳದ ಮಿತಿಯನ್ನು ಲಂಘಿಸಿ ಶಾಶ್ವತವಾದದ್ದನ್ನು ಹೊಂದಲಾರ ಅನ್ನೋ ಒಂದು ಮಾತಿದೆ. ತನ್ನ ತನ್ನ ಕಾಲದ ಕಾಲ ಮತ್ತು ಸ್ಥಳದ ಮಿತಿಯನ್ನು ಲಂಘಿಸಿ ಶಾಶ್ವತವಾದದ್ದನ್ನು ಹೊಂದಲಾರ ಅನ್ನೋ ಮಾತು ಬಹಳ ನಿಜ. ಶಾಶ್ವತವಾದ ವಾಸ್ತವ ಅಲ್ಲೆಲ್ಲೋ ಅಂತರಿಕ್ಷದಲ್ಲಿ ಇರೋದಿಲ್ಲ. ಅದು ಇರೋದು ತಾತ್ಕಾಲಿಕವೂ ಸ್ಥಳೀಯವೂ ಆದ ಆಲೋಚನೆಯಲ್ಲಿ, ಭಾವನೆಯಲ್ಲಿ ಹಾಗೂ ಪ್ರಯತ್ನದಲ್ಲಿ. ಶೇಕ್ಸ್ಪಿಯರ್ ಸೇರ್ಪಡೆಯಾಗಿದ್ದಂಥ ಸಾಹಿತ್ಯ ಚಳುವಳಿಯ ನೈತಿಕ ಮಹತ್ವ ಏನು ಅನ್ನೋ ಪ್ರಶ್ನೆ ಮುಖ್ಯವಾಗುತ್ತೆ. ಎಲಿಜಬೆಥನ್ ಡ್ರಾಮಾದ ಒಂದು ಭಾಗವಾಗಿದ್ದವನು ಶೇಕ್ಸ್ಪಿಯರ್. ಎಲಿಜಬೆತ್ ಕಾಲದ ನಾಟಕ ಅಂತಂದ್ರೆ ಅದು ಸಮೃದ್ಧವೂ ವೈವಿಧ್ಯಮಯವೂ ಆದ ಬದುಕಿನ ಫಲಿತ.
ಒಂದು ಬಗೆಯ ಸುಖಾನುಭವದ ಪರಿಣಾಮ ಮತ್ತು ತುಂಬಿ ತುಳುಕುವ ಚೈತನ್ಯದ ಸ್ಪಷ್ಟ ಕುರುಹುಗಳಿರುವಂಥ ಕಾಲ. ಎಲಿಜಬೆತ್ ಕಾಲದ ನಾಟಕಕಾರನ ಅರ್ಹತೆ ಏನು ಅಂದರೆ, ಬದುಕಿನ ತಥ್ಯಗಳನ್ನ, ಫ್ಯಾಕ್ಟ್ಸ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಅದನ್ನ, ಬದುಕಿನ ತಥ್ಯಗಳನ್ನ ಅವುಗಳ ವೈವಿಧ್ಯದಲ್ಲಿ ಹಿಡಿದು ಸುಖ ಪಡೋದು. ಅದು ಎಲಿಜಬೆತ್ ಕಾಲದ ನಾಟಕಕಾರನ ಅರ್ಹತೆ. ಈ ತಥ್ಯಗಳಾದರೂ ಮಾನವ ಉತ್ಕಟತೆ ಮತ್ತು ಮಾನವ ಚಟುವಟಿಕೆಗೆ ಸಂಬಂಧಿಸಿದ್ದು. ಹ್ಯೂಮನ್ ಇಂಟೆನ್ಸಿಟಿ, ಪ್ಯಾಷನ್, ಹ್ಯೂಮನ್ ಪ್ಯಾಷನ್ ಮತ್ತು ಹ್ಯೂಮನ್ ಆಕ್ಟಿವಿಟಿಗೆ ಸಂಬಂಧಿಸಿದ್ದು ಈ ತಥ್ಯ. ವಿರಕ್ತನಾದ ಶೇಕ್ಸ್ಪಿಯರ್ನನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ವಿರಕ್ತಿಗೂ ಶೇಕ್ಸ್ಪಿಯರ್ಗೂ ಬಹಳ ದೂರ. ಹಾಗಾಗಿ ನಾವು ಹೇಳೋದೇನೆಂದ್ರೆ, ವಿರಕ್ತನಾದ ಶೇಕ್ಸ್ಪಿಯರ್ನನ್ನ ನಾವು ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ ಮೂಲತಃ ಜ್ಞಾನದೇಹಿ, ಜ್ಞಾನದಾಹಿ ಆಗಿರ್ತಕ್ಕಂಥವನು. ಸಹಜವಾಗಿ ಹರ್ಷೋಲ್ಲಾಸ ಪ್ರವೃತ್ತಿಯ ಶೇಕ್ಸ್ಪಿಯರ್ ಜಾಗದಲ್ಲಿ ಒಬ್ಬ ಅನುಭಾವಿ ವ್ರತನಿಷ್ಠನನ್ನು ನಾವು ಊಹಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಸಹಜವಾಗಿ ಹರ್ಷೋಲ್ಲಾಸ ಪ್ರವೃತ್ತಿಯ ಶೇಕ್ಸ್ಪಿಯರ್ ಜಾಗದಲ್ಲಿ ಒಬ್ಬ ಅನುಭಾವಿ ವ್ರತನಿಷ್ಠನನ್ನು ನಾವು ಊಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪುನರುತ್ಥಾನ ಮತ್ತು ಸುಧಾರಣಾ ಕಾಲ ಏನು ಅಂತ ಇತಿಹಾಸದಲ್ಲಿ ತಮಗೆ ಗೊತ್ತಿದೆ. ರೆನೆಸಾನ್ಸ್ ಅಂಡ್ ರಿಫರ್ಮೇಷನ್, ಪುನರುತ್ಥಾನ ಮತ್ತು ಸುಧಾರಣಾ ಪರ್ವದಲ್ಲಿ ಈ ಪ್ರಪಂಚ ಒಳ್ಳೆಯದನ್ನೋದನ್ನ ಮನುಷ್ಯರು ಮನಗಂಡ್ರು. ಈ ಪ್ರಪಂಚ, ಇದನ್ನು ಬಿಟ್ಟು ಬೇರೆ ಯಾವುದೋ ಒಂದು ಅನೂಹ್ಯವಾದ ಜಗತ್ತನ್ನ ಎಲಿಜಬೆತಿನ ಕಾಲದ ಚಿಂತಕರು, ನಾಟಕಕಾರರು, ಕವಿಗಳು ಕಲ್ಪಿಸಿಕೊಳ್ಳಲಿಲ್ಲ. ಈ ಭೂಮಿಯ ಅಂಚಿನ ಪ್ರದೇಶಗಳನ್ನ ಪಿಶಾಚಗಳು ಹಾಗೂ ಬೇತಾಳಗಳು ನಿವಾಸಗಳಾಗಿ ಆಕ್ರಮಿಸಿಕೊಂಡಿರಲಿಲ್ಲ. ಅಂಥ ಕಾಲ ಅದು, ರಿಫರ್ಮೇಷನ್ ಮತ್ತು ರೆನೆಸಾನ್ಸ್ ಕಾಲ. ವಿಜ್ಞಾನದ ವಿದ್ಯಾರ್ಥಿಯಾದವನು ಈಗ ಮಂತ್ರವಾದಿ ಆಗಿರಲಿಲ್ಲ. ರೆನೆಸಾನ್ಸ್ ಕಾಲದಲ್ಲಿ ಆಗ ಅಂತ ಹೇಳ್ಬೋದು, ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದವನು ಆಗ ಮಂತ್ರವಾದಿ ಆಗಿರಲಿಲ್ಲ. ವಾಮಾಚಾರದಲ್ಲಿ ನಿರತನಾಗಿರಲಿಲ್ಲ. ಬೆಚ್ಚಿ ಬೀಳಿಸುವ ಪವಾಡಗಳನ್ನು ಹೊಸುವನಾಗಿರಲಿಲ್ಲ. ಬದಲಿಗೆ ಆತ ಏನಾಗಿದ್ದ, ಒಬ್ಬ ತರುಣ ಯುವಕ ವಿದ್ಯಾರ್ಥಿ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ನ್ಯಾಯಾಲಯಗಳಲ್ಲಿ ವಕೀಲನಾಗಿದ್ದ, ಪಾರ್ಲಿಮೆಂಟಿನಲ್ಲಿ ಸ್ಥಾನ ಪಡೆದಿದ್ದ, ಇಂಗ್ಲೆಂಡಿನ ಲಾರ್ಡ್ ಚಾನ್ಸಲರ್ ಹುದ್ದೆಯನ್ನ ಅಲಂಕರಿಸಿದ್ದ. ಈ ಬದಲಾವಣೆಯನ್ನು ನಾವು ಅತ್ಯಗತ್ಯವಾಗಿ ಗಮನಿಸಬೇಕು. ಆ ಕಾಲದ ನೈತಿಕ ಶೋಧನೆ ಅಂತ ಹೇಳಿದ್ರೆ, ಜನರು ಸ್ವರ್ಗ ಭೂಮಿಯಲ್ಲಿದೆ ಅಂತ ಭಾವಿಸಿದ್ರು. ದೇವರು ನಿಸರ್ಗಕ್ಕೆ ನಿಲುಕದ ರೀತಿಯಲ್ಲಿ ಮೇಲಿಲ್ಲ, ಬದಲಿಗೆ ಆತ ನಮ್ಮ ಕೈಯಳತೆಯಲ್ಲೇ ಇದ್ದಾನೆ. ಮನುಷ್ಯ ಜನ್ಮ ಪವಿತ್ರವಾದದ್ದು ಹಾಗೂ ಕಾಲವೆಂಬುದು ಅನಂತ ಕಾಲದ ಒಂದು ತುಣುಕು ಎಂಬುದನ್ನೆಲ್ಲ ಆ ಕಾಲದ ಮಂದಿ ಮನಗಂಡಿದ್ರು. ಈ ಭೂಮಿ, ಇದರ ಮೇಲೆ ನಡೆದಾಡುವ ಅತ್ಯುತ್ಕೃಷ್ಟ ಜೀವಿಗಳಾದ ಗಂಡು ಮತ್ತು ಹೆಣ್ಣು ಎಂಥ ಚಂದದ ನೋಟವನ್ನು ನೀಡುತ್ತಾರೆ ಎಂದರೆ, ನಿಜಕ್ಕೂ ಇದು ಒಬ್ಬ ಚಿತ್ರಕಾರನ ಸಂಭ್ರಮ ಅಂತ ಅವರೆಲ್ಲ ಭಾವಿಸಿದ್ರು. ಹೆಣ್ಣೆಂದರೆ ಅವಳು ಗಂಡನ್ನು ಪತನಗೊಳಿಸಲು ಕಾಯ್ದು ಕುಳಿತ ನಿಶ್ಚಲವಾದ ಗಾಳವಲ್ಲ. ಹಾಗೆಯೇ ಮಧ್ಯಯುಗದ ಕಲ್ಪನೆಯಂತೆ ಧ್ಯಾನಿಸಿ ಪಡೆಯುವ ಅಪ್ರಾಕೃತ ವಸ್ತುವೂ ಅಲ್ಲ. ಆಕೆ ಪವಾಡವಲ್ಲ. ಆದಾಗ್ಯೂ ಅನವರತವೂ ನಮ್ಮ ಆಸಕ್ತಿಯನ್ನು ತೀಕ್ಷ್ಣಗೊಳಿಸುವ ಚೇತನ ಅಂತ ಅವರು ನಂಬಿದ್ರು. ಪ್ರೇಮ, ಸ್ನೇಹ, ವಿವಾಹ, ತಂದೆ ತಾಯಿಯರನ್ನು ಮಕ್ಕಳನ್ನು ಬಂಧಿಸುವ ಬಾಂಧವ್ಯ, ಅಸೂಯೆ, ಮಹತ್ವಾಕಾಂಕ್ಷೆ, ದ್ವೇಷ, ಸೇಡು, ನಿಷ್ಠೆ, ಭಕ್ತಿ, ದಯೆ ಇವೆಲ್ಲ ಸುಳಿದು ಕಣ್ಮರೆಯಾಗುವ ಒಂದು ಜಗತ್ತಿಗೆ ಸೇರಿದ ಸಂಗತಿಗಳಲ್ಲ. ಮನುಷ್ಯನ ಬಾಳು ಮುಖ್ಯವಾಗಿರುವುದರಿಂದ ಇವು ಅವನಿಗೆ ಒದಗಿ ಬಂದ ಶಾಪಗಳು, ಹಾಗೆಯೇ ವರಗಳು. ಇವುಗಳನ್ನ ಕಡೆಗಣಿಸಲು ಸಾಧ್ಯವಿಲ್ಲ ಅಂತ ನಂಬಿದ್ರು. ಸ್ವರ್ಗವೆಂಬುದು ನಿಜವಿರಬಹುದು, ಆದರೆ ಇಲ್ಲಿ ನಮಗೊಂದು ಭೂಮಿ ಇದೆ, ಇದನ್ನು ಅಲ್ಲಗಳೆಯಲು ಯಾರಿಗೂ ಸಾಧ್ಯವಿಲ್ಲ. ಆ ಕಾಲದಲ್ಲಿ ವೈಜ್ಞಾನಿಕ ಚಳುವಳಿಗೆ ಬೇಕನ್ ನಾಂದಿ ಹಾಡಿದರೆ, ಫ್ರಾನ್ಸಿಸ್ ಬೇಕನ್ ಬಗ್ಗೆ ಈಗಾಗಲೇ ತಾವು ವಿಶೇಷ ಉಪನ್ಯಾಸವನ್ನ ಕೇಳಿದ್ದೀರಿ. ವೈಜ್ಞಾನಿಕ ಚಳುವಳಿಗೆ ಬೇಕನ್ ನಾಂದಿ ಹಾಡಿದರೆ, ಧಾರ್ಮಿಕ ಕ್ಷೇತ್ರವನ್ನು ಬೆಳಗಿದವನು ರಿಚರ್ಡ್ ಹೂಕರ್ ಅಂತ ಹೇಳಿ, ಅವನ ಹೆಸರನ್ನು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ. 1554 1600 ಅವಧಿಯಲ್ಲಿ ಬದುಕಿದ್ದಂಥ
ಒಬ್ಬ ಧಾರ್ಮಿಕ ವ್ಯಕ್ತಿ ರಿಚರ್ಡ್ ಹೂಕರ್. ನಾಟಕ ವಲಯಕ್ಕೆ ಬಂದರೆ ಆ ವಲಯದಲ್ಲಿ ಜಾಜ್ವಲ್ಯಮಾನವಾಗಿ ಹೊಳೆದವನು ಶೇಕ್ಸ್ಪಿಯರ್. ಇವರೆಲ್ಲರಿಗೂ ಉಭಯ ಸಾಮಾನ್ಯವಾಗಿದ್ದಂಥ ಒಂದು ಸಂಗತಿ ಅಂತಂದ್ರೆ ಎ ರಿಚ್ ಫೀಲಿಂಗ್ ಫಾರ್ ಪಾಸಿಟಿವ್ ಕಾಂಕ್ರೀಟ್ ಫ್ಯಾಕ್ಟ್. ಅಷ್ಟು ಉಭಯ ಸಾಮಾನ್ಯ, ಎಲ್ರಿಗೂ ಕಾಮನ್ ಫ್ಯಾಕ್ಟರ್, ಎ ರಿಚ್ ಫೀಲಿಂಗ್ ಫಾರ್ ಪಾಸಿಟಿವ್ ಕಾಂಕ್ರೀಟ್ ಫ್ಯಾಕ್ಟ್. ಫ್ಯಾಕ್ಟ್ಸ್ ಅಥವಾ ತಥ್ಯಾಂಶಗಳನ್ನು ನಾಟಕದ ಮಾನವ ಪಾತ್ರಗಳಿಗೆ ಅಗತ್ಯವಾಗಿದ್ದಂಥವು. ಶೇಕ್ಸ್ಪಿಯರ್ನ ಕಾಲದ ನಾಟಕದಲ್ಲಿ ದೃಢವಾಗಿ ಕಾಣಿಸಿಕೊಂಡಿದ್ದ ಪವಾಡ ಅಂತ ಹೇಳಿದ್ರೆ ಈ ಪ್ರಪಂಚ, ದಿಸ್ ವರ್ಲ್ಡ್ ವಾಸ್ ದ ರಿಯಲ್ ಮಿರಕಲ್ ದಟ್ ಶೇಕ್ಸ್ಪಿಯರ್ ಎನ್ಕೌಂಟರ್ಡ್. ಅದ್ಭುತವಾದದನ್ನು ಸಾಧಿಸುವ ಶಕ್ತಿ ಮತ್ತು ಸದ್ಗುಣ ಅಂತಂದ್ರೆ ಪುರುಷ ಅಥವಾ ಮಹಿಳೆಯ ಸುಂದರವಾದ ಆತ್ಮ. ಪವರ್ ಅಂಡ್ ವರ್ಚ್ಯೂನ ಎಲ್ಲಿ ನಾವು ಗುರುತಿಸ್ಬೇಕು ಅಂತಂದ್ರೆ ಅವನು ಇನ್ ದಿ ಹ್ಯೂಮನ್ ಹಾರ್ಟ್, ವೆದರ್ ಇಟ್ ಇಸ್ ಮ್ಯಾನ್ ಆರ್ ವುಮನ್, ಇಟ್ ಇಸ್ ಇನ್ ದಿ ಹಾರ್ಟ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ದಟ್ ವಿ ಹ್ಯಾವ್ ಟು ಲೊಕೇಟ್ ದಿ ಪವರ್ ಅಂಡ್ ವರ್ಚ್ಯೂ ಅಂತ ಹೇಳಿ ಅವನು ನಿಖರವಾಗಿ ಹೇಳಿದಂಥ ಮಹನೀಯ ಶೇಕ್ಸ್ಪಿಯರ್. ಎ ವಿಗರಸ್ ಮಂಡೇನ್ ವೈಟಾಲಿಟಿ, ದಿಸ್ ಕಾನ್ಸ್ಟಿಟ್ಯೂಟ್ಸ್ ದಿ ಬೇಸಿಸ್ ಆಫ್ ದಿ ಎಲಿಜಬೆಥನ್ ಡ್ರಾಮಾ ಅನ್ನುವ ಒಂದು ವಿಮರ್ಶಾ ಜ್ಞಾನ ಏನಿದೆ ಬಹಳ ಮುಖ್ಯವಾದ್ದು. ದಿ ವಿಗರಸ್ ಮಂಡೇನ್ ವೈಟಾಲಿಟಿ, ಅದು ಎಲಿಜಬೆತ್ ಡ್ರಾಮಾದ ಒಂದು ಆತ್ಮ ಅಂತ ಹೇಳ್ಬೋದು. ವೈಟಾಲಿಟಿ, ಆ ಚೈತನ್ಯ, ಆ ಶಕ್ತಿ. ಈ ವಿಗರ್ ಅಥವಾ ಕಸುವು ಬದುಕಿನ ದುರಂತವನ್ನು ನಮಗೆ ದರ್ಶಿಸುತ್ತೆ. ವಿಗರ್ ಅನ್ನೋದು ಮುಖ್ಯ. ಅದು ದುರಂತವಾಗ್ಲಿ ವೈನೋದಿಕವಾಗ್ಲಿ ಆ ವಿಗರನ್ನು ನಾವು ಕಂಡೇ ಕಾಣ್ತೀವಿ ಶೇಕ್ಸ್ಪಿಯರ್ನಲ್ಲಿ. ಅದಕ್ಕೆ ನಾವು ಹೇಳೋದು ವಿಗರ್ ಅಥವಾ ಕಸುಬು ಬದುಕಿನ ದುರಂತವನ್ನು ದರ್ಶಿಸುತ್ತೆ. ಬಲವುಳ್ಳ ಪ್ರಕೃತಿಗೆ ಪ್ರೀತಿ ಮತ್ತು ದ್ವೇಷ, ಉಲ್ಲಾಸ ಮತ್ತು ದುಃಖ, ಬಾಳು ಮತ್ತು ಸಾವು ನಿಜವಾಗಿರುವಂಥವು. ಹಾಗಾಗಿಯೇ ದುರಂತ ಅನ್ನೋದು ಸಾಧ್ಯವಾಗಿರೋದು ಈ ರೀತಿಯ ಡ್ಯುಯಾಲಿಟಿಯಿಂದ, ಪ್ರೀತಿ ಮತ್ತು ದ್ವೇಷದಿಂದ, ಉಲ್ಲಾಸ ಮತ್ತು ದುಃಖದಿಂದ, ಅದೇ ರೀತಿ ಬಾಳು ಮತ್ತು ಸಾವಿನಿಂದ ಈ ಮಾನವ ಬದುಕಿಗೆ ದುರಂತ ಅನ್ನೋದು ದಕ್ಕಿದೆ, ಅದು ಪ್ರಾಪ್ತವಾಗಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಲಿಯರ್ ಮಹಾರಾಜನ ಸಂಕಟದ ಅಗಾಧತೆ, ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಒಥೆಲೋ ಒದ್ದಾಡುವ ಕ್ರಮ. ಇದೇ ಕಲ್ಪನೆಯ ಇನ್ನೊಂದು ತುದಿಯಲ್ಲಿ ಕ್ರೆಸಿಡಾಳ ಪ್ರವೇಶಕ್ಕೂ ಮೊದಲು ಟ್ರೈಲಸ್ ನಲ್ಲಿ ನಾವು ಕಾಣೋದು. ಟ್ರೈಲಸ್ ಅಂಡ್ ಕ್ರೆಸಿಡಾ ಬಹಳ ಅಷ್ಟೇನು ಪರಿಚಿತವಲ್ಲದ ಶೇಕ್ಸ್ಪಿಯರ್ ನಾಟಕ. ಅಲ್ಲಿ ಬರುವಂಥ ಟ್ರೈಲಸ್, ಕ್ರೆಸಿಡಾಳ ಪಾತ್ರ, ಟ್ರೈಲಸ್ನ ಪಾತ್ರ, ಒಟ್ಟಿನಲ್ಲಿ ಲಿಯರ್ ಮಹಾರಾಜನ ಸಂಕಟದ ಅಗಾಧತೆ, ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಒದ್ದಾಡುವಂಥ ಒಥೆಲೋ. ಇದೇ ಕಲ್ಪನೆಯ ಇನ್ನೊಂದು ತುದಿಯಲ್ಲಿ ಕ್ರೆಸಿಡಾಳ ಪ್ರವೇಶಕ್ಕೂ ಮೊದಲು ಟ್ರೈಲಸ್ನಲ್ಲಿ ನಾವು ಕಾಣುವಂತಹ ಸಂಗತಿ. ಇದೇ ವಿಗರ್ ಅಥವಾ ಕಸುವು ಮನುಷ್ಯರು ಬದುಕಿನ ಪ್ರಹಸನಗಳನ್ನು ಸುಖಿಸುವಂತೆ ಆ ಬದುಕಿನ ಪ್ರಹಸನಗಳನ್ನು ಸುಖಿಸೋದಕ್ಕೆ ಮೂಲಭೂತವಾಗಿ ನಮಗೆ ಕಾರಣವಾಗಿರುವಂಥದ್ದು ಈ ವಿಗರ್, ವೈಟಾಲಿಟಿ ಮತ್ತು ವಿಗರ್ ಅನ್ನೋ ಮಾತನ್ನ ನಾವು ಖಂಡಿತವಾಗಿಯೂ ನೆನ್ಪಿಟ್ಕೋಬೇಕು. ಶೇಕ್ಸ್ಪಿಯರ್ನ ಸಂದರ್ಭದಲ್ಲಿ ಅದ್ಭುತ ದುರಂತ ನಾಟಕಗಳನ್ನ ಬರೆಯಬಹುದು, ಆದರೆ ಹರ್ಷೋಲ್ಲಾಸ ಅಥವಾ ವೈನೋದಿಕಗಳನ್ನು ನಾವು ಬರೀಬಹುದು ಅನ್ನೋದು ಸಾಬೀತಾಗಿದೆ. ಎಲಿಜಬೆತ್ ಕಾಲದ ನಾಟಕಗಳಲ್ಲಿ ಕಂಡುಬರುವ ಈ ವಿಗರಸ್ ವೈಟಾಲಿಟಿ ಮೂಲತಃ ಪಾರ್ಥಿವವಾದದ್ದು ಅಥವಾ ಈ ಪೃಥ್ವಿಗೆ ಸೇರಿದ್ದು. ಹಾಗಾಗಿ ಅದಕ್ಕೆ ಈ ಭೂಮಿಯ ಮೇಲಿರುವುದೆಲ್ಲ ನಿಜವಾದದ್ದು. ಶೇಕ್ಸ್ಪಿಯರ್ ಭೂಮಿಯನ್ನು ಬಿಟ್ಟು ಅಲಗಾಡೋದಿಲ್ಲ. ಅನಗತ್ಯವಾಗಿ ಅವನು ಪ್ರಿಟರ್ ನ್ಯಾಚುರಲ್ ಅಥವಾ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಗಳ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದಿಲ್ಲ. ಅಲ್ಲಿ ಇಲ್ಲಿ ಬರುತ್ತೆ ನಿಜ. ಫಾರ್ ಎಕ್ಸಾಂಪಲ್ ಹ್ಯಾಮ್ಲೆಟ್ನಲ್ಲಿ ಬರುವಂಥ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಮ್ಯಾಕ್ಬೆತ್ನಲ್ಲಿ ಬರೋದಿರ್ಬೋದು. ಆದರೆ ಅವನು ಹೆಚ್ಚು ಈ ವಿಗರಸ್ ವೈಟಾಲಿಟಿನ ಗುರುತಿಸ್ತಾ ಇರ್ತಕ್ಕಂಥದ್ದು ಪಾರ್ಥಿವವಾದ ಈ ಪೃಥ್ವಿಯಲ್ಲಿ, ಈ ಭೂಮಿಗಿಂತ ಬಿಟ್ಟು ಬೇರಾದದ್ದು, ದೂರವಾದದ್ದು ಅವನಿಗೆ ಅದು ಅಳವಡೋದಿಲ್ಲ, ಅದರ ತಂಟೆಗೆ ಅವನು ಹೋಗೋದಿಲ್ಲ ಸಾಮಾನ್ಯವಾಗಿ. ಈ ಸ್ಪಿರಿಟ್ ಅಥವಾ ಚೈತನ್ಯ ಅನ್ನೋದು ಮನುಷ್ಯ ಸಾವಿನ ಕ್ಷಣದವರೆಗೂ ಆತನನ್ನು ಹಿಂಬಾಲಿಸುತ್ತೆ, ಆ ಬಳಿಕ ಅದು ಸುಮ್ಮನಾಗ್ಬಿಡುತ್ತೆ ಅಂತ ಅವನು ಪರೋಕ್ಷವಾಗಿ ನಮಗೆ ತನ್ನ ನಾಟಕದ ಮೂಲಕ ತಿಳಿಸ್ತಾ ಇದ್ದಾನೆ. ದಿ ಸ್ಪಿರಿಟ್ can be found till the last breath of a human being, but once the man dies, then it stops.
ಅಲ್ಲಿವರೆಗೂ ಈ ಚೈತನ್ಯ ಅವನನ್ನು ಹಿಂಬಾಲಿಸ್ತಾನೆ ಇರುತ್ತೆ ಅಂತ ಹೇಳಿ, ದಿ ಬರ್ಡನ್ ಆಫ್ ಮಿಸ್ಟ್ರಿ ಆಫ್ ಹ್ಯೂಮನ್ ಲೈಫ್ ಅಂತ ನಾವು ಆಗಾಗ ಪ್ರಸ್ತಾಪ ಮಾಡ್ತಾ ಇರ್ತೀವಿ. ದಿ ಬರ್ಡನ್ ಆಫ್ ಮಿಸ್ಟ್ರಿ ಆಫ್ ಹ್ಯೂಮನ್ ಲೈಫ್ ಅನ್ನೋದು ನಾವು ಸಾಮಾನ್ಯವಾಗಿ ಸ್ವೀಕರಿಸಿರುವಂಥ ವಾಸ್ತವತೆ, ಮಾನವ ಬದುಕಿನ ರಹಸ್ಯದ ಭಾರ. ದಿ ಬರ್ಡನ್ ಆಫ್ ಮಿಸ್ಟ್ರಿ ಆಫ್ ಹ್ಯೂಮನ್ ಲೈಫ್, ಮಾನವ ಬದುಕಿನ ರಹಸ್ಯದ ಭಾರ. ಅದನ್ನು ಇಳಿಸೋದಕ್ಕೆ ಆ ಚೈತನ್ಯ ದಸ್ ಸೇತ್ ದಿ ಲಾರ್ಡ್ ಮುಂತಾದ ಊರುಗೋಲನ್ನು ಅವಲಂಬಿಸುವುದಿಲ್ಲ. ದಯವಿಟ್ಟು ಈ ಮಾತನ್ನು ತಾವು ಸರಿಯಾಗಿ ಗಮನ ಇಟ್ಟು ಅರ್ಥ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ದಿ ಬರ್ಡನ್ ಆಫ್ ಮಿಸ್ಟ್ರಿ ಆಫ್ ಹ್ಯೂಮನ್ ಲೈಫ್, ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇದೆ, ಅದೇನು ಅಂತ ನಮಗೆ ಗೊತ್ತು. ಆ ಭಾರವನ್ನು ಇಳಿಸ್ಕೋಬೇಕು ಹೇಗಾದ್ರೂ ಮಾಡಿ ಅಂತ ಹೇಳಿ ಈ ಮನುಷ್ಯ ಚೈತನ್ಯ ಜಸ್ ಸೇತ್ ದ ಲಾರ್ಡ್ ಅನ್ನೋದಕ್ಕೆ ಆ ಊರುಗೋಲನ್ನು ಅವಲಂಬಿಸುವುದಿಲ್ಲ. ಅದು ಶೇಕ್ಸ್ಪಿಯರ್ನ ತತ್ವಕ್ಕೆ ವಿರುದ್ಧವಾದಂಥದ್ದು. ಅವನು ಕೈಚಲ್ಲಿ ದಸ್ ಸೇತ್ ದಿ ಲಾರ್ಡ್ ಅಂತ ಸಮರ್ಪಣೆಯನ್ನ ಎಲ್ಲೂ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ಊರುಗೋಲು ಅನ್ನೋದು ಶೇಕ್ಸ್ಪಿಯರ್ ಪ್ರಪಂಚದಿಂದ ದೂರವೇ ಉಳಿದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾದ್ರೆ ಈ ಡಿವೈನ್ ಎಲಿಮೆಂಟ್ ಅಂತ ಏನು ನಾವು ಕರಿತೀವಿ, ಅದು ಏನಾದರೂ ಒಳಗೊಂಡಿದ್ದರೆ ಅದನ್ನ ಹ್ಯೂಮನ್ ಆವರಣದಲ್ಲೇ ನಾವು ಕಾಣಬೇಕೇ ವಿನಃ ಹ್ಯೂಮನ್ ಆವರಣವನ್ನ ಬಿಟ್ಟು ಆಚೆ ನಾವು ಡಿವೈನ್ ಎಲಿಮೆಂಟ್ ಅನ್ನ ಗುರುತಿಸೋದಕ್ಕೆ ಸಾಧ್ಯವಿಲ್ಲ. ಶೇಕ್ಸ್ಪಿಯರ್ನ ಅದು ಅಭಿಮತ, ಅದು ಅವನ ಶಾಶ್ವತವಾದಂಥ ತಿಳುವಳಿಕೆ. ಇಟ್ ನೋಸ್ ಎಟರ್ನಿಟಿ ಓನ್ಲಿ ಥ್ರೂ ಟೈಮ್ ವಿಚ್ ಇಸ್ ಎ ಪಾರ್ಟ್ ಆಫ್ ಎಟರ್ನಿಟಿ. ಈ ಟೈಮ್ ಅನ್ನೋದು ಎಟರ್ನಿಟಿಯ ಒಂದು ಭಾಗ ಆಗಿರೋದ್ರಿಂದ ಅದಕ್ಕೆ ಎಟರ್ನಿಟಿಯ ಕಲ್ಪನೆ ಕಾಲದ ಮಿತಿ ಒಳಗಡೆನೆ ಬರಬೇಕು. ಕಾಲಾತೀತ ಅನ್ನೋದು ಅಲ್ಲಿಲ್ಲ. ಆ ಒಂದು ಸಂಗತಿಯನ್ನು ನಾವು ನೆನಪು ಮಾಡಿದಾಗ ತಟ್ಟನೆ ನಮಗೆ ಮನಸ್ಸು ಹೊಳೆಯೋದು ಅಲ್ಲಮ ಪ್ರಭುಗಳ ಈ ಮಾತು, ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ ಅಂತ ಅವ್ರು ಏನು ಹೇಳ್ತಾರೆ. ಆ ಟೈಮಲ್ಲೇ ಎಟರ್ನಿಟಿಯನ್ನು ಗುರುತಿಸುವಂಥದ್ದು. ಅದೇ ಮಾತನ್ನ, ಅದೇ ಅರ್ಥವನ್ನ ಪ್ರತಿಫಲಿಸುವಂತ ವಿಲಿಯಂ ಬ್ಲೇಕ್ನ ಪ್ರಸಿದ್ಧವಾದ ಒಂದು ಸೂಕ್ತಿಯನ್ನು ತಾವು ಕೇಳಿದ್ದೀರಿ. ಐ ವಿಲ್ ಶೋ ಯು ಇನ್ಫಿನಿಟಿ ಇನ್ ಎ ಗ್ರೈನ್ ಆಫ್ ಸ್ಯಾಂಡ್ ಅಂಡ್ ಎಟರ್ನಿಟಿ ಇನ್ ಎನ್ ಅವರ್ ಅಂತ ಎಷ್ಟು ದಾರ್ಷ್ಟ್ಯದಿಂದ ಆ ಅನುಭಾವಿಕ ಧೈರ್ಯದಲ್ಲಿ ವಿಲಿಯಂ ಬ್ಲೇಕ್ ಹೇಳಿದ ನೋಡಿ. ಅದಕ್ಕೂ ಅಲ್ಲಮ ಪ್ರಭುಗಳ ಮಾತಿಗೂ ಬಹಳ ಸಾಮ್ಯ ಇದೆ. ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ ಅನ್ನುವ ಧಾರ್ಷ್ಟ್ಯ. ಅದೇ ತರಹ ಐ ವಿಲ್ ಶೋ ಯು ಇನ್ಫಿನಿಟಿ ಇನ್ ಎ ಗ್ರೈನ್ ಆಫ್ ಸ್ಯಾಂಡ್ ಅಂಡ್ ಎಟರ್ನಿಟಿ ಇನ್ ಎನ್ ಅವರ್ ಅನ್ನುವ ಬ್ಲೇಕ್ನ ಧಾರ್ಷ್ಟ್ಯ. ಈ ಆನುಭಾವಿಕ ಧಾರ್ಷ್ಟ್ಯವನ್ನೇ ಹೋಲುವಂಥದ್ದು ಎಲಿಜಬೆತ್ ಕಾಲದ ನಾಟಕಕಾರರ ಕಸು, ವಿಗರ್ ಅಂತ ನಾನು ಹೇಳಿದೆ. ಅದು ಶೇಕ್ಸ್ಪಿಯರ್ನ ಕೃತಿ ಬಗ್ಗೆ ಎರಡು ಆಯಾಮಗಳನ್ನ ನಾವು ನಮ್ಮ ಅಂಗೀಕಾರಕ್ಕಾಗಿ ಒಡ್ಡಲಾಗಿದೆ. ಫಾರ್ ಅವರ್ ಅಕ್ಸೆಪ್ಟೆನ್ಸ್ ಎರಡು ಆಯಾಮಗಳನ್ನ ಒಡ್ಡಿದ್ದಾರೆ. ಶೇಕ್ಸ್ಪಿಯರ್ನ ಗುಣದ ಬಗ್ಗೆ ಎರಡು ಆಯಾಮ, ಅವುಗಳಲ್ಲಿ ಒಂದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಒಂದನೇದೇನು ಅಂದಾಜು, ಒಂದನೇ ಆಯಾಮ ಶೇಕ್ಸ್ಪಿಯರ್ನ ಗುಣದ ಬಗ್ಗೆ ನಮ್ಮ ಮುಂದೆ ಒಡ್ಡಿರೋದು ಅಂತ ಹೇಳಿದ್ರೆ, ಒಂದು, ಶೇಕ್ಸ್ಪಿಯರ್ ಉಲ್ಲಸಿತನಾಗಿ ಸ್ವನಿಯಂತ್ರಣದಲ್ಲಿ ಬುದ್ಧಿವಂತ ಮನುಷ್ಯನಾಗಿ ವಿವೇಕಿಯಾಗಿ ನಮ್ಮ ಮುಂದೆ ಜೀವನ ರಥವನ್ನ ನಡೆಸಿದ್ದಾನೆ. ಇದು ಮೊದಲನೇ ಆಯಾಮ, ಶೇಕ್ಸ್ಪಿಯರ್ ಬಗ್ಗೆ ನಮಗೆ ಹೊಳೆಯುವಂಥ ಮೊದಲನೇ ಆಯಾಮ. ರಿಪೀಟ್ ಮಾಡ್ತೀನಿ, ಶೇಕ್ಸ್ಪಿಯರ್ ಉಲ್ಲಸಿತನಾಗಿ ಸ್ವನಿಯಂತ್ರಣದಲ್ಲಿ ಬುದ್ಧಿವಂತ ಮನುಷ್ಯನಾಗಿ ವಿವೇಕಿಯಾಗಿ ನಮ್ಮ ಮುಂದೆ ಜೀವನ ರಥವನ್ನು ನಡೆಸಿದ್ದಾನೆ. ಆತ ನಾಟಕಗಳನ್ನು ಬರೆದ, ಅದರ ಬಗ್ಗೆ ಅವನಿಗೆ ನಿಷ್ಕಾಳಜಿ ಅಂತ ಒಬ್ಬ ವಿಮರ್ಶಕ ಹೇಳ್ತಾನೆ. ಆಸ್ತಿ ಸಂಪಾದಿಸಿದ, ಅದರ ಬಗ್ಗೆ ಅವನಿಗೆ ಬಹಳ ಕಾಳಜಿ. ಸ್ಟ್ರಾಟ್ಫರ್ಡ್ಗೆ ವಾಪಸ್ಸಾದ, ತನ್ನ ಬದುಕಿನ ಆಸೆಯನ್ನು ಈಡೇರಿಸಿಕೊಂಡ, ಶ್ರೀಮಂತನಾದ, ತನ್ನ ಹುಟ್ಟೂರಿನಲ್ಲಿ ಜನಮನ್ನಣೆ ಗಳಿಸಿದ, ತನ್ನ 2 ಹೆಣ್ಣು ಮಕ್ಕಳಿಗೆ ಸೂಕ್ತ ವರಗಳನ್ನು ನೋಡಿ ವಿವಾಹ ನೆರವೇರಿಸಿದ. ನಿಮಗೆ ಗೊತ್ತಿದೆ, ಮೊದಲನೇ ಮಗಳು ಸೂಜಾನ, ಎರಡನೇವಳು ಜೂಡಿತ್ ಅಂತ, ಇಬ್ಬರಿಗೂ ಮದುವೆ ಆಯಿತು. ಆ ಮಗ ಹ್ಯಾಮ್ನೆಟ್ ಅಂತ ಹೇಳಿ, ಮೂರನೇವನು ಮಗ ಹ್ಯಾಮ್ನೆಟ್ ಅಂತ,
ಅವನು ಪಾಪ ಹೆಚ್ಚು ದಿನ ಬಾಳಲಿಲ್ಲ, 11ನೇ ವರ್ಷಕ್ಕೆ ಅವನು ತೀರೋಗ್ತಾನೆ. ಈ ಸುಜಾನ ಮತ್ತು ಜೂಡಿತ್ ಮದುವೆ ಆಗ್ತಾರೆ. ಇದು ಒಂದು ಅಂದಾಜು. ಎರಡನೇ ಅಂದಾಜು, ಈ ಅಂದಾಜಿನ ಪ್ರಕಾರ ಶೇಕ್ಸ್ಪಿಯರ್ ಅತಿಮಾನುಷ ಎನ್ನಬಹುದಾದ ಉತ್ಕಟತೆಯನ್ನು ಹೊಂದಿದ್ದ ಮನುಷ್ಯ. ಹರ್ಷದಲ್ಲೂ ಅತಿ, ಸಂಕಟದಲ್ಲೂ ಅತಿ, ಈ ತರಹದ ಆವಾಹನೆಯಲ್ಲಿ ಆತುರ, ತನ್ನ ನಡತೆಯಲ್ಲಿ ಅಸ್ತವ್ಯಸ್ತತೆ, ಆತ್ಮಸಾಕ್ಷಿಗೆ ಕಿವುಡಾಗಿರೋದು, ಆದರೆ ಆಮೋದಗಳನ್ನು ಆಹ್ವಾನಿಸುವಲ್ಲಿ ಸರ್ವದಾ ಸಿದ್ಧ, ಅಸದೃಶ ಮೇಧಾಶಕ್ತಿಯ ಅಪರೂಪದ ವ್ಯಕ್ತಿ. ಇದು ಎರಡನೇ ಎಸ್ಟಿಮೇಟ್. ಮೊದಲನೇ ಎಸ್ಟಿಮೇಟ್ ಹೇಳಿದೆ ಅವನು ಲೌಕಿಕವಾಗಿ ಪ್ರಗತಿ ಹೊಂದಿದಂಥವನು ಅಂತ. ಎರಡನೇದರಲ್ಲಿ ಅವನು ಅತಿಮಾನುಷ ಎನ್ನಬಹುದಾದ ಉತ್ಕಟತೆಯನ್ನು ಹೊಂದಿದ್ದಂಥ ಮನುಷ್ಯ. ಹರ್ಷದಲ್ಲೂ ಅತಿ, ಸಂಕಟದಲ್ಲೂ ಅತಿ, ಈ ತರಹದ ಅವಾಹನೆಯಲ್ಲಿ ಅವನು ಒಂಥರ ಆತುರ, ತನ್ನ ನಡತೆಯಲ್ಲಿ ಅಸ್ತವ್ಯಸ್ತತೆ, ಆತ್ಮಸಾಕ್ಷಿಗೆ ಕಿವುಡಾಗಿದ್ದವನು, ಆದರೆ ಆಮೋದಗಳನ್ನು ಆಹ್ವಾನಿಸುವಲ್ಲಿ ಸರ್ವದಾ ಸಿದ್ಧ, ಅಸದೃಶ ಮೇಧಾಶಕ್ತಿಯ ಅಪರೂಪದ ವ್ಯಕ್ತಿ ಅನ್ನುವ ಎರಡನೇ ಅಂದಾಜು ಕೂಡ ಇದೆ. ಈ ಎರಡು ಅಂದಾಜುಗಳನ್ನು ನಾವು ಸಾರಾಸಗಟಾಗಿ ಸ್ವೀಕರಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಮೊದಲನೇ ಅಂದಾಜಿನಲ್ಲಿ ಸತ್ಯಾಂಶ ಸ್ವಲ್ಪ ಹೆಚ್ಚಿಗೆ ಇದೆ ಅಂತ ನಾವು ಒಪ್ಕೊಳ್ಳೇಬೇಕು. ಯಾಕಂದ್ರೆ ವಿವೇಕಿಯಾಗಿ, ಶ್ರಮಜೀವಿಯಾಗಿ, ಸಂಪತ್ತಿನ ಕ್ರೋಢೀಕರಣದಲ್ಲಿ ವಿವೇಚನಾ ಶಕ್ತಿಯನ್ನು ಆತ ಬಳಸಿದನೆಂಬುದರಲ್ಲಿ ಯಾವುದೇ ಶಂಕೆ ಇಲ್ಲ. ತನ್ನ ತಂದೆ ಆರ್ಥಿಕವಾಗಿ ತನ್ನ ಕಣ್ಣೆದುರಿಗೆ ಕುಗ್ಗಿ ಹೋದದನ್ನು ಆತ ಗಮನಿಸಿದ್ದ. ಪರಿಣಾಮವಾಗಿ ತನ್ನ ಶರೀಕರ ಸಾಲಿನಲ್ಲಿ ಆತ ಗಳಿಸಿಕೊಂಡಿದ್ದ ಗೌರವಾನ್ವಿತ ಸ್ಥಾನವನ್ನ ಕಳೆದುಕೊಳ್ಳಬೇಕಾಯ್ತು. ಅಂದ್ರೆ ಶೇಕ್ಸ್ಪಿಯರ್ನ ತಂದೆ ಜಾನ್ ಶೇಕ್ಸ್ಪಿಯರ್, ಪಾಪ ಶೇಕ್ಸ್ಪಿಯರ್ ಬೆಳೆಯೋ ಕಾಲಕ್ಕೇನೆ ಅವನು ನಷ್ಟ ಹೊಂದಿ ತನ್ನ ಶರೀಕರ ಹೆಸರಲ್ಲಿ ಎದುರಿಗೆ ಅವನು ತನ್ನ ಗೌರವಾನ್ವಿತ ಸ್ಥಾನವನ್ನು ಕಳ್ಕೊಳ್ಬೇಕಾಯ್ತು. ಆ ಪರಿಸ್ಥಿತಿ ಉದ್ಭವವಾಯಿತು. ಶೇಕ್ಸ್ಪಿಯರ್ 18ನೇ ವಯಸ್ಸಿಗೆ ಮದುವೆ ಆಗಿದ್ದ, 21ನೇ ವಯಸ್ಸಿಗೆ ಒಂದು ಗಂಡು 2 ಹೆಣ್ಣು ಮಕ್ಕಳ ತಂದೆಯಾಗಿದ್ದ. ಈಗಂತೂ ಆತ ಮನಸ್ಸೋ ಇಚ್ಛೆ, ಬದುಕುವ ಸ್ವೇಚ್ಛಾಚಾರವನ್ನ ಕಳೆದುಕೊಂಡಿದ್ದ. ಜವಾಬ್ದಾರಿಯುತ ಜೀವನ ಅವನದಾಯಿತು ಅಂತ ನಾವು ತಿಳಿತೀವಿ. ಪ್ರಾಪಂಚಿಕವಾದ ಪ್ರಗತಿ ಹೊಂದೋದಿಕ್ಕೆ ತನಗೆ ಲಭ್ಯವಾದ ಅವಕಾಶಗಳನ್ನೆಲ್ಲ ಬಳಸಿಕೊಂಡು ತನ್ನ ನಾಟಕದ ಕಂಪನಿಗೆ ಉಪಯುಕ್ತವಾಗುವ ರೀತಿಯನ್ನ ಶೇಕ್ಸ್ಪಿಯರ್ ಅನ್ವೇಷಿಸತೊಡಗಿದ. ಆತನ ಸಮಕಾಲೀನರಾದಂಥ ರಾಬರ್ಟ್ ಗ್ರೀನ್ 1558ರಿಂದ 92ರ ಅವಧಿಯಲ್ಲಿ ಬದುಕಿದ್ದವರು, ಕ್ರಿಸ್ಟೋಫರ್ ಮಾರ್ಲೋ, ಆತನ ಬಗ್ಗೆನೂ ಕೂಡ ತಾವು ವಿಶೇಷ ಉಪನ್ಯಾಸವನ್ನ ಕೇಳಿದ್ದೀರಿ ಈಗಾಗಲೇ. 1564ರಿಂದ 93ರವರೆಗೆ ಕೇವಲ 29 ವರ್ಷ ಬದುಕಿದ್ದವನು ಕ್ರಿಸ್ಟೋಫರ್ ಮಾರ್ಲೋ. ಜಾರ್ಜ್ ಪೀಲ್ ಅಂತ ಇನ್ನೊಬ್ಬ 1556ರಿಂದ 96 ವರ್ಷ, 96ನೇ ಇಸ್ವಿ 40 ವರ್ಷ ಬದುಕಿದ್ದ. ಹಾಗೆಲ್ಲ ಬಹಳ ಬೇಗ ತೀರ್ಕೊಂಡ್ಬಿಡೋರು ಜನ. 50 ವರ್ಷದ ಒಳಗೇನೆ ಎಲ್ಲಾ ಕವಿಗಳು ಹೋಗ್ಬಿಟ್ಟಿದ್ದಾರೆ. ಅಪರೂಪ ಎಲ್ಲೋ ವರ್ಡ್ಸ್ವರ್ತ್ ಥರದವರು. ಶೇಕ್ಸ್ಪಿಯರ್ ತಾನೇ ಏನು 52 ವರ್ಷಕ್ಕೆ ಅವನು ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡ. ಒಟ್ನಲ್ಲಿ ಲಂಡನ್ನಿನ ಕೋಲಾಹಲಮಯವಾದ ಬದುಕಿನಲ್ಲಿ ತಮ್ಮ ಬಾಳನ್ನ ಈಡಾಡ್ಬಿಟ್ಟಿದ್ರು ಇವರೆಲ್ಲ. ರಾಬರ್ಟ್ ಗ್ರೀನ್, ಕ್ರಿಸ್ಟೋಫರ್ ಮಾರ್ಲೋ, ಜಾರ್ಜ್ ಪೀಲ್, ಇವರೆಲ್ಲರೂ ತಮ್ಮ ಲಂಡನ್ನಿನ ಕೋಲಾಹಲಮಯವಾದ ಬದುಕಿನಲ್ಲಿ ತಮ್ಮ ಬಾಳನ್ನ ಕಳ್ಕೊಂಡ್ಬಿಟ್ಟಿದ್ರು. ಶೇಕ್ಸ್ಪಿಯರ್ ಮಾತ್ರ ತನ್ನ ಶಕ್ತಿಯನ್ನು ಸಂಚಯಿಸಿಕೊಂಡೇ ಮುಂದುವರೆದ. ಲೌಕಿಕ ಪ್ರಗತಿ ಶೇಕ್ಸ್ಪಿಯರ್ನ ದೃಷ್ಟಿಯಲ್ಲಿ ಯಾವತ್ತೂ ಕೂಡ ಅಮುಖ್ಯ ಅಂತ ಅನಿಸಿರ್ಲಿಲ್ಲ. ಲೌಕಿಕವಾದಂಥ ಪ್ರಗತಿ ಅವನ ದೃಷ್ಟಿಯಲ್ಲಿ ಎಂದೂ ಮುಖ್ಯವೇ ಹೊರತು ಅದು ಅಮುಖ್ಯವಲ್ಲ. ಶೇಕ್ಸ್ಪಿಯರ್ ಅನ್ಕ್ವೆಶ್ಚನಬ್ಲಿ ವಾಸ್ ಪ್ರಾಕ್ಟಿಕಲ್, ಪಾಸಿಟಿವ್ ಅಂಡ್ ಅಲೈವ್ ಟು ಮೆಟೀರಿಯಲ್ ಇಂಟರೆಸ್ಟ್ಸ್ ಅನ್ನೋ ಮಾತನ್ನ ಗಮನ ಇಟ್ಟು ನಾವು ಕೇಳಿಸ್ಕೋಬೇಕು. ಶೇಕ್ಸ್ಪಿಯರ್ ವಾಸ್ ಅನ್ಕ್ವೆಶ್ಚನಬ್ಲಿ ಪ್ರಾಕ್ಟಿಕಲ್, ಪಾಸಿಟಿವ್ ಅಂಡ್ ಅಲೈವ್ ಟು ಮೆಟೀರಿಯಲ್ ಇಂಟರೆಸ್ಟ್ಸ್. ಅವನ ಕಾಲಕ್ಕಷ್ಟೇ ಸಲ್ಲುವನಲ್ಲ, ಎಲ್ಲ ಕಾಲಕ್ಕೂ ಸಲ್ಲುವವ ಅನ್ನುವ ಜನಜನಿತವಾದ ನಂಬಿಕೆಯನ್ನು ಈಗಾಗಲೇ ನಾವು ಪುನರುಚ್ಚರಿಸಿದ್ದೇವೆ. ಈ ಖ್ಯಾತಿಗೆ ಬೇಕಾದಷ್ಟು ಕಾರಣ ಇದೆ. ಯಾತಕ್ಕೆ ಅವನು ಫಾರ್ ಆಲ್ ಟೈಮ್ ಅಂತ. ಅವುಗಳಲ್ಲಿ ಒಂದು ಅಂದರೆ ಅರ್ಥವಾಗುವುದನ್ನಷ್ಟೇ ಕುರಿತು ಆತ ಧ್ಯಾನಿಸಲಿಲ್ಲ, ಅರ್ಥವಾಗದುದರ ಕಡೆಗೂ ಕೈಚಾಚಿ ಅದನ್ನು ಹಿಡಿಯೋದಕ್ಕೆ ಉತ್ಕಟವಾಗಿ ಪ್ರಯತ್ನಿಸಿದ. ಈ ಪ್ರಪಂಚ ನಮ್ಮ ಮುಂದಿಡುವ ಎಲ್ಲ ಕ್ಲಿಷ್ಟತರ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದು ಮುಖ್ಯ ಅಂತ ನಮ್ಮಲ್ಲಿ ಅನೇಕರು ನಾವು ತಿಳಿತೀವಿ. ಆದರೆ ಶೇಕ್ಸ್ಪಿಯರ್ ಪ್ರಶ್ನೆಗಳನ್ನು ಅದ್ಭುತವಾಗಿ ಕೇಳಿ
ಅಸೀಮವಾದ ಸಮಸ್ಯೆಗಳ ವಿನ್ಯಾಸವನ್ನು ಅರಿಯೋದು ಮುಖ್ಯ ಅಂತ ಭಾವಿಸಿದ. ಉತ್ತರ ಪಡೆಯೋದು ಅಷ್ಟೇ ಮುಖ್ಯ ಅಲ್ಲ, ಅಸೀಮವಾದ ವಿನ್ಯಾಸಗಳನ್ನು ನಾವು ರಚಿಸಬೇಕೇ ಹೊರತು ಪ್ರಶ್ನೆಗಳು ಹಾಕ್ಕೊಂಡು ಉತ್ತರ ಹುಡುಕಕ್ಕೆ ಹೋಗಬಾರ್ದು. ಪ್ರಶ್ನೆಗಳನ್ನ ಕೇಳಬೇಕು, ಅದ್ಭುತವಾದ ಪ್ರಶ್ನೆಗಳನ್ನ ಕೇಳಬೇಕು, ಅಸೀಮವಾದ ಸಮಸ್ಯೆಗಳ ವಿನ್ಯಾಸವನ್ನು ಬಿಡಿಸಬೇಕು, ಉತ್ತರಗಳ ನಿರೀಕ್ಷಿಸಬಾರದು ಅನ್ನೋದು ಅವನ ಅಭಿಮತ. ಹಾಗಾಗಿ ಶೇಕ್ಸ್ಪಿಯರ್ನ ಪ್ರಭಾವದಿಂದ ಅದ್ಭುತ ರಹಸ್ಯಗಳನ್ನು ನಾವು ಎದುರುಗೊಳ್ತೇವೆ. ನಮಗೆ ದೊರಕುವ ಸಣ್ಣ ಪುಟ್ಟ ಸಮಾಧಾನ, ಬೆಂಬಲ ಮತ್ತು ತೃಪ್ತಿಗೆ ಬದಲಾಗಿ ನಾವು ಚಕಿತರಾಗಿ ಶೇಕ್ಸ್ಪಿಯರ್ನ ಪ್ರಪಂಚವನ್ನು ಎದುರುಗೊಂಡಾಗ ನಾವು ಚಕಿತರಾಗಿ ಭಕ್ತಿಯುಕ್ತವಾದ ಮೌನದಲ್ಲಿ ತಲೆಬಾಗುತ್ತೇವೆ ಅನ್ನೋದನ್ನ ತಾವೆಲ್ಲರೂ ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಭಕ್ತಿಯುಕ್ತವಾದ ಮೌನದಲ್ಲಿ ನಾವು ತಲೆಬಾಗುತ್ತೇವೆ. ತನ್ನ ಜ್ಞಾನದ ಆಧಾರದ ಮೇಲೇನೆ ಆತ ಅಜ್ಞಾತವಾದದರ ನಿಗೂಢಕ್ಕೆ ಮುಖಾಮುಖಿಯಾದ. ತನ್ನ ಜ್ಞಾನದ ಆಧಾರದ ಮೇಲೆ, ಬೇಸ್ಡ್ ಆನ್ ಹಿಸ್ ಓನ್ ನಾಲೆಡ್ಜ್, he encountered, came to face with the unknown mystery, the unknowable mystery. ಅದನ್ನು ಎದುರುಗೊಂಡದ್ದು ತನ್ನ ಜ್ಞಾನದ ಆಧಾರದ ಮೇಲೆ. ಇತರರಿಗಿಂತ ಆಳಕ್ಕೆ ತನ್ನ ಅಳತೆ ಗುಂಡನ್ನು ಬಿಟ್ಟವನಾದ್ದರಿಂದ ಮಾನವ ಆಲೋಚನೆಗೆ ಆ ಆಳ ಸುಲಭವಾಗಿ ಗೋಚರಿಸುವುದು ಅನ್ನುವ ನಿಜ ಕೂಡ ಅವನಿಗೆ ಗೊತ್ತಿತ್ತು. ಇತರರಿಗಿಂತ ಆಳಕ್ಕೆ ತನ್ನ ಅಳತೆ ಗುಂಡನ್ನ, ಪ್ಲಮೆಟ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಅಳತೆ ಗುಂಡು, ನೀರು ಎಷ್ಟು ಆಳ ಇದೆ ಅನ್ನೋದಕ್ಕೆ ಬಿಡುವಂತ ಒಂದು ಗುಂಡು, ಅದು ಅಳತೆ ಗುಂಡು ಅಂತ ಕರಿತೀವಿ. ಅದನ್ನ ಅವನು ಇತರರಿಗಿಂತ ಆಳಕ್ಕೆ ಬಿಟ್ಟದ್ರಿಂದ ಮಾನವ ಆಲೋಚನೆಗೆ ಆ ಆಳ ಸುಲಭವಾಗಿ ಗೋಚರಿಸೋದು ಅನ್ನುವ ನಿಜವನ್ನು ಕೂಡ ಅವನು ಪತ್ತೆ ಮಾಡಿಕೊಂಡ. ಶೇಕ್ಸ್ಪಿಯರ್ lived and moved in two worlds, one limited, practical, positive, the other a world opening into two infinites, an infinite of thought and an infinite of passion. ಈ ಎರಡು ಜಗತ್ತು, ಒಂದು ಆಲೋಚನೆಯ ಅನಂತತೆ, ಇನ್ನೊಂದು ಉತ್ಕಟತೆಯ ಅನಂತತೆ. ಲಿಮಿಟೆಡ್, ಪ್ರಾಕ್ಟಿಕಲ್, ಪಾಸಿಟಿವ್ ಒಂದು ಆಯಾಮ, ಅನಂತ ಆಲೋಚನೆ, ಅನಂತ ಉತ್ಕಟತೆ ಇನ್ನೊಂದು ಆಯಾಮ. 1602 ಶೇಕ್ಸ್ಪಿಯರ್ ಓಲ್ಡ್ ಸ್ಟ್ರಾಟ್ಫರ್ಡ್ಗೆ ಸೇರಿದಂತೆ 107 ಎಕರೆ ಕೃಷಿ ಜಮೀನನ್ನು ಕೊಂಡುಕೊಂಡ. ಅರೇಬಲ್ ಲ್ಯಾಂಡ್ ಅಂತ ಕರಿತೀವಿ, ಕೃಷಿ ಜಮೀನು, ಕೃಷಿಗೆ ಯೋಗ್ಯವಾದಂಥ 107 ಎಕರೆ ಜಮೀನನ್ನ 1602 ಕೊಂಡ್ಕೊಂಡ. ಓಲ್ಡ್ ಹತ್ತಿರ ಅಂತ ಒಂದು ಉಲ್ಲೇಖ, ಒಂದು ರೆಫರೆನ್ಸ್ ಹೇಳುತ್ತೆ. ಅದೇ ವರ್ಷ ಅಂದ್ರೆ 1602 ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ಪಾತ್ರದ ಮೂಲಕ ಸ್ಮಶಾನ ದೃಶ್ಯದಲ್ಲಿ ತಲೆಬುರುಡೆಯನ್ನು ಹಿಡಿದು ಜಮೀನು ಕೊಳ್ಳುವವನಿಗೂ ನೆಲದ ಮಣ್ಣಿಗೂ ಇರುವ ಸಂಬಂಧದ ಬಗ್ಗೆ ಧ್ಯಾನಿಸಿರುವುದನ್ನು ನಾವು ಕಾಣ್ತೀವಿ. ಆ ಸೊಗತ ಈ ತರ ಇದೆ. ಅದು ಗ್ರೇವ್ ಡಿಗ್ಗರ್ ಸೀನ್ ನಲ್ಲಿ ಬರುತ್ತೆ. ಅದು ದಿಸ್ ಫೆಲೋ ಮೈಟ್ ಬಿ ಇನ್ ಇಸ್ ಟೈಮ್ ಎ ಗ್ರೇಟ್ ಬಯರ್ ಆಫ್ ಲ್ಯಾಂಡ್ ವಿತ್ ಹಿಸ್ ಸ್ಟ್ಯಾಚ್ಯೂಟ್ಸ್, ಹಿಸ್ ರೆಕಾಗ್ನಿಸೆನ್ಸಸ್, ಹಿಸ್ ಫೈನ್ಸ್, ಹಿಸ್ ಡಬಲ್ ವೌಚರ್ಸ್, ಹಿಸ್ ರಿಕವರೀಸ್. Is this the fine of the fines and the recoveries of his recoveries, to have his fine paid full of fine dust? ಅನ್ನೋ ಒಂದು ಮಾತು, ಬಹಳ ಫಿಲಸಾಫಿಕಲ್ ಆದಂಥ ಮಾತು ಗ್ರೇವ್ ಡಿಗರ್ ಸೀನ್ ನಲ್ಲಿ ಬರುತ್ತೆ. ವಾಸ್ತವವಾಗಿ 1602 100 ಎಕರೆ ಜಮೀನನ್ನು ಅವನ ಕೊಂಡ್ಕೊಂಡದ್ದು ನಿಜ. ಅದೇ ವರ್ಷ ಅವನು ಹ್ಯಾಮ್ಲೆಟ್ ನಾಟಕದಲ್ಲಿ ಒಂದು ಪಾತ್ರದ ಮೂಲಕ ಈ ರೀತಿಯಾಗಿ ಆಸ್ತಿ ಪಾಸ್ತಿ, ಜಮೀನು, ಭೂಮಿ, ನೆಲ ಇದ್ರ ಬಗ್ಗೆ ಹೇಳ್ತಾ ಆ ತಲೆಬುರ್ಡೆ ಒಳಗಡೆ ಇಷ್ಟೇ ತಾನೇ ಮನುಷ್ಯನ ಅಂತಿಮವಾದಂಥ ಅರ್ಥ ಮನುಷ್ಯ ಬಾಳಿಗೆ ಅಂದ್ರೆ ಬುರುಡೆ, ಇಟ್ಸ್ ಫುಲ್ ಆಫ್ ಡಸ್ಟ್, ಅಷ್ಟೇನೆ. ಫ್ರಮ್ ಡಸ್ಟ್ ಅನ್ ಟು ಡಸ್ಟ್ ಅಂತೀವಲ್ಲ, ಆ ರೀತಿಯಾದ ತತ್ವಜ್ಞಾನಿಯ ದೃಷ್ಟಿಯೂ ಕೂಡ ಅವನಿಗೆ ಗೊತ್ತಿತ್ತು. ಒಬ್ಬ ವ್ಯಕ್ತಿ ಎದುರಿಸಬೇಕಾದ್ದು ಒಂದು ಕಡೆ ಸ್ಮಾಲ್ ಡೈಲಿ ಫ್ಯಾಕ್ಟ್ಸ್ ಆಫ್ ಲೈಫ್, ಇನ್ನೊಂದು ಕಡೆ ವಾಸ್ಟ್ ಮಿಸ್ಟ್ರಿ ಆಫ್ ಡೆತ್. ಎರಡನ್ನೂ ಎದುರಿಸಬೇಕಾಗತ್ತೆ. ಒಂದು ಸ್ಮಾಲ್ ಡೈಲಿ ಫ್ಯಾಕ್ಟ್ಸ್ ಆಫ್ ಲೈಫ್, ಇನ್ನೊಂದು ವಾಸ್ಟ್ ಮಿಸ್ಟರಿ ಆಫ್ ಡೆತ್. ಸಣ್ಣ ಸಣ್ಣ ವಸ್ತುಗಳಿಗೆ ತನ್ನ ಹೃದಯವನ್ನು ಬೆಸೆಯಬೇಕಾದಂಥ ಅನಿವಾರ್ಯತೆ ಒಂದು ಕಡೆ, ಅಳತೆಗೆ ಮೀರಿದ ವ್ರತನಿಷ್ಠೆಯಲ್ಲಿ ಯಾವುದಾದರೂ ಘನವಾದ ಒಂದು ವಸ್ತುವಿಗೆ ಹೃದಯವನ್ನು ಕಟ್ಟುವ ಅನಿವಾರ್ಯತೆ ಮತ್ತೊಂದು ಕಡೆ. ಶೇಕ್ಸ್ಪಿಯರ್ ಕೊನೆಗೆ ಶಾಂತವಾದ ಸಂಯಮವನ್ನು ಸಾಧಿಸಬೇಕು ಅಂತ ಹೇಳಿ ಅವನು ಹೊರಟದ್ದು ಸಾಕಷ್ಟು ಪುರಾವೆಗಳು ನಮಗೆ ಅವನ ನಾಟಕದ ಮೂಲಕವೇ ಸಿಕ್ಕುತ್ತೆ. ತಾನೆಲ್ಲಿ
ರೋಮಿಯೋ ಆಗ್ಬಿಡ್ತೇನೋ ಅನ್ನೋ ದಿಗಿಲು ಒಂದು ಕಡೆ ಶೇಕ್ಸ್ಪಿಯರ್ಗೆ. ಅದೇ ರೀತಿ ತನ್ನ ಸಂಯಮವನ್ನು ಕಳೆದುಕೊಂಡು ಹ್ಯಾಮ್ಲೆಟ್ನಂತೆ ಭ್ರಾಂತಿ ವಶನಾಗ್ಬಿಡ್ತೇನೋ ಅನ್ನೋ ಭಯನೂ ಕೂಡ ಅವನಿಗಿತ್ತು. ಒಂದು ಕಡೆ ರೋಮಿಯೋ ತರ ನನ್ನ ಬದುಕು ಚೆಲ್ಲಾಟ ಆಗುತ್ತೋ ಏನೋ ಅನ್ನೋ ಭಯ, ಇನ್ನೊಂದು ಕಡೆ ಹ್ಯಾಮ್ಲೆಟ್ ತರ ಭ್ರಾಂತನಾಗ್ಬಿಡ್ತಾನೋ ಅನ್ನುವ ಭಯ ಎರಡೂ ಇತ್ತು. ಟೈಮನ್ ಆಫ್ ಅಥೆನ್ಸ್ ನಾಟಕ ತಾವು ಅದ್ರ ಬಗ್ಗೆ ಕೇಳಿದಿರಿ. ಟೈಮನ್ ತರಹ ತಾನು ಖಂಡಿತ ಆಗೋದಿಲ್ಲ ಅಂತ ನಿರ್ಧರಿಸಿದ ಕಡೆಗೆ ಆತ ಟೈಮನ್ ಕತೆ ಏನು ಅಂತಂದ್ರೆ, ಅವನು ಸುಖ ಸಮೃದ್ಧಿಯಿಂದ ಶ್ರೀಮಂತನಾಗಿದ್ದಂಥ ಕಾಲದಲ್ಲಿ ತನ್ನ ಎಲ್ಲ ಗೆಳೆಯರನ್ನ ಜೊತೆಗೂಡಿಸಿಕೊಂಡು ಸುಖಲೋಲಪತೆಯಿಂದ ಅವನು ಇದ್ದು ಬದ್ದ ಸಂಪತ್ತನ್ನೆಲ್ಲ ಚೆಲ್ಲಾಡ್ಬಿಟ್ಟ. ಕಡೆಗೆ ಯಾರು ಮುಕ್ಕಿ ತಿಂದಿದ್ರು, ಅವನ ಸುತ್ತುವರೆದಿದ್ರು, ಅವನ ಹತ್ರ ಹಣ ಇರೋ ತನಕ ಅವರೆಲ್ಲರೂ ಒಬ್ಬೊಬ್ಬರಾಗಿ ಬಿಟ್ಟು ದೂರ ಹೊಟ್ಟೋದ್ರು. ಅದು ಟೈಮನ್ನ ದುರಂತವಾದಂತ ಬದುಕು. ಅದು ಖಂಡಿತ ತಾನು ಆ ರೀತಿ ಆಗೋದಿಲ್ಲ ಅಂತ ಡ್ಯೂಕ್ ಪ್ರಾಸ್ಪೆರೋನಂತೆ ಆಗ್ಬೇಕು ಅನ್ನೋದು ಅವನ ಅಭಿಲಾಷೆ ಆಗಿತ್ತು. ಪ್ರಾಸ್ಪೆರೋ ಟೆಂಪೆಸ್ ನಾಟಕದಲ್ಲಿ ತಮಗೆಲ್ಲ ಗೊತ್ತಿದೆ ಪ್ರಾಸ್ಪೆರೋ ಏನಾದ ಅಂತ ಹೇಳಿ. ತನ್ನ ಮಂತ್ರದಂಡವನ್ನ ಮುರಿದಿದ್ದ, ತನ್ನ ಯಕ್ಷಿಣಿ ಪುಸ್ತಕವನ್ನ ನೀರಿಗೆಸ್ತಿದ್ದ. ಶೇಕ್ಸ್ಪಿಯರ್ ಕ್ಯಾಥೋಲಿಕ್ ಪಂಗಡಕ್ಕೆ ಸೇರಿದವನೋ ಅಥವಾ ಪ್ರೊಟೆಸ್ಟೆಂಟ್ ಅಂತ ಅನೇಕರು ಪ್ರಶ್ನೆ ಕೇಳಿರೋದು ಉಂಟು. ಆದರೆ ಶೇಕ್ಸ್ಪಿಯರ್ ಎರಡೂ ಗುಂಪಿಗೆ ಸೇರಿದವನು ಎಂಬುದಕ್ಕೆ ಅವನ ಕೃತಿಗಳ ಒಡಲಲ್ಲೇ ಸಾಕಷ್ಟು ಪುರಾವೆಗಳಿವೆ. ಶೇಕ್ಸ್ಪಿಯರ್ನ ಕಾವ್ಯ ಮಾನವೀಯತೆ ಆಧಾರದ ಮೇಲೆ ನಿಂತಿರೋದ್ರಿಂದ ಅದು ಕ್ಯಾಥೋಲಿಕ್ ವಾದ ಅಥವಾ ಪ್ರೊಟೆಸ್ಟೆಂಟ್ ವಾದದ ವಿವಾದಗಳನ್ನು ಕಲೆಯಾಗಿಸೋದಕ್ಕೆ ಕಂಕಣಬದ್ಧವಾದದ್ದಲ್ಲ. He was not determined to prove to the world that he was by philosophical profession, ideological affinity, that he belonged to either Catholicism or Protestantism. ಅದು ಅವನ ಉದ್ದೇಶ ಆಗಿರಲಿಲ್ಲ. ಅದನ್ನು ಪ್ರೂವ್ ಮಾಡಬೇಕು, ಪ್ರೊಟೆಸ್ಟೆಂಟಿಸಮ್ ಮತ್ತು ಕ್ಯಾಥೋಲಿಸಿಸಮ್ ಅದನ್ನ ಆರ್ಟ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಮೂರ್ತವಾದ ನೈತಿಕ ಸಂಗತಿಗಳ ಬಗ್ಗೆ ಶೇಕ್ಸ್ಪಿಯರ್ಗೆ ಸ್ಪಷ್ಟವಾದಂಥ ಅಭಿಪ್ರಾಯ ಇತ್ತು, ಅರಿವು ಇತ್ತು. ಆದರೆ ಒಬ್ಬ ಕಲಾವಿದನಾಗಿ ಆತನಿಗೆ ಮಾನವ ಅನುಭವಗಳಿಗೆ ಅತೀತವಾದ ಸತ್ಯಗಳನ್ನರಿಯುವ ಆಸಕ್ತಿ ಇರಲಿಲ್ಲ. ಮಾನವ ಅನುಭವಗಳಿಗೆ ಅತೀತವಾದಂಥ ಸತ್ಯಗಳನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಅವನ ಖಂಡಿತ ಇರಲಿಲ್ಲ. ನಮ್ಮ ಜ್ಞಾನವನ್ನ ಅಜ್ಞಾನ ಬಳಸಿದೆ, ನಮ್ಮ ಬೆಳಕಿನ ಸುತ್ತ ಕತ್ತಲು ಕವಿದಿದೆ ಅನ್ನೋದು ಶೇಕ್ಸ್ಪಿಯರ್ಗೆ ಘನವಾದ ನಿಜವಾಗಿ ಕಂಡಿತ್ತು. ಅದನ್ನು ಒಂದು ಧಾರ್ಮಿಕತೆ ಮಟ್ಟಕ್ಕೆ ಕೊಂಡೊಯ್ದಿದ್ದಾನೆ ಅಂತಲೂ ಕೂಡ ನಾವು ಹೇಳ್ಬೋದು. ನಮ್ಮ ಜ್ಞಾನವನ್ನ ಅಜ್ಞಾನ ಸುತ್ತುವರೆದಿದೆ, ನಮ್ಮ ಬೆಳಕಿನ ಸುತ್ತ ಕತ್ತಲು ಕವಿದಿದೆ ಅನ್ನುವಂಥ ಒಂದು ಅರಿವು. ಬೇರೆ ಬೇರೆ ಕವಿಗಳು ಇಂಥ ಶೇಕ್ಸ್ಪಿಯರ್ನ ಬಗ್ಗೆ ಏನೇನು ಹೇಳಿದರು ತಮ್ಮ ಕವನಗಳ ಮೂಲಕ ಅನ್ನೋ ವಿಚಾರ ತಾವು ಈಗಾಗಲೇ ತಿಳಿದಿದ್ದೀರಿ. ಆದರೂ ಇದನ್ನ ನಿಮ್ಮ ಗಮನಕ್ಕೆ ಒಂದ್ಸಾರಿ ತರಬೇಕು ಅನ್ನೋ ದೃಷ್ಟಿಯಿಂದ ನೆನಪು ಮಾಡ್ತಾ ಇದ್ದೀನಿ. ಮ್ಯಾಥ್ಯೂ ಆರ್ನಾಲ್ಡ್, ಅದರ್ಸ್ ಅಬೈಡ್ ಅವರ್ ಕ್ವೆಶ್ಚನ್, ಥou ಆರ್ಟ್ ಇಂಡೀಡ್ ಫ್ರೀ ಅಂತ ಹೊಗಳಿದವನು. ಬೇರೆಯವ್ರಿಗೆ ನಾವು ಪ್ರಶ್ನೆಗಳನ್ನ ಕೇಳ್ಬೋದು, ಆದರೆ ನೀನು ಪ್ರಶ್ನಾತೀತ ಅನ್ನುವ ಮಟ್ಟಕ್ಕೆ ಮ್ಯಾಥ್ಯೂ ಆರ್ನಾಲ್ಡ್ ಶೇಕ್ಸ್ಪಿಯರ್ನ ಹೊಗಳಿದ್ದಾರೆ. ಅದರ್ಸ್ ಅಬೈಡ್ ಅವರ್ ಕ್ವೆಶ್ಚನ್, ಥou ಆರ್ಟ್ ಇಂಡೀಡ್ ಫ್ರೀ, ವಿ ಆಸ್ಕ್ ಅಂಡ್ ಆಸ್ಕ್, thou smilest and art still, out-topping knowledge for the loftiest hill, who to the stars uncrowns his majesty. ಕಡೆಗೆ ಆರ್ನಾಲ್ಡ್ ಎಲ್ಲ ನೋವು ಸಂಕಟಗಳಿಗೆ ನಾಲಿಗೆ ನೀಡಿದಾತ ನೀನು ಅನ್ನುವ ಸ್ತುತಿಯನ್ನು ಮಾಡಿದ್ದಾನೆ. All pains the immortal spirit must endure, all weakness which impairs, all griefs which bow, find their soul speech in that victorious brow. ಎಲ್ಲ ನೋವುಗಳಿಗೆ ಸಂಕಟಗಳಿಗೆ ನಾಲಿಗೆ ನೀಡಿದಾತ ನೀನು ಅನ್ನುವ ಅತ್ಯುತ್ತಮವಾದಂಥ ಪ್ರಶಂಸೆ. ಇನ್ನು ಬೆನ್ ಜಾನ್ಸನ್ ಏನು ಹೇಳಿದ್ರು ಅಂತ ಈಗಾಗಲೇ 2-3 ಬಾರಿ ನಾನು ಪುನರುಚ್ಚರಿಸ್ತೇನೆ. ಥou ಸ್ಟಾರ್ ಆಫ್ ಪೋಯಟ್ಸ್, ನಾಟ್ ಫಾರ್ ಎನ್ ಏಜ್ ಬಟ್ ಫಾರ್ ಆಲ್ ಟೈಮ್. ಇದನ್ನ ಸರಿಗಟ್ಟಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಥou ಸ್ಟಾರ್ ಆಫ್ ಪೋಯಟ್ಸ್, ನಾಟ್ ಫಾರ್ ಎನ್ ಏಜ್ ಬಟ್ ಫಾರ್ ಆಲ್ ಟೈಮ್ ಅನ್ನುವಂಥ ಬೆನ್ ಜಾನ್ಸನ್ನಿನ ಪ್ರಶಂಸೆ. ಗಯಟೆ, ಜರ್ಮನ್ ಕವಿ ನಾಟಕಕಾರ ಗಯಟೆ, he proclaimed to a group of friends in a lecture celebrating Shakespeare given in Frankfurt in 1771, 1771 ಇಸ್ವಿಯಲ್ಲಿ ಶೇಕ್ಸ್ಪಿಯರ್ನ ಕುರಿತು ಒಂದು
ಉಪನ್ಯಾಸ ಮಾಡ್ತಾ, ಅವರ ಸ್ನೇಹದ ಬಳಗದಲ್ಲಿ ಉಪನ್ಯಾಸ ಮಾಡ್ತಾ ಗೈಟೆ ಒಂದು ಮಾತು ಹೇಳಿದ್ದಾರೆ. ಅದು ಉಲ್ಲೇಖಾರ್ಹವಾದಂಥ ಮಾತು. ಒನ್ಸ್ ಐ ಹ್ಯಾಡ್ ರೆಡ್ ಎನ್ ಎಂಟೈರ್ ಪ್ಲೇ. I stood there like a blind man given the gift of sight by some miraculous healing touch. ಒಮ್ಮೆ ಒಂದು ಇಡೀ ನಾಟಕವನ್ನು ನಾನು ಓದಿದೆ. ಒಂದು ಮರುಜೀವನಿ ಸ್ಪರ್ಶದಿಂದ ಕುರುಡನಿಗೆ ಕಣ್ಣು ಬಂದಂಥ ವಿಶಿಷ್ಟವಾದ ಅನುಭವವಾಯಿತು ನನಗೆ ಆ ನಾಟಕವನ್ನು ಓದಿ ಅಂತ ಅವರು ಬರೀತಾರೆ. ಮಿಲ್ಟನ್ ಅಂತೂ ಅವನ ಮೆಚ್ಚುಗೆ ಮಾತನ್ನ ತಾವು ಪರಿಚಯ ಮಾಡ್ಕೊಂಡಿರ್ಬೋದು. What needs my Shakespeare for his honored bones? The labor of an age in piled stones, or that his hallowed relics should be hid under a starry pointing pyramid. ಎಲ್ಲಕ್ಕಿಂತ ಮುಖ್ಯವಾಗಿ ಡಿಯರ್ ಸನ್ ಆಫ್ ಮೆಮೊರಿ, ಗ್ರೇಟ್ ಏರ್ ಆಫ್ ಫೇಮ್ ಅನ್ನುವಂಥ ಪ್ರಶಂಸಾ ಮಾತುಗಳು. ವಾಟ್ ನೀಡ್ಸ್ ಮೈ ಶೇಕ್ಸ್ಪಿಯರ್ ಫಾರ್ ಹಿಸ್ ಆನರ್ಡ್ ಬೋನ್ಸ್? ಆ ಶೇಕ್ಸ್ಪಿಯರ್ನ ಭೂಮಿಯಲ್ಲಿ ಹೂಳಿಡೋದಕ್ಕೆ ಅದರ ಅಗತ್ಯ ಇದೆಯೇ? ಖಂಡಿತವಾಗಿ ಅವನನ್ನ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಅದರ ಬೇಕೇ ಅದು. ಯಾಕೆಂದ್ರೆ ಎಲ್ಲರ ಹೃದಯಗಳಲ್ಲೂ ಈಗಾಗಲೇ ಅವನು ತನ್ನ ಸಮಾಧಿಯನ್ನ ನಿರ್ಮಿಸಿಕೊಂಡು ಬಿಟ್ಟಿದ್ದಾನೆ ಅನ್ನುವ ಅತ್ಯುಚ್ಚವಾದಂಥ ಒಂದು ಪ್ರಶಂಸೆ. ಅದರಿಂದ ಸೋ ಸೆಪಲ್ಚರ್ಡ್ ಇನ್ ಸಚ್ ಪಾಂಪ್ಡಸ್ ಲೈಕ್ ದಟ್ ಕಿಂಗ್ಸ್ ಫಾರ್ ಸಚ್ ಎ ಟೂಮ್ ವುಡ್ ವಿಶ್ ಟು ಡೈ. ಎಂಥ ರಾಜಾದಿರಾಜರು, ಚಕ್ರಾಧಿಪತಿಗಳು ಕೂಡ ಅಸೂಯೆ ಪಡುವಂಥ ರೀತಿಯ ಒಳಗಡೆ ಅವನು ಮಾನವನ ಹೃದಯದಲ್ಲಿ ತನ್ನ ಸಮಾಧಿಯನ್ನು ನಿರ್ಮಿಸ್ಕೊಂಡು ಬಿಟ್ಟಿದೆಯಪ್ಪ ನೀನು, ಡಿಯರ್ ಸನ್ ಆಫ್ ಮೆಮೊರಿ, ಗ್ರೇಟ್ ಏರ್ ಆಫ್ ಫೇಮ್. ಹಾಗಾಗಿ ನಿನಗೆ ಈ ಸ್ಮಾರಕಗಳ ಅಗತ್ಯವಿಲ್ಲ ಅಂತ ಹೇಳಿ ಪ್ರಾಯಶಃ ಬೇಂದ್ರೆ ಅವರು ಈ ಸಾಲನ್ನು ಓದಿದ್ರು ಅಂತ ಕಾಣಿಸುತ್ತೆ. ಈಗ ಮಿಲ್ಟನ್ ಕವಿ ಅವ್ರಿಗೆ ಪರಿಚಯ ಇತ್ತು. ಅಂಡ್ ಸೋ ಸೆಪಲ್ಚರ್ಡ್ ಇನ್ ಸಚ್ ಪಾಂಪ್ ಡಸ್ ಲೈ ದಟ್ ಕಿಂಗ್ಸ್ ಫಾರ್ ಸಚ್ ಎ ಟೂಮ್ ವುಡ್ ವಿಶ್ ಟು ಡೈ ಅನ್ನೋ ಸಾಲುಗಳು. ಅದರಲ್ಲಿ ಬುದ್ಧನ ಸಮಾಧಿಯದು ಮಾನವನ ಹೃದಯ, ಬುದ್ಧನ ಸಮಾಧಿಯದು ಮಾನವನ ಹೃದಯ ಅಂತ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೇ ಇದ್ದ ಅನ್ನುವ ಪದ್ಯದಲ್ಲಿ ಅವರು ಹೇಳಿದ್ದಾರೆ. ಖಂಡಿತವಾಗಿಯೂ ಮಿಲ್ಟನ್ ಅವರು ಪರಾಮರ್ಶಿಸಿದ್ರು. ಕವಿ ಥಾಮಸ್ ಗ್ರೇ ಶೇಕ್ಸ್ಪಿಯರ್ನ ಸುತ್ತ ಒಂದು ಮಿತ್ತನ್ನೇ ಸೃಷ್ಟಿ ಮಾಡಿದ್ದಾನೆ. ಬಾಲ ಶೇಕ್ಸ್ಪಿಯರ್ ದಾನ ಚಿಂತಾಮಣಿಯಾದ ದೇವತೆಯಿಂದ ಬಗೆ ಬಗೆಯ ಉಡುಗೊರೆಗಳನ್ನು ಪಡೆದಂತೆ ಕವಿ ಈ ಪದ್ಯದಲ್ಲಿ ಚಿತ್ರಿಸಿದೆ. ನೋಡಿ ಎಷ್ಟು ಸೊಗಸಾಗಿದೆ. ಬಾಲಕನಾದಂಥ ಶೇಕ್ಸ್ಪಿಯರ್ ಚಿಂತಾಮಣಿ ದೇವತೆ ಅಂದರೆ ನಾವು ಬಯಸದ್ದನ್ನೆಲ್ಲ ಕೊಡುವವಳು, ವಾಂಛಿತ ಫಲದಾಯಿನಿ ಅಂತ ನಾವು ಹೇಳ್ತೀವಲ್ಲ ಸಂಸ್ಕೃತದಲ್ಲಿ, ವಾಂಛಿತ ಫಲದಾಯಿನಿ ಚಿಂತಾಮಣಿಯಾದಂಥ ದೇವತೆ ಬಗೆ ಬಗೆಯ ಉಡುಗೊರೆಗಳನ್ನು ತೆಗೆದುಕೊಡುವಂಥದ್ದು ಈ ಬಾಲಕನಿಗೆ ಅಂಥ ಒಂದು ಪದ್ಯನ ಥಾಮಸ್ ಗ್ರೇ ಬರೆದಿದ್ದಾರೆ. Far from the sun and summer's gale, in thy green lap and nature's darling laid, what time, where lucid Avon strayed, Stratford upon Avon. Avon ನದಿ ಲಂಡನ್ನಲ್ಲಿ ಅವರ ಸ್ಟ್ರಾಟ್ಫರ್ಡ್ ಅವರ ನಿವಾಸದ ಪಕ್ಕದಲ್ಲಿ ಹರಿಯುವಂಥ ಏವನ್ ನದಿ. To him did mighty mother did unveil her awful face. ಅಂಥ ಬಾಲಕನಿಗೆ ತಾಯಿ ಪ್ರತ್ಯಕ್ಷಳಾದಳು. ದಿ ಡಾಂಟ್ಲೆಸ್ ಚೈಲ್ಡ್ ಸ್ಟ್ರೆಚ್ಡ್ ಫೋರ್ತ್ ಹಿಸ್ ಲಿಟಲ್ ಆರ್ಮ್ಸ್ ಅಂಡ್ ಸ್ಮೈಲ್ಡ್. ಆ ತಾಯಿ ಪ್ರತ್ಯಕ್ಷವಾದಾಗ ಆ ಮಗು ಮುಗ್ಧ ಬಾಲಕ ತನ್ನ ಕೈ ಚಾಚ್ತಾನೆ ಅವಳ ಕಡೆ, ನಕ್ಕು ಕೈ ಚಾಚ್ತಾನೆ. ಆಗ ಅವಳು ಏನ್ ಮಾಡಿದ್ಲು ತಾಯಿ, ದಿಸ್ ಪೆನ್ಸಿಲ್ ಟೇಕ್, ಶಿ ಸೆಡ್, whose colors clear richly paint the vernal year. Thine too these golden keys, immortal boy ಅಂತ ಅಡ್ರೆಸ್ ಮಾಡ್ತಾ ಆ ಹುಡುಗನನ್ನ, ಸಾವನ್ನೇ ಅರಿಯದ ಅಮರ್ತ್ಯನಾದ ಬಾಲಕನೇ ತೆಗೆದುಕೋ ಈ ಕೀಲಿ ಕೈಗಳನ್ನು. ದಿಸ್ ಕ್ಯಾನ್ ಅನ್ಲಾಕ್ ದಿ ಗೇಟ್ಸ್ ಆಫ್ ಜಾಯ್ ಅಂಡ್ ಥ್ರಿಲ್ಲಿಂಗ್ ಫಿಯರ್ಸ್ ಆರ್ ಓಪ್ ದಿ ಸೇಕ್ರೆಡ್ ಫೌಂಟ್ ಆಫ್ ಸಿಂಪಥೆಟಿಕ್ ಟಿಯರ್ಸ್. ಸಾವರಿಯದ ಬಾಲಕನೇ ತೆಗೆದುಕೋ ಈ ಕೀಲಿ ಕೈಗಳು, ಬಾಗಿಲು ಆನಂದದ ಬಾಗಿಲುಗಳನ್ನು ತೆರೆ. ಅಷ್ಟೇ ಅಲ್ಲ, ಅದೇ ರೀತಿ ಭಯಂಕರ ಭಯದ ಬಾಗಿಲುಗಳನ್ನೂ ತೆರೆ. ಅಥವಾ ಸಹಾನುಭೂತಿಯ ಕಣ್ಣೀರಿನ ಪವಿತ್ರ ಕಾರಂಜಿಗಳನ್ನು ಚಿಮ್ಮಿಸು. ಸಹಾನುಭೂತಿಯ ಕಣ್ಣೀರಿನ ಪವಿತ್ರ ಕಾರಂಜಿಗಳನ್ನು ಚಿಮ್ಮಿಸು ಹಾಗೆಂದು ಆ ಬೃಹನ್ಮಾತೆ ಹರಸಿದಳಂತೆ. ಇದು ಒಂದು ಭಾಗ. ಯಾಕೋ ಏನೋ ನಮ್ಮ ಟಾಲ್ಸ್ಟಾಯ್ ಅವರು ಶೇಕ್ಸ್ಪಿಯರ್ನ
ಇಷ್ಟಪಡಲಿಲ್ಲ. ಆ ಸಂಗತಿ ತಮಗೆಲ್ಲ ಗೊತ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಟಾಲ್ಸ್ಟಾಯ್ಸ್ ಮೇನ್ ಕಂಟೆನ್ಷನ್ ಇಸ್ ದಟ್ Shakespeare is a trivial, shallow writer with no coherent philosophy, no thoughts or ideas worth bothering about ಅನ್ನುವ ಕಠಿಣವಾದ ಮಾತುಗಳನ್ನೇ ಅವರು ಆಡ್ಬಿಟ್ಟಿದ್ದಾರೆ ಶೇಕ್ಸ್ಪಿಯರ್. ನಮ್ಮ ಕುವೆಂಪು ಅವರು ಕೂಡ ಒಂದು ಸಾನೆಟ್ ಬರೆದಿದ್ದಾರೆ. ಅವ್ರಿಗೂ ಶೇಕ್ಸ್ಪಿಯರ್ದು ಒಂದು ಸಂತೆ ಅಂತ ಬರೆದಿದ್ದಾರೆ. ಅವ್ರಿಗೆ ವಾಲ್ಮೀಕಿ ಶ್ರೇಷ್ಠನೇ ಹೊರತು ಶೇಕ್ಸ್ಪಿಯರ್ ಅಲ್ಲ ಅಂತ ಆ ಸಾನೆಟಲ್ಲಿ ನಿರ್ಧಾರಪೂರ್ವಕವಾಗಿ ಅವರು ಹೇಳ್ಬಿಟ್ಟಿದ್ದಾರೆ. ಟಾಲ್ಸ್ಟಾಯ್ ಅದೇ ಮಾರ್ಗವನ್ನು ಅನುಸರಿಸಿದ್ದಾನೆ ಅಂತ ಕಾಣ್ತದೆ. ಟಾಲ್ಸ್ಟಾಯ್ಸ್ ಮೇನ್ ಕಂಟೆನ್ಷನ್ ಇಸ್ ದಟ್ ಶೇಕ್ಸ್ಪಿಯರ್ ಇಸ್ ಎ ಟ್ರಿವಿಯಲ್, ಶಾಲೋ ರೈಟರ್ ವಿತ್ ನೋ ಕೊಹಿರೆಂಟ್ ಫಿಲಾಸಫಿ, ನೋ ಥಾಟ್ಸ್ ಆರ್ ಐಡಿಯಾಸ್ ವರ್ತ್ ಬಾದರಿಂಗ್ ಅಬೌಟ್ ಅಂತ ಹೇಳಿ ಅವರು ತಮ್ಮ ತೀರ್ಮಾನವನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಒಂದು ಪ್ರಾಣಿಯ ಗಾತ್ರಕ್ಕನುಗುಣವಾಗಿ ಅದು ತೆಗೆದುಕೊಳ್ಳುವ ಆಹಾರದ ಪ್ರಮಾಣವೂ ಇರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಯಾತಕ್ಕಂದ್ರೆ ಆರ್ಕ್ಟಿಕ್ ತಿಮಿಂಗಿಲ ರಾಶಿ ರಾಶಿ ಮೀನನ್ನ ಒಮ್ಮೆಗೆ ನುಂಗಿ ನೊಣದ್ ಬಿಡುತ್ತೆ. ಯಾತಕ್ಕೆ ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂದ್ರೆ, ಎಷ್ಟು ವಿಷಯಗಳನ್ನ ಶೇಕ್ಸ್ಪಿಯರ್ ತಮ್ಮದಾಗಿಸ್ಕೊಂಡ್ರು, ಜಗತ್ತಿನ ಜ್ಞಾನದ ಶಾಖೋಪಶಾಖೆಗಳನ್ನೆಲ್ಲ ತಮ್ಮದಾಗಿಸ್ಕೊಂಡಿದ್ರು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ದಿ ಲೀಗಲ್ ಅಕ್ವೈರ್ಮೆಂಟ್ಸ್ ಆಫ್ ಶೇಕ್ಸ್ಪಿಯರ್ ಅಂತ ಬರೆದಿದ್ದಾರೆ ಚಿಂತಕರು, ವಿಮರ್ಶಕರು. ದಿ Shakespeare's delineations of insanity, the rural life of Shakespeare, Shakespeare's garden, ornithology of Shakespeare, the insects mentioned by Shakespeare, ಇತ್ಯಾದಿ ಇತ್ಯಾದಿ ಹಲವು ವಿಷಯಗಳನ್ನ ಕುರಿತು ಅವರು ಬರೆದಿದ್ದಾರೆ. ಎಲ್ಲಿಂದ ಈ ಮನುಷ್ಯ ಇಷ್ಟೆಲ್ಲ ಜ್ಞಾನೋಪಶಾಖೆಗಳನ್ನ ತನ್ನದಾಗಿಸಿಕೊಂಡ ಅಂತ ಹೇಳಿ ನಮಗೆ ದಿಗ್ಭ್ರಮೆಯಾಗತ್ತೆ. ಅದಕ್ಕೆ ನಾನು ಹೇಳಿದ್ದು, ಒಂದು ಪ್ರಾಣಿ ತನ್ನ ಗಾತ್ರಕ್ಕನುಗುಣವಾಗಿ ಆಹಾರವನ್ನ ಅದು ಆ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಳುತ್ತೆ ಅಂತ ಹೇಳಿ. ಉದಾಹರಣೆಗೆ ಆರ್ಕ್ಟಿಕ್ ತಿಮಿಂಗಿಲ ರಾಶಿ ರಾಶಿ ಮೀನನ್ನ ಒಂದೇ ಸಾರಿ ನುಂಗಿ ನೊಣದು ಬಿಡುತ್ತಂತೆ. ಶೇಕ್ಸ್ಪಿಯರ್ ಡಿಸ್ಕವರ್ಡ್ ಮೋರ್ ಆಫುಲ್ ಅಂಡ್ ಮಿಸ್ಟೀರಿಯಸ್ ಡಾರ್ಕ್ನೆಸ್ ಅಂಡ್ ಆಲ್ಸೋ ಮೋರ್ ಇಂಟೆನ್ಸ್ ಅಂಡ್ ಲವ್ಲಿಯರ್ ಲೈಟ್. ಎರಡೂ ಕೂಡ ಅವನ ಅರಿವಿಗೆ ಬಂದಿತ್ತು. ಅಂಧನ್ ತಮಸ್ಸು ಅಂತ ನಾವು ಹೇಳ್ತೀವಲ್ಲ, ಗಾಢವಾದಂಥ ತಮಸ್ಸಿಗೆ, ಗಾಢಾಂಧಕಾರಕ್ಕೆ ನಾವು ಅಂಧನ್ ತಮಸ್ಸು ಅಂತ ಹೇಳ್ತೀವಿ. ಅದು ಗೊತ್ತಿತ್ತು ಶೇಕ್ಸ್ಪಿಯರ್ಗೆ. ಅದೇ ರೀತಿ ಉತ್ಕಟವಾದ ಬೆಳಕು ಕೂಡ ಅವನಿಗೆ ಗೊತ್ತಿತ್ತು. ಕಲ್ಪನೆಯನ್ನ ತಾರ್ಕಿಕ ತುದಿಗೆ ತೆಗೆದುಕೊಂಡು ಹೋಗಿದ್ದ ಶೇಕ್ಸ್ಪಿಯರ್ಗೆ ಬಿಡುಗಡೆ ಬೇಕಾಗಿತ್ತು. ಹಾಗಾಗಿ ಆತ ದಿ ಲೈಫ್ ಆಫ್ ಟೈಮನ್ ಆಫ್ ಅಥೆನ್ಸ್ ನಾಟಕ ಬರೆದ ಬೆನ್ನಲ್ಲೇನೆ ಕಾಡ ಒಡಲ ನೀರವತಿಯನ್ನು ನೀಡುವ ದ ವಿಂಟರ್ಸ್ ಟೇಲ್ ನಂತ ವೈನೋದಿಕವನ್ನು ಕೂಡ ಬರೆದ. ಒಟ್ಟಿನಲ್ಲಿ ಕೊನೆ ಮಾಡ್ತಾ ಇದ್ದೀನಿ ಉಪನ್ಯಾಸ. ದೇಶಭ್ರಷ್ಟನಾದ ಫಾರೆಸ್ಟ್ ಗಾರ್ಡನ್ ಅಲ್ಲಿ ನಿರುಮ್ಮಳತೆಯನ್ನು ಪಡೆಯುವಂತೆ ಶೇಕ್ಸ್ಪಿಯರ್ ನೆಮ್ಮದಿಯನ್ನು ಪಡೆದ. ಆಸ್ ಯು ಲೈಕ್ ಇಟ್ ಈಸ್ ದಿ ಸ್ವೀಟೆಸ್ಟ್ ಅಂಡ್ ಹ್ಯಾಪಿಯೆಸ್ಟ್ ಆಫ್ ಆಲ್ ಶೇಕ್ಸ್ಪಿಯರ್ಸ್ ಕಾಮಿಡೀಸ್ ಅನ್ನೋ ಮಾತಿದೆ. ಅದನ್ನು ನಾವು ನಂಬಬಹುದು ಅಂತ ಕಾಣಿಸುತ್ತೆ. ಆಸ್ ಯು ಲೈಕ್ ಇಟ್ ಈಸ್ ದಿ ಸ್ವೀಟೆಸ್ಟ್ ಅಂಡ್ ಹ್ಯಾಪಿಯೆಸ್ಟ್ ಆಫ್ ಆಲ್ ಶೇಕ್ಸ್ಪಿಯರ್ಸ್ ಕಾಮಿಡೀಸ್. ಇಲ್ಲಿ ಉಲ್ಲಾಸವೇ ಎಲ್ಲ ಕಡೆ. ಆ ಉಲ್ಲಾಸಕ್ಕೆ ಒಂದು ಲಾವಣ್ಯ ಇದೆ, ಒಂದು ಚೈತನ್ಯವಿದೆ, ಒಂದು ಉತ್ಕೃಷ್ಟತೆ ಇದೆ. ನಾಟಕದುದ್ದಕ್ಕೂ ಬಯಲಿನ ಸ್ವಚ್ಛಂದದ ಭಾವನೆ ಇದೆ. ಸಂಭಾಷಣೆಯಲ್ಲಿ ವಾತಾವರಣದಿಂದ ಉದ್ಭವವಾಗುವ ಸ್ವಾತಂತ್ರ್ಯ ಮತ್ತು ತಾಜಾತನ ಇದೆ. ಹೆನ್ರಿ ದ ಫಿಫ್ತ್ ನಾಟಕದಲ್ಲಿನ ಕೊಂಬು ಕಹಳೆಯ ಕೋಲಾಹಲದ ನಂತರ ಪ್ಯಾಸ್ಟರಲ್ ಸ್ಟ್ರೈನ್ನಲ್ಲಿ ಕಾಡಿನ ಹಾಡಿನ ಇನಿದನಿ ಕೋಮಲವಾಗಿ ನಮಗೆ ಇಲ್ಲಿ ಕೇಳಿಬರುತ್ತೆ. ಆಸ್ ಯು ಲೈಕ್ ಇಟ್ನಲ್ಲಿ ಹೆನ್ರಿ ದ ಫಿಫ್ತ್ ಅಲ್ಲೇ ಕಾಣುವಂಥದ್ದು ಕೊಂಬು ಕಹಳೆಯ ಕೋಲಾಹಲ. ಯಾಕೆಂದ್ರೆ ಹೇಳಿ ಕೇಳಿ ಅದು ಐತಿಹಾಸಿಕವಾದಂಥ ನಾಟಕ, ಯುದ್ಧ, ಗಲಾಟೆ, ಕೋಲಾಹಲ. ಅದಾದ ನಂತರ ಆಸ್ ಯು ಲೈಕ್ ಇಟ್ನಲ್ಲಿ ಅದು ಸ್ವೀಟೆಸ್ಟ್ ಅಂಡ್ ಹ್ಯಾಪಿಯೆಸ್ಟ್ ಆಫ್ ಆಲ್ ಶೇಕ್ಸ್ಪಿಯರ್ಸ್ ಕಾಮಿಡಿ ಆಗಿರೋದ್ರಿಂದ ನಮಗೆ ಕಾಡಿನ ಹಾಡಿನ ಇನದನಿ ಬಹಳ ಕೋಮಲವಾಗಿ ಕೇಳಿಬರುತ್ತೆ. ಈಗ ಶೇಕ್ಸ್ಪಿಯರ್ಗೆ ಬೇಕಾಗಿದ್ದದ್ದು ಹೊಸ ರೀತಿಯ ಲವಲವಿಕೆ. ಕಾಡ ನಡುವೆ ನವಿರಾಗಿ ಸುಳಿಯುವ ಸೂರ್ಯನ ರಶ್ಮಿ, ತನ್ನ ಹಣೆಯನ್ನು ಲಘುವಾಗಿ ತಟ್ಟುವ ತಂಗಾಳಿ, ಕಿವಿಯನ್ನು ಮುತ್ತಿಕ್ಕುವ ಝರಿಯ ಮಂಜುಳಗಾನ. ಮಿತ್ರರೇ, ಶೇಕ್ಸ್ಪಿಯರ್ನ ಮನಸ್ಸು ಮತ್ತು ಆತನ ಕಲೆಯನ್ನು ಅಭ್ಯಸಿಸುವ ಪ್ರಯತ್ನದಲ್ಲಿ ಇಲ್ಲಿವರೆಗೆ ನಾವು ಪ್ರಯಾಣ ಮಾಡಿದ್ದಾಯಿತು. ಅವನ ಗ್ರೇಟ್ ಟ್ರಾಜಿಡೀಸ್ ನಮ್ಮ ಮುಂದೆ ಬೇರೊಂದು ಪ್ರಪಂಚವನ್ನೇ ಅನಾವರಣ ಮಾಡ್ತವೆ.
ಅದನ್ನು ಈಗಾಗಲೇ ತಾವು ವಿಶೇಷ ಉಪನ್ಯಾಸಗಳ ಮೂಲಕ ಅನುಭವಿಸಿದ್ದೀರಿ. ರೋಮನ್ ನಾಟಕಗಳ ವಲಯ ಬೇರೆ, ಐತಿಹಾಸಿಕ ನಾಟಕಗಳ ಆಯಾಮ ಬೇರೆ. ಶೇಕ್ಸ್ಪಿಯರ್ನ ಬಗ್ಗೆ ತತ್ವಜ್ಞಾನಿ ಎಮರ್ಸನ್ ಒಂದು ಮಹತ್ವದ ಮಾತನ್ನ ಹೇಳಿದ್ದಾನೆ. ಅದನ್ನ ಉಲ್ಲೇಖಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಎಮರ್ಸನ್ ಮಾಡೋದು ಮಾತನ ಒಂದು ರೀತಿ, ಒಬ್ಬ ಒಳ್ಳೆಯ ಓದುಗ ಪ್ಲೇಟೋನ ಮಿದುಳನ್ನು ಪ್ರವೇಶಿಸಬಹುದು ಮತ್ತು ಅಲ್ಲಿಂದ ಆಲೋಚಿಸಬಹುದು, ಆದರೆ ಶೇಕ್ಸ್ಪಿಯರ್ನ ಮಿದುಳನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ನಾವು ಹೊರಗೇ ಇರುತ್ತೇವೆ ಅನ್ನೋ ಮಾತನ್ನ ರ್ಯಾಲ್ಫ್ ವ್ಯಾಲ್ಡೋ ಎಮರ್ಸನ್ ಹೇಳಿದ್ದಾರೆ. ಅವನ ಒಂದು ಶೇಕ್ಸ್ಪಿಯರ್ನ ಒಂದು ಥಿಯರಿಗೆ ನಾವು ಅಳವಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅವನ ನಾಟಕಗಳ ಕಾವ್ಯದ ಓದಿನಿಂದ ಧೈರ್ಯ, ಶಕ್ತಿ ಮತ್ತು ಬಲ ಪ್ರಾಪ್ತಿಯಾಗುತ್ತೆ ಅನ್ನೋದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಆ ದೃಷ್ಟಿಯಿಂದ ಆ ವಿಗರ್ ಮತ್ತು ವೈಟಾಲಿಟಿಯನ್ನು ನಾವು ಮರಳಿ ಗಳಿಸೋದಕ್ಕೆ, ನಾವು ಮ್ಲಾನವದನರಾಗಿ ಖಿನ್ನರಾಗಿ ಕುಳಿತಂಥ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಕಾವ್ಯ ಮತ್ತು ನಾಟಕವನ್ನು ಪ್ರವೇಶ ಮಾಡಿದಾಗ ನಮಗರಿವಿಲ್ಲದಂತೆಯೇ ನಮ್ಮ ನರನಾಡಿಗಳಲ್ಲಿ, ಧಮನಿಗಳಲ್ಲಿ ಒಂದು ವಿಗರಸ್ ವೈಟಾಲಿಟಿ ಪ್ರವೇಶ ಮಾಡುತ್ತೆ. ಅದನ್ನು ಸ್ವಾನುಭವದಿಂದ ನಾವು ಪ್ರತಿಯೊಬ್ಬರೂ ನಮ್ಮ ಅರಿವಿಗೆ ತಂದುಕೊಳ್ಳಬೇಕು. ಬೇರೆಯವ್ರು ಹೇಳಿದ್ರೆ ಅದು ಸಾಧ್ಯವಿಲ್ಲ. ನಮ್ಮ ಅನುಭವದಿಂದಲೇ ನಾವು ಅದನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ಸರ್ವೆ ಮಾಡೋದಕ್ಕೆ ನಾನು ತಮ್ಮ ಮುಂದೆ ಹೊರಟದ್ದು. ಮತ್ತು ಇಲ್ಲಿಗೆ ನನ್ನ ಉಪನ್ಯಾಸವನ್ನು ನಿಲ್ಲಿಸಿ ನಿಮ್ಮ ಪ್ರತಿಕ್ರಿಯೆ, ಪ್ರತಿಸ್ಪಂದನೆಯನ್ನು ನಾನು ನಿರೀಕ್ಷೆ ಮಾಡ್ತಾ ವಿರಮಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್, ಧನ್ಯವಾದಗಳು ಸರ್. ಮತ್ತೆ ನಿಮ್ಮೊಟ್ಟಿಗೆ ಚರ್ಚೆನಲ್ಲಿ ಮಾತು ಮುಂದುವರಿಯುತ್ತೆ. ಈಗ ಧಾರವಾಡ ಕಟ್ಟೆಯ ಅಧ್ಯಕ್ಷರಾಗಿರುವಂತಹ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರ ಮಾತುಗಳು. ಸಮಯ ಹೆಚ್ಚಿಗೆ ತಗೊಂಡಿದ್ರೆ ಕ್ಷಮೆ ಇರ್ಲಿ. ಇಲ್ಲ ಸರ್, ಕರೆಕ್ಟ್ ಆಗಿ 60 ನಿಮಿಷ ಆಗಿದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಸಿಗ್ತಾನೆ. ನಿವೃತ್ತ ಪ್ರಾಧ್ಯಾಪಕರು, ಕವಿಗಳು, ಅನುವಾದಕರು, ಸಾಂಸ್ಕೃತಿಕ ಮನಸ್ಸಿನ ಸಂಸ್ಕೃತಿ ಚಿಂತಕರು ಆಗಿರುವ ಪ್ರೊಫೆಸರ್ ಸಿ ನಾಗಣ್ಣವರು ಶೇಕ್ಸ್ಪಿಯರ್, ಅವನ ಮನಸ್ಸು ಮತ್ತು ಕಲೆ ಎಂಬ ವಿಷಯದ ಕುರಿತು ಇಲ್ಲಿವರೆಗೆ ಮಾತನಾಡಿದರು. ಸುಮಾರು 60-65 ನಿಮಿಷಗಳ ಕಾಲ ನಾಗಣ್ಣ ಸರ್ ಮಾತನಾಡಿದರು. ನಾಗಣ್ಣ ಸರ್ ಉಪನ್ಯಾಸವನ್ನ ನಾನು ಒಂದು ಪ್ರಮುಖ ಕಾರಣಕ್ಕಾಗಿ ಇಷ್ಟಪಡುತ್ತೇನೆ. ಅವರ ಮಾತುಗಳನ್ನ ಕೇಳಿದರೆ, ಅವರ ಮುಖವನ್ನು ನೋಡಿದರೆ ನನಗೆ ನನ್ನ ವಿದ್ಯಾಗುರು ಗಿರಡ್ಡಿ ಗೋವಿಂದರಾಜರ ಮುಖ ನೆನಪಾಗ್ತದೆ. ಅವರ ಉಪನ್ಯಾಸಗಳು ನೆನಪಾಗ್ತವೆ. ಗಿರಡ್ಡಿಯವರು ಕೂಡ 1 ಗಂಟೆ ಅಂದ್ರೆ 1 ಗಂಟೆ ಶೇಕ್ಸ್ಪಿಯರ್ ಬಗ್ಗೆ ಮಾತನಾಡಬೇಕು ಅಂದ್ರೆ 1 ಗಂಟೆ ಆ ಕಡೆ ಈ ಕಡೆ ನೋಡದೆ ಬಹಳ ನಿರರ್ಗಳವಾಗಿ, ಪ್ರಭಾವಿಯಾಗಿ, ಮನದಟ್ಟಾಗುವಂತೆ, ಮನ ಮುಟ್ಟುವಂತೆ 1 ಗಂಟೆ ಅವರು ಪಾಠ ಮಾಡ್ತಾ ಇದ್ರು. ಇವತ್ತು ಸಿ ನಾಗಣ್ಣವರ ಈ 1 ಗಂಟೆಯ ಅದ್ಭುತವಾದ, ಸುಂದರವಾದ, ಬಹಳ ಅರ್ಥಪೂರ್ಣವಾದ, ಪಾಂಡಿತ್ಯಪೂರ್ಣ ಉಪನ್ಯಾಸ ಕೇಳುತ್ತಿರುವಾಗ ನನಗೆ ಗಿರಡ್ಡಿ ಗೋವಿಂದರಾಜ್ ಅವರ ನೆನಪಾಯಿತು. ಅವರ ಅನೇಕ ಮಾತುಗಳನ್ನ ನನ್ನ ಜೊತೆ JNUದ 2 ಪ್ರಾಧ್ಯಾಪಕರು ಕೇಳಿಸಿಕೊಂಡ್ರು. ನಾನು ದೆಹಲಿಯ ICSR ಗೆಸ್ಟ್ ಹೌಸ್ನಲ್ಲಿ ಕುಳಿತುಕೊಂಡು ಅವರ ಮಾತುಗಳನ್ನ ಕೇಳಿದೆ. ಒಬ್ಬರು ಕನ್ನಡಿಗರು, ಇನ್ನೊಬ್ರು ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ. ಅವರಿಬ್ರು ಸಿ ನಾಗಣ್ಣವರ ಒಂದು 40 ನಿಮಿಷದ ಭಾಷಣವನ್ನ ಕೇಳಿ ಹೋದ್ರು. ಅವ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಈ ಮಾತನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಅವರ ಮಾತುಗಳು ಇವತ್ತು JNU ಕ್ಯಾಂಪಸ್ನಲ್ಲೂ ಕೂಡ 2 ಪ್ರಾಧ್ಯಾಪಕರು ಕೇಳಿಸಿಕೊಂಡ್ರು ಎಂದು ನಿಮಗೆ ತಿಳಿಸ್ಲಿಕ್ಕೆ ನಾನು ಈ ಮಾತನ್ನ ಹೇಳಿದೆ. ಬಹಳ ಅದ್ಭುತವಾದ ಉಪನ್ಯಾಸ ಇದಾಗಿತ್ತು. ಪ್ರಾರಂಭದಲ್ಲಿ
ನಾಗಣ್ಣ ಸರ್ ಹೇಳಿದ್ರು, ನನ್ನ ಉಪನ್ಯಾಸದಲ್ಲಿ ಒಂದು ಸ್ಟ್ರಕ್ಚರ್ ಇರದೇ ಇರಬಹುದು, ಬಹಳ ಸ್ಟ್ರಕ್ಚರ್ಡ್ ಆದಂತ ಉಪನ್ಯಾಸ ಇದಾಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅವರ ಶೀರ್ಷಿಕೆಯಲ್ಲೇ ಒಂದು ಸ್ಟ್ರಕ್ಚರ್ ಇದ್ದದ್ದನ್ನ ನಾವು ಕಾಣಬಹುದು. ಶೇಕ್ಸ್ಪಿಯರ್, ಅವನ ಮನಸ್ಸು ಮತ್ತು ಕಲೆ. ಹೀಗಾಗಿ ಈ ಉಪನ್ಯಾಸ ಬಹಳ ಅಕಾಡೆಮಿಕ್ ಶಿಸ್ತಿನಿಂದ ಕೂಡಿತ್ತು, ಬಹಳ ವ್ಯವಸ್ಥಿತವಾಗಿತ್ತು. ಅಂದ್ರೆ ವ್ಯವಸ್ಥಿತವಾಗಿ ಸಿದ್ಧಪಡಿಸಿದ ಗಂಭೀರ ಸ್ವರೂಪದ ಉಪನ್ಯಾಸ ಇದಾಗಿತ್ತು. ಒಬ್ಬ ಪ್ರಾಧ್ಯಾಪಕನಲ್ಲಿ ಇರಬೇಕಾದ ಎಲ್ಲಾ ಲಕ್ಷಣಗಳು ನಾಗಣ್ಣವರ ಸರಲ್ಲಿ ಇವೆ. ವಿಷಯದ ಆಳವಾದ ಅಧ್ಯಯನ, ವಿಷಯ ಮಂಡನೆ, ವಸ್ತು ಮತ್ತು ಭಾಷೆಯ ಸ್ಪಷ್ಟತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸವಿತಾ ಬೀಳಿಗೆ ಅವರು ದಯವಿಟ್ಟು ವಸ್ತು ವಿಷಯದ ಸ್ಪಷ್ಟತೆ, ಹೃದಯವಾದ ಮತ್ತು ನವಿರಾದ ಶೈಲಿ, ಈ ಎಲ್ಲ ಸಂಗತಿಗಳನ್ನ, ಲಕ್ಷಣಗಳನ್ನ ನಾವು ಅವರ ಉಪನ್ಯಾಸದಲ್ಲಿ ಎಂದು ಕಂಡುಕೊಂಡಿದ್ದೇವೆ. ಶೇಕ್ಸ್ಪಿಯರ್ನ ನಾಟಕಗಳ ಬಗ್ಗೆ, ಅವನ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇತ್ತು, ಅವನ ನಾಟಕಗಳ ಕಲಾತ್ಮಕತೆ, ಅವನ ಮನುಷ್ಯ ಬದುಕಿನ ಸಂಕೀರ್ಣತೆಯನ್ನು, ಜಟಿಲತೆಯನ್ನು ಗ್ರಹಿಸುವ ರೀತಿ, ಇಂಥ ಅನೇಕ ಸಂಗತಿಗಳ ಬಗ್ಗೆ ಬಹಳ ವಿವರವಾಗಿ ಸಿ ನಾಗಣ್ಣ ಅವರು ಮಾತನಾಡಿದ್ರು. ಪ್ರಾರಂಭದಲ್ಲಿ ಅವರು ಹೇಳಿದ್ರು, ಎಡ್ವರ್ಡ್ ಡೌಡನ್ನ ಪುಸ್ತಕದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಶೇಕ್ಸ್ಪಿಯರ್ ಎ ಕ್ರಿಟಿಕಲ್ ಸ್ಟಡಿ ಆಫ್ ಹಿಸ್ ಮೈಂಡ್ ಅಂಡ್ ಆರ್ಟ್ ಅಂತ. ಬಹಳ ಅದ್ಭುತವಾದ ಪುಸ್ತಕ. ಅನೇಕ ಜನ ಶೇಕ್ಸ್ಪಿಯರ್ ಓದುಗರು, ಶೇಕ್ಸ್ಪಿಯರ್ ನಾಟಕಗಳ ಅಭ್ಯಾಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದರಿಂದ ನಾವು ದಯವಿಟ್ಟು ಈ ಪುಸ್ತಕವನ್ನ ಓದ್ಬೇಕು. ಎಡ್ವರ್ಡ್ ಡೌಡನ್ನ ಪುಸ್ತಕ. ಮತ್ತು ಎ.ಸಿ. ಬ್ರಾಡ್ಲಿಯ ಶೇಕ್ಸ್ಪಿಯರ್ ಅಂಡ್ ಟ್ರೆಜಡಿ 1904 ಈ ಪುಸ್ತಕ ಪ್ರಕಟ ಆಯಿತು. ಈ ಪುಸ್ತಕ ಪ್ರಕಟ ಆದ ಮೇಲೆ ಬಂದಂತ ಅತ್ಯಂತ ಮಹತ್ವದ ಕೃತಿ ಅಂತಂದ್ರೆ ಎಡ್ವರ್ಡ್ ಡೌಡನ್. ಅದ್ರ ಜೊತೆಗೆ ಸ್ಟೀಫನ್ ಗ್ರೀನ್ ಬಾಲ್ಟ್ ನನಗೆ ಬಹಳ ಇಷ್ಟವಾದಂತ ಶೇಕ್ಸ್ಪಿಯರನ್ ಸ್ಕಾಲರ್. ಎ.ಸಿ. ಬ್ರಾಡ್ಲಿ, ಆಮೇಲೆ ವಿಲ್ಸನ್ ನೈಟ್, ಇವರೆಲ್ಲ ಇದ್ದಾರೆ. ಸ್ಟೀಫನ್ ಗ್ರೀನ್ ಬಾಲ್ಟ್ 2 ಪುಸ್ತಕಗಳನ್ನ ಬರೆದಿದ್ದಾನೆ. ಒಂದು ವಿಲ್ ಇನ್ ದ ವರ್ಲ್ಡ್ : ಶೇಕ್ಸ್ಪಿಯರ್ ಬಿಕೇಮ್ ಶೇಕ್ಸ್ಪಿಯರ್. ಶೇಕ್ಸ್ಪಿಯರ್ ಹೇಗೆ ಶೇಕ್ಸ್ಪಿಯರ್ ಆದ ಅನ್ನೋದ್ರ ಬಗೆಗೆ ಸುಮಾರು ಒಂದು 300 ಪುಟದ ಪುಸ್ತಕ ಇದೆ. ಅದ್ಭುತವಾದಂತಹ ಪುಸ್ತಕ. ಇನ್ನೊಂದು ಟೈರೆಂಟ್ ಶೇಕ್ಸ್ಪಿಯರ್ ಅವನ ಪೊಲಿಟಿಕ್ಸ್ ಅಂತ ಸುಮಾರು ಒಂದು 200 ಪುಟದ ಪುಸ್ತಕ. ಈ 2 ಪುಸ್ತಕಗಳನ್ನ ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಆಸಕ್ತಿ ಇರುವ ಎಲ್ಲಾ ಓದುಗರು ಮತ್ತು ಪ್ರಾಧ್ಯಾಪಕರು ಕಡ್ಡಾಯವಾಗಿ ಓದಲೇಬೇಕು. ಧಾರವಾಡ ಕಟ್ಟೆ ಪ್ರತಿ ವರ್ಷ ಶೇಕ್ಸ್ಪಿಯರ್ನ ಬಗ್ಗೆ, ಅವನ ಹುಟ್ಟುಹಬ್ಬದ ನಿಮಿತ್ತ ಒಂದು ವಿಶೇಷ ಉಪನ್ಯಾಸ ಏರ್ಪಡಿಸ್ತಾ ಇರ್ತದೆ. ಆಗಾಗ ನಾವು ಶೇಕ್ಸ್ಪಿಯರ್ ಬಗ್ಗೆ ಧಾರವಾಡ ಕಟ್ಟೆ ಮೇಲೆ ಚರ್ಚೆ ಮಾಡ್ತಾ ಇರ್ತೇವೆ. ಒಂದು 2 ಇಂಗ್ಲಿಷ್ ಪ್ರಾಧ್ಯಾಪಕರು ನನಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಶೇಕ್ಸ್ಪಿಯರ್ನ 37 ನಾಟಕಗಳ ಬಗ್ಗೆ ನೀವು ಮಾತನಾಡಬೇಕು ಅಂತ ಅವರು ನನ್ನನ್ನ ಕೇಳಿಕೊಂಡಿದ್ದಾರೆ. ನಾಗಣ್ಣ ಸರ್ ಭಾಷಣ ಕೇಳಿದಾಗ ನನಗೇನ್ ಅನಿಸ್ತು ಅಂತಂದ್ರೆ, ಅವ್ರು ಒಪ್ಪೋದಾದ್ರೆ ನಾವಿಬ್ರು 2 ಭಾಗ ಮಾಡಿಕೊಂಡು ಸುಮಾರು ಒಂದು 18 ನಾಟಕಗಳ ಬಗ್ಗೆ ನೀವು ಮಾತನಾಡೋದಾದ್ರೆ 18 ನಾಟಕಗಳ ಬಗ್ಗೆ ನಾನು ಮಾತನಾಡ್ತೇನೆ. ಎಲ್ಲಾ 36-37 ನಾಟಕಗಳ ಬಗ್ಗೆ ಧಾರವಾಡ ಕಟ್ಟೆ ಮೇಲೆ ನಾವು ಉಪನ್ಯಾಸ ನೀಡಿ ಅದೊಂದು ಪುಸ್ತಕ ಮಾಡಿ ಪ್ರಕಟ ಕೂಡ ಮಾಡಬಹುದು. ನೋಡೋಣ, ಯಾಕಾಗ್ಬಾರ್ದು. ನೀವು ಇಷ್ಟೊಂದು ಟೊಂಕ ಕಟ್ಟಿ ಜ್ಞಾನ ಅನ್ವೇಷಣೆಯಲ್ಲಿ ತೊಡಗಿರುವಾಗ, ನಿನ್ನೆ ನಮ್ಮ ಚೆನ್ನಪ್ಪ ಕಟ್ಟಿಯವರು, ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರು ಅದೇ ಹೇಳ್ತಾ ಇದ್ರು. ಏನು ಡೆಡಿಕೇಶನ್ ಸರ್, ಏನು ಡೋಣೂರ್ ಅವ್ರದ್ದು, ವಿಜಯಲಕ್ಷ್ಮಿ ಅವರು, ಬಾಳಿಕಾಯಿ ಅವರು ಎಷ್ಟು ಡೆಡಿಕೇಟೆಡ್ ಆಗಿ, ಕಮಿಟೆಡ್ ಆಗಿ ಮಾಡ್ತಾ ಇದ್ದಾರೆ ಕೂಡ ಪ್ರಶಂಸೆ ಮಾಡ್ತಾ ಇದ್ರು. ನಾನು ಅಲ್ಲಿ ಕುವೆಂಪು ಭಾಷಾ ಭಾರತಿಯಲ್ಲಿ ಒಂದು ವಿಶೇಷ ಉಪನ್ಯಾಸ ಇತ್ತು, ಅದ್ರಲ್ಲಿ ನೆನ್ಸ್ಕೊಂಡ್ರು ಕಟ್ಟೆನ. ಅವ್ರು ಸೇರ್ತೀನಿ ಇವತ್ತಂತ ಹೇಳಿದ್ರು, ಸೇರಿದಾರೇನೋ ಗೊತ್ತಾಗ್ಲಿಲ್ಲ, ಪಾಪ ಬಿಸಿ ಇರ್ಬೋದು, ಗೊತ್ತಿಲ್ಲ. ಚೆನ್ನಪ್ಪ ಕಟ್ಟಿಯವರು ನನ್ನ ವಿದ್ಯಾಗುರುಗಳು ಸರ್. ಅವರ ಕಾರಣಕ್ಕಾಗಿನೇ ನಾನು ಶೇಕ್ಸ್ಪಿಯರ್ನ ಇಷ್ಟು ದೊಡ್ಡ ಅಭಿಮಾನಿ ಆದೆ ಮತ್ತು ಇಂಗ್ಲಿಷ್ ಸಾಹಿತ್ಯವನ್ನ ಓದಿದೆ. ಗುರುಗಳ ಹೆಸರನ್ನ, ಇನ್ನೊಬ್ಬ ಗುರುಗಳ ಹೆಸರನ್ನ ಪ್ರಸ್ತಾಪ ಮಾಡಿ ನನ್ನ ಸಂತೋಷವನ್ನ ಹೆಚ್ಚಿಸಿದರೆ ನಿಮಗೆ ಧನ್ಯವಾದಗಳು. ನೋಡೋಣ, ಸಾವಕಾಶವಾಗಿ ನಾವಿಬ್ರು ಕೂತು ಮಾತಾಡಿ ಒಂದ್ ನಿರ್ಧಾರಕ್ಕೆ ಬರೋಣ ಅಂತೆ. ಖಂಡಿತವಾಗಿಯೂ ನೀವು ಒಪ್ಪುವುದಾದ್ರೆ
ನನಗೆ ಬಹಳ ಆನಂದ ಆಗ್ತದೆ, ಖುಷಿ ಆಗ್ತದೆ ಮತ್ತು ಅನೇಕ ಜನರ ಅಭಿಲಾಷೆಯನ್ನ ಈಡೇರಿಸಂತಾಗ್ತದೆ. ನಾವು ಆಮೇಲೆ ಮಾತನಾಡೋಣ ಇದ್ರ ಬಗ್ಗೆ. ಮಾತಾಡಿ, ಖಂಡಿತ. ತಾವಿಬ್ರು ಈ ಕೆಲಸ ಮಾಡಿದ್ರೆ ನಾವು ಒಂದು ಉಪನ್ಯಾಸ ತಪ್ಪಿಸ್ಕೊಳ್ಳೋದಲ್ಲ. ಅದರ್ವೈಸ್ ಆಲ್ಸೋ ಯು ಡೋಂಟ್ ಮಿಸ್. ಕಲಾಂದರ್ ಅವರು ಯಾವ ಉಪನ್ಯಾಸವನ್ನು ಅವರು ಮಿಸ್ ಮಾಡ್ಕೊಳ್ಳೋದಿಲ್ಲ. ಬಹಳ ಆಸಕ್ತಿ ಇದೆ ಅಂತ ಅವ್ರಿಗೆ. ಆಗ್ಲಿ. ಈಗ ಶೇಕ್ಸ್ಪಿಯರ್ ಬಗ್ಗೆ ನಾನು ಒಂದು 7-8 ನಿಮಿಷ ನಾನು ಮಾತನಾಡ್ತೇನೆ. ಕೆಲವು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಡುತ್ತೇನೆ ಸರ್ ಅವರ ಉಪನ್ಯಾಸಕ್ಕೆ ಪೂರಕವಾಗಿ. ನಂತರ ನೀವು ಸಿ ನಾಗಣ್ಣ ಅವರ ಜೊತೆ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಕರ್ನಾಟಕದಲ್ಲಿ ಕೆಲವು ಜನ ಶೇಕ್ಸ್ಪಿಯರ್ನ ಬಹಳ ಸರಿಯಾಗಿ, ಬಹಳ ಗಂಭೀರವಾಗಿ ಓದಿಕೊಂಡ ವಿದ್ವಾಂಸರು ಇದ್ದಾರೆ. ಇಂಥ ಕೆಲವು ವಿದ್ವಾಂಸರಲ್ಲಿ ಸಿ ನಾಗಣ್ಣ ಅವರು ಕೂಡ ಒಬ್ರು. ಶೇಕ್ಸ್ಪಿಯರ್ನ ನಾಟಕಗಳ ಬಗ್ಗೆ, ಶೇಕ್ಸ್ಪಿಯರ್ನ ವ್ಯಕ್ತಿತ್ವದ ಬಗ್ಗೆ, ಅವನ ಕಲೆಯ ಬಗ್ಗೆ ಅಪಾರವಾದ ಪ್ರೀತಿ, ಗೌರವ ಇಟ್ಟುಕೊಂಡವರು. ಈ ಕಾರಣಕ್ಕಾಗಿ ನನಗೆ ಸಿ ನಾಗಣ್ಣ ಅವರ ಬಗ್ಗೆ ವಿಶೇಷವಾದ ಗೌರವ ಇದೆ. ಯಾರು ರಾಜ್ಕುಮಾರ್ನ ಗೌರವಿಸುತ್ತಾರೋ, ಯಾರು ಶೇಕ್ಸ್ಪಿಯರ್ನ ಗೌರವಿಸುತ್ತಾರೋ ಅವ್ರ ಬಗ್ಗೆ ನನಗೆ ವಿಶೇಷವಾದಂತಹ ಗೌರವ, ಪ್ರೀತಿ ಇದೆ. ಕಳೆದ 2 ದಿನಗಳಿಂದ ನನಗೆ ಈ ಕಾಶ್ಮೀರ್ ಹತ್ಯಾಕಾಂಡ ನನ್ನನ್ನ ಬಹಳ ತೀವ್ರವಾಗಿ ಕಾಡಿತು. ಧಾರವಾಡ ಕಟ್ಟೆ ಒಂದ್ ವಿಷಯ ಹೇಳ್ಬಿಡ್ತೀನಿ ಡೋನರ್ ಸಾಹೇಬ್ರೆ. ಏನಂದ್ರೆ, ನಾನೀಗ ಬೆಂಗಳೂರಿನಲ್ಲಿ ನಮ್ಮ ಬಂಧುಗಳ ಮನೆಯಲ್ಲಿ ಇದ್ದು ಮಾತಾಡ್ತಾ ಇದ್ದೀನಿ. ಈ ಬೀದಿ ಪಕ್ಕದಲ್ಲೇನೆ, ಈ ನಮ್ಮ ಮನೆ ಪಕ್ಕದ 3ನೇ 4ನೇ ಮನೆಯಲ್ಲೇನೆ ಅವರು ಭರತ್ ಭೂಷಣ್ ಅನ್ನೋ ಪಾಪ ಮನೆ ಇಡೀ ದಿನ ಎಲ್ಲಾ ಗಣ್ಯರು ಬಂದಿದ್ರು, ಸಾರ್ವಜನಿಕರು ಬಂದು ನೋಡಿದ್ರು. ನಾನು ಹೋಗಿದ್ದೆ, ನೋಡಿದೆ, ಬಹಳ ದುಃಖ ಆಯ್ತು. ಅದು ಬಹಳ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಪಕ್ಕದ ಮನೆನೆ, 4-5ನೇ ಮನೆ. ಇಲ್ಲಿ ಅವರ ಪಾರ್ಥಿವ ಶರೀರ 3 ಗಂಟೆಗೆ ಇಲ್ಲಿದ್ದ ರವಾನೆ ಮಾಡಿದ್ರು. ಇಡೀ ದಿನ ಬಂದು ಜನ ನೋಡಿ ದುಃಖದಲ್ಲಿ ತಪ್ತರಾಗಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೃದಯ ವಿದ್ರಾವಕವಾದಂತ ಒಂದು ಪ್ರಸಂಗ. ದಯವಿಟ್ಟು ಮುಂದುವರಿಸಿ. ನಿಜ ಸರ್, ನಿಜ. ಇವತ್ತ ದೆಹಲಿಯಲ್ಲೂ ಕೂಡ ಅನೇಕ ಜನ ಸ್ನೇಹಿತರು ಈ ಕಾಶ್ಮೀರ್ ಹತ್ಯಾಕಾಂಡದ ಬಗ್ಗೆನೇ ಚರ್ಚೆ ಮಾಡಿದ್ರು, ಅನೇಕ ಸಂಗತಿಗಳನ್ನ ನನಗೆ ತಿಳಿಸಿದರು. 2 ದಿನಗಳಿಂದ ನನಗೆ ಈ ಘಟನೆ ತೀವ್ರವಾದ ಒಂದು ಮಾನಸಿಕ ವೇದನೆಯನ್ನ, ನೋವನ್ನ ಉಂಟು ಮಾಡಿದ್ದು. ಎಲ್ಲಾ ಭಾರತೀಯರು ಈ ಘಟನೆಯಿಂದ ಬಹಳ ನೊಂದುಕೊಂಡಿದ್ದಾರೆ, ದುಃಖಿಸ್ತಾ ಇದ್ದಾರೆ. ಹೀಗಾಗಿ ಮತ್ತೊಮ್ಮೆ ಈ ಆತಂಕವಾದಿಗಳನ್ನ ಮತ್ತು ಈ ಹಿಂಸೆಯನ್ನ ಮತ್ತು ಈ ಬರ್ಬರ ಹತ್ಯೆಯನ್ನ ಧಾರವಾಡ ಕಟ್ಟೆ ಬಹಳ ಬಲವಾಗಿ ಖಂಡಿಸ್ತದೆ ಎಂಬ ಮಾತನ್ನ ಹೇಳಿ ನಾನು ಕೆಲವು ಮಾತುಗಳನ್ನ ಹೇಳ್ತೇನೆ. ಈ ಕಾಶ್ಮೀರ್ ಹತ್ಯಾಕಾಂಡದ ಬಗೆಗೆ ಪ್ರಸ್ತಾಪಿಸಲಿಕ್ಕೆ ಒಂದು ಕಾರಣ ಇದೆ. ಶೇಕ್ಸ್ಪಿಯರ್ನ ರಿಚರ್ಡ್ III ನಾಟಕದ ಕೆಲವು ದೃಶ್ಯಗಳನ್ನ ಮತ್ತೆ ನಾನು ಇವತ್ತು ಮಧ್ಯಾಹ್ನದಲ್ಲಿ ಓದಿದೆ. ಈ ನಾಟಕ ನಾಗಣ್ಣ ಸರ್ ಮಾತನಾಡ್ತಾ ಒಂದು ವಿಷಯವನ್ನ ಹೇಳಿದ್ರು. ಶೇಕ್ಸ್ಪಿಯರ್ನ 4 ದುರಂತ ನಾಟಕಗಳ ಬಗ್ಗೆ ಮತ್ತು ಕೆಲವು ವಿನೋದ ನಾಟಕಗಳ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ತೇವೆ. ಶೇಕ್ಸ್ಪಿಯರ್ನ ಐತಿಹಾಸಿಕ ನಾಟಕಗಳ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡೋದಿಲ್ಲ ಎಂಬ ಮಾತನ್ನ ಅವರು ಆಡಿದ್ರು. ಬಹಳ ಸತ್ಯವಾದ ಮಾತು. ಉದಾಹರಣೆಗೆ ರಿಚರ್ಡ್ III ನನಗೆ ಹ್ಯಾಮ್ಲೆಟ್, ಮೆಕ್ಬೆತ್, ಲಿಯರ್ಕ್ಕಿಂತ ಅತ್ಯಂತ ಮಹತ್ವದ ನಾಟಕ ಅಂತ ನನಗೆ ಅನಿಸ್ತದೆ. ಈ ಕಾಲದ ಈ ಶಕ್ತಿ ರಾಜಕಾರಣವನ್ನ, ಈ ಪವರ್ ಪೊಲಿಟಿಕ್ಸ್ ಅನ್ನ, ಈ ಎಲ್ಲಾ ರೀತಿಯ ಹಿಂಸೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ, ಸರಿಯಾಗಿ ಗ್ರಹಿಸ್ಲಿಕ್ಕೆ ಈ ನಾಟಕ ನಮಗೆ ಹೆಚ್ಚು ಸಹಾಯಕ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ರಿಚರ್ಡ್ III ಆಡುವ ಮಾತು ಮತ್ತು ನಿನ್ನೆ 26 ಜನರನ್ನ ಅವರ ಹೆಸರನ್ನ ಕೇಳಿ, ಅವರ ಧರ್ಮವನ್ನು ಕೇಳಿ ಕೊಲೆ ಮಾಡಿದ್ರಲ್ಲ ಈ ಆತಂಕವಾದಿಗಳು, ಈ ಆತಂಕವಾದಿಗಳ ಮಾತಿಗೂ ರಿಚರ್ಡ್ III ಮಾತಿಗೂ ವ್ಯತ್ಯಾಸವೇ ನನಗೆ ಕಾಣಲಿಲ್ಲ. ಹೀಗಾಗಿ ಈ ನಾಟಕ ನನಗೆ ಈ ಹೊತ್ತಿನಲ್ಲಿ, ಈ ಸಂದರ್ಭದಲ್ಲಿ ಬಹಳ ಮಹತ್ವದ ನಾಟಕ ಅನ್ನಿಸ್ತು. ಅದ್ರಾಗಿನ ಒಂದು 2-3 ಸಾಲುಗಳನ್ನ ನಾನು ನಿಮ್ಮ ಮುಂದೆ ಓದ್ತೇನೆ. ರಿಚರ್ಡ್ III ಒಂದ್ ಕಡೆ ಹೇಳ್ತಾನೆ, ಅವನು ಪ್ರಾರಂಭದಲ್ಲಿನೇ ಹೇಳ್ತಾನೆ. ನಾವೆಲ್ಲ ಹೇಳ್ತೀವಿ ರಿಚರ್ಡ್ III ಯಾರು ಅಂತಂದ್ರೆ ಈಸ್ ಎ ಟೈಟಾನಿಕ್ ವಿಲನ್. ರಿಚರ್ಡ್ III ನಂತ ಅತ್ಯಂತ ಭೀಕರ, ಭಯಾನಕ ಖಳನಾಯಕನನ್ನ ಯಾರು ಸೃಷ್ಟಿ ಮಾಡಿಲ್ಲ, ಸ್ವತಃ ಶೇಕ್ಸ್ಪಿಯರ್ ಕೂಡ. ಇಂಥ ಒಂದು ಪಾತ್ರ ನಮಗೆ ಸಿಗೋದು
ಮಹಾಭಾರತದಲ್ಲಿ ದುರ್ಯೋಧನ ಅನ್ನಬಹುದು. ಆದ್ರೆ ದುರ್ಯೋಧನಲ್ಲೂ ಕೂಡ ಅಲ್ಲೂ ಇಲ್ಲೂ ಒಂದು ಒಳ್ಳೆ ಗುಣಗಳಿದೆ. ರಿಡೀಮಿಂಗ್ ಫೀಚರ್ಸ್ ಇದೆ. ಇದೆ. ಅಟ್ಲೀಸ್ಟ್ ಅವನು ಕರ್ಣನನ್ನ ಸ್ನೇಹಿತ ಅಂತ ತಿಳಿದುಕೊಂಡ, ಕರ್ಣನನ್ನ ನಿಜಕ್ಕೂ ಪ್ರೀತಿ ಮಾಡಿದ, ನಾಟ್ ಫಾರ್ ಎನಿ ಪೊಲಿಟಿಕಲ್ ರೀಸನ್ಸ್. ಇಂಥ ಯಾವ ಒಳ್ಳೆಯ ಗುಣಗಳು ರಿಚರ್ಡ್ ಥರ್ಡ್ ನಲ್ಲಿ ಇರ್ಲಿಲ್ಲ. ಅವನು ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತಾನೆ, ಡೈಲಾಗಿನ ಹಾಗೆ ಅದು, ಐ ಆಮ್ ಡಿಟರ್ಮಿನ್ಡ್ ಟು ಪ್ರೂವ್ ಎ ವಿಲನ್ ಅಂತಾನವನು. ನಾನು ಖಳನಾಯಕನೆಂದು ಸಾಬೀತುಪಡಿಸಲು ದೃಢ ನಿಶ್ಚಯ ಮಾಡಿದ್ದೇನೆ ಅಂತ ಹೇಳ್ತಾನೆ. ನಾನು ಕೊಲೆಗಾರ ಅಂತ ನಾನು ಒಬ್ಬ ವ್ಯಕ್ತಿ ಹೇಳೋದಾದ್ರೆ ಅವನನ್ನ ಕೊಲೆ ಮಾಡದಂತೆ ತಡಿಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ನಿನ್ನೆ 2 ದಿನಗಳ ಹಿಂದೆ ಕಾಶ್ಮೀರದಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಭಾಗವಹಿಸಿದ ಆತಂಕವಾದಿಗಳು ಇದೇ ಮಾತನ್ನ ಹೇಳಿದ್ರು. ಅವರ ದುಷ್ಕೃತ್ಯದ ಮೂಲಕ ಇದೇ ಮಾತನ್ನ ಹೇಳಿದ್ರು, ವಿ ಆರ್ ಡಿಟರ್ಮಿನ್ಡ್ ಟು ಪ್ರೂವ್ ವಿಲನ್ಸ್ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತ ನನಗನ್ನಿಸ್ತಾ ಇದೆ. ಆ ರೀತಿಯ ಒಂದು ರೀಡಿಂಗ್ ನಾನು ಮಾಡಿದೆ. ಆಮೇಲೆ ಈ ನಾಟಕದಲ್ಲಿ ಕ್ವೀನ್ ಎಲಿಜಾಬೆತ್ ಅಂತ ಒಬ್ಬಕ್ಕೆ ರಾಣಿ ಬರ್ತಾಳೆ. ಅವಳ ಇಡೀ ಮನೆತನವನ್ನ ರಿಚರ್ಡ್ ಥರ್ಡ್ ಸರ್ವನಾಶ ಮಾಡ್ತಾನೆ. ಒಂದ್ ಕಡೆ ರಾಣಿ ಹೇಳ್ತಾಳೆ, ದೌ ಕಮೆಸ್ಟ್ ಆನ್ ಅರ್ತ್ ಟು ಮೇಕ್ ದಿ ಅರ್ತ್ ಮೈ ಹೆಲ್. ನಾನು ಬದುಕ್ತಕ್ಕಂತ ಭೂಮಿಯನ್ನು ನರಕವನ್ನಾಗಿ ಮಾಡಲು ನೀನು ಈ ಭೂಮಿಗೆ ಬಂದಿರುವೆ ಅಂತ ಹೇಳ್ತಾಳೆ. ಈಗ ನಿನ್ನೆ ಒಂದು ಮಗು ಹೇಳ್ತಿತ್ತಲ್ಲ ಸರ್, ಬೆಂಗಳೂರಿನ ಮಗು, ನನ್ನ ತಂದೆಯನ್ನು ಕೊಂದಿ, ಆಕೆ ಹೇಳ್ತಾ ಇದ್ಲು, ನನ್ನ ಪತಿಯನ್ನ ನೀವು ಕೊಂದ್ ಹಾಕಿರಲ್ಲ, ನನ್ನನ್ನು ಕೊಂದ್ಬಿಡ್ರಿ ಅಂತ. ಪತಿಯನ್ನು ಕೊಂದ ಮೇಲೆ ನಾನಿದ್ದು ಏನು ಹೇಗೆ ಬದುಕು ಮಾಡ್ಬೇಕು, ಆ ಮಗುವಿನ ಭವಿಷ್ಯ ಏನು, ನಮ್ಮಿಬ್ಬರನ್ನು ಕೊಂದ್ ಹಾಕು ಅಂತ ಆಕೆ ಹೇಳ್ತಾಳೆ. ರಿಚರ್ಡ್ ಥರ್ಡ್ ನಾಟಕದಲ್ಲಿ ಕ್ವೀನ್ ಎಲಿಜಾಬೆತ್ ಕೂಡ ಇದೇ ಮಾತನ್ನೇ ಅವನು ಹೇಳ್ತಾಳೆ, ಎಲ್ಲರನ್ನು ಕೊಂದ್ ಹಾಕ್ತಾನೆ ಅವನು. ಹಾಕಿದಾಗ ನೀನು ನನ್ನ ಈ ಭೂಮಿಯನ್ನ ನರಕವನ್ನಾಗಿ ಮಾಡಲು ಈ ಭೂಮಿಗೆ ಬಂದೆ ಅಂತ ಹೇಳ್ತಾಳೆ. ಇನ್ನೊಂದು ಒಂದು ಸೊಗತದಲ್ಲಿ ತನ್ನ ದುಷ್ಕೃತ್ಯದ ಬಗ್ಗೆ, ಈಗ ನೋಡಿ ಈ ಹಂತಕರು ಈ ಬರೋಗಿಂತ ಮುಂಚೆ ಕಾರ್ನಲ್ಲಿ ಮಾತಾಡ್ತಾ ಚರ್ಚೆ ಮಾಡ್ತಾ ತಾವು ಮಾಡಲಿರುವ ದುಷ್ಕೃತ್ಯದ ಬಗ್ಗೆ ಅಭಿಮಾನ ಪಡುತ್ತಾ ಬರೋದನ್ನ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ದೇವರ್ ಹ್ಯಾಪಿ ಅಬೌಟ್ ವಾಟ್ ದೇ ವರ್ ಡೂಯಿಂಗ್. ಏನೋ ಇದೆ, ತಾವು ಮಾಡುವ ಕೃತ್ಯದ ಬಗ್ಗೆ ಅವರಿಗೆ ಅಭಿಮಾನವಿದೆ, ಪ್ರೀತಿ ಇದೆ. ಇದನ್ನೇ ಮಾಡಲು ನಾವು ಹುಟ್ಟಿದವರು, ಅಂದ್ರೆ ಹಿಂಸೆಯನ್ನ ಮಾಡಲು ನಾವು ಹುಟ್ಟಿದವರು, ಕೊಲ್ಲೋದಕ್ಕೆ ನಾವು ಹುಟ್ಟಿದವರು ಅಂತಕ್ಕಂಥದ್ದು ಅವರ ಬದುಕಿನ ದೃಷ್ಟಿಕೋನ. ರಿಚರ್ಡ್ ಥರ್ಡ್ ಹೇಳ್ತಾನೆ, ಮೈ ಕನ್ಸೈನ್ಸ್ ಹ್ಯಾತ್ 1,000 several tongues and every tongue brings in a several tale and every tale condemns me ಅಂತ ಹೇಳ್ತಾನೆ ಅವನು. ನನ್ನ ಮನಸ್ಸಾಕ್ಷಿಗೆ 1000 ಭಾಷೆಗಳಿವೆ. ನನ್ನ ಮನಸ್ಸಾಕ್ಷಿಗೆ ಒಂದೇ ಭಾಷೆ ಗೊತ್ತಿರಬೇಕು. ಯಾವನ ಮನಸ್ಸಾಕ್ಷಿಗೆ 1000 ಭಾಷೆಗಳಿವೆಯೋ ಅವನಿಗೆ ಮನಸ್ಸಾಕ್ಷಿಯೇ ಇಲ್ಲ ಅಂತ ಅರ್ಥ, ಅಥವಾ ಒಂದು ಭಯಾನಕವಾದ ಮನಸ್ಸಾಕ್ಷಿ ಅವನು ಹೊಂದಿದ್ದಾನೆ ಅಂತ ಅರ್ಥ. ರಿಚರ್ಡ್ ಥರ್ಡ್ ಹೇಳ್ತಾನೆ, ನನ್ನ ಮನಸ್ಸಾಕ್ಷಿಗೆ 1000 ಭಾಷೆಗಳಿವೆ, ಪ್ರತಿಯೊಂದು ಭಾಷೆ ಹಲವು ಕಥೆಗಳನ್ನು ಹೇಳುತ್ತದೆ ಮತ್ತು ಪ್ರತಿಯೊಂದು ಕಥೆಯೂ ನನ್ನನ್ನು ಖಳನಾಯಕನೆಂದು ಖಂಡಿಸುತ್ತದೆ ಅಂತ ಹೇಳ್ತಾನೆ. ಅವನು is so proud of his villainy or he's being a villain. ಶೇಕ್ಸ್ಪಿಯರ್ ನಮಗೆ ನಾನು ನಗಡ ಸರ್ ಅವರು ಬಹಳ ಅದ್ಭುತವಾದ ಉಪನ್ಯಾಸ ನೀಡಿರೋದ್ರಿಂದ ನಾನು ಇನ್ನೊಂದು 3 ನಿಮಿಷಗಳಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನೀವು ಸಂವಾದವನ್ನ ಚರ್ಚೆಯನ್ನ ಮಾಡಬಹುದು. ಶೇಕ್ಸ್ಪಿಯರ್ ನಾಟಕಗಳ ಮೂಲಕ ಅವನ ಮನಸ್ಥಿತಿಯನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕಾಗಿದೆ. ನಾನು ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ. ಅದ್ಭುತವಾದಂತ ಜೀವನದ ಪಾಠಗಳು, ಜೀವನದ ಅನುಭವಗಳು, ಅಥವಾ ಮನುಷ್ಯ ಸಂಬಂಧಗಳ ಜಟಿಲತೆ, ಸಂಕೀರ್ಣತೆ, ಪ್ರೀತಿ, ದ್ವೇಷ, ಕಾಮ, ಸ್ನೇಹ, ಈ ಎಲ್ಲ ಸಂಗತಿಗಳ ಬಗ್ಗೆ ನಮಗೆ ಸ್ಪಷ್ಟವಾದ ನಿಖರವಾದ ಮಾಹಿತಿ ಸಿಗ್ತದೆ. ಎಲ್ಲಾ ಪ್ರಾಣಿಗಳಲ್ಲೂ ಬಹಳ ಜಟಿಲವಾದ ಪ್ರಾಣಿ, ಸಂಕೀರ್ಣವಾದ ಪ್ರಾಣಿ ಅಂದ್ರೆ ಮನುಷ್ಯ. ಎಲ್ಲಾ ಪ್ರಾಣಿಗಳಲ್ಲೂ ಬಹಳ ಬಹಳ ನೀಚ, ದುಷ್ಟ, ಕ್ರೂರವಾದ ಪ್ರಾಣಿ ಅಂತಂದ್ರೆ ಅದು ಕೂಡ ಮನುಷ್ಯ. ಯಾವ ಪ್ರಾಣಿಯು ಕೈಯಲ್ಲಿ ಒಂದು ಬಂದೂಕ್ ಹಿಡಿದುಕೊಂಡು ನಿನ್ನ ಧರ್ಮ ಯಾವುದು ಅಂತ ಕೇಳಿ ಶೂಟ್ ಮಾಡೋದಿಲ್ಲ. ಯಾಕಂದ್ರೆ ಹುಲಿಗಳು ಹುಲಿಯನ್ನ ಬೇಟೆಯಾಡೋದಿಲ್ಲ. ಸಿಂಹ
ತನ್ನ ಜಾತಿಗೆ ಸೇರಿದ ಸಿಂಹಗಳನ್ನ ಬೇಟೆಯಾಡುವುದಿಲ್ಲ. ಯಾವ ಪ್ರಾಣಿಯೋ ತನ್ನ ಜಾತಿಗೆ ಸೇರಿದ ಪ್ರಾಣಿಯನ್ನ ವಿಚಿತ್ರವಾಗಿ ಬೇಟೆಯಾಡಿ ಕೊಂದು ಹಾಕುವುದಿಲ್ಲ. ಮನುಷ್ಯ ಮಾತ್ರ ಈ ಕೆಲಸವನ್ನು ಮಾಡ್ತಾನೆ. ತನ್ನ ಜಾತಿಗೆ ಅಂದ್ರೆ ಮನುಷ್ಯ ಜಾತಿಗೆ, ಮನುಷ್ಯ ಕುಲ ತಾನೊಂದೇ ಅವಲಂಬಂತ ಪಂಪ ಹೇಳಿದ್ನಲ್ಲ, ಅದಕ್ಕೆ ನಾವೆಲ್ಲರೂ ಒಂದೇ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ನಮ್ಮ ದೇಶ, ಇಡೀ ದೇಶ ಎಲ್ಲರೂ ಬೆಳಗಿದ್ದ ಸಂಜೆವರೆಗೂ ಹೇಳ್ತಾ ಇದ್ದಾರೆ, ನಾನು ಅದು ಅಲ್ಲ, ನೀನು ಇದು ಅಲ್ಲ. ಬಸವಣ್ಣ ಹೇಳಿದ ಇವನಾರವ ಒಂದೆನಿಸಿದರೆ ಅಂತ ಹೇಳಿ ಬಸವಣ್ಣ ಹೆಸರಲ್ಲಿ ಹೇಳ್ತಾರೆ ಅವ್ರು. ನಾವು ಅದು ಅಲ್ಲ, ನಾವು ಇದು ಅಲ್ಲ, ನಾವು ನಮ್ಮ ಜಾತಿ ಅದು, ನಿಮ್ ಜಾತಿ ಅದು. ಭಾರತೀಯರದೇ ಒಂದು ಜಾತಿ, ಭಾರತೀಯರು ಅನ್ನೋದೇ ಒಂದು ಜಾತಿ. ನಾವೆಲ್ಲರೂ ಒಂದಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಜನರು ಸಿದ್ಧರಿಲ್ಲ. ಇಲ್ಲ, ನಮಗೆ ಜಾತಿ ಬೇಕು, ಧರ್ಮ ಆಮೇಲೆ. ಇಂತಹ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವಲ್ಲ. ಈ ನಮ್ಮ ಹೊತ್ತಿನ ಭಾರತೀಯರ ಮನಸ್ಥಿತಿಯನ್ನ, ಭಾರತೀಯರ ಬದುಕಿನ ಸಂಕೀರ್ಣತೆಯನ್ನ, ಜಟಿಲತೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಶೇಕ್ಸ್ಪಿಯರ್ ನಾಟಕಗಳ ಓದು ಅಧ್ಯಯನ ಅಗತ್ಯ ಅಂತ ನನಗೆ ಅನಿಸ್ತದೆ. ಇಲ್ಲಿ ಇನ್ನೊಂದೆರಡು ಉದಾಹರಣೆಯನ್ನ ನಾನು ಕೊಡ್ತೇನೆ. ಕಿಂಗ್ ಲಿಯರ್ ನನಗೆ ಬಹಳ ಇಷ್ಟವಾದಂತ ನಾಟಕ. ಕಿಂಗ್ ಲಿಯರ್ ನಾಟಕದಲ್ಲಿ ಗ್ಲೋಚೆಸ್ಟರ್ ಅಂತ ಒಂದು ಪಾತ್ರ ಬರ್ತದೆ. ಲಿಯರ್ ಕೆಟ್ಟ ನಿರ್ಧಾರ ಮಾಡಿ, ತಪ್ಪು ನಿರ್ಧಾರ ಮಾಡಿ, ತನ್ನ ಆಸ್ತಿ ಎಲ್ಲ ತನ್ನ ಹೆಣ್ಣುಗಳಿಗೆ ಕೊಟ್ಟು ಕಾಲಿಗೈ ಆಗಿರ್ತಾನೆ, ಬಡತನದಲ್ಲಿರ್ತಾನೆ, ಬಹಳ ದುಃಖಿತ ಆಗಿರ್ತಾನೆ, ಹತಾಶೆ ನಿರಾಶೆ ಅನುಭವಿಸ್ತಾ ಇರ್ತಾನೆ, ಫ್ರಸ್ಟ್ರೇಟ್ ಆಗಿ ಹೋಗಿರ್ತಾನೆ. ಅವಾಗ ಗ್ಲೋಚೆಸ್ಟರ್ ಹೇಳ್ತಾನೆ, ಅವನವನು ಸರ್ವೆಂಟ್, ಒಂದು ಕಾಲದ ರಾಜ, ಈಸ್ ನೋ ಲಾಂಗರ್ ಎ ಕಿಂಗ್ ನಾವು. ಲಿಯರ್ ಈಗ ರಾಜನಾಗಿರೋದಿಲ್ಲ, ಯಾಕಂದ್ರೆ ತನ್ನ ಸಾಮ್ರಾಜ್ಯವನ್ನ ತನ್ನ ಮಕ್ಕಳಿಗೆ ಬರೆದು ಕೊಟ್ಬಿಟ್ಟಿರ್ತಾನೆ. ಆದ್ರೂ ಕೂಡ ಗ್ಲೋಚೆಸ್ಟರ್ ಅವನನ್ನ ರಾಜನಂತೆ ಕಾಣ್ತಾ ಇರ್ತಾನೆ. ಒಂದ್ಸಲ ಅವನಿಗೆ ಹೇಳ್ತಾನೆ, ಓಹ್ ಲೆಟ್ ಮಿ ಕಿಸ್ ದಟ್ ಹ್ಯಾಂಡ್ ಅಂತ ಹೇಳ್ತಾನೆ ಅವನು. ಓ, ನಾನು ನಿಮ್ಮ ಕೈಗೆ ಮುತ್ತಿಡುತ್ತೇನೆ ಅಂತಾನೆ. ಅದು ಒಂದು ಪದ್ಧತಿ, ಯುರೋಪದಲ್ಲಿ ಇರತಕ್ಕಂಥ ಒಂದು ಪದ್ಧತಿ. ರಾಜನ ಕೈಗೆ ಮುತ್ತಿಡುವುದು ಅಂತಂದ್ರೆ ನೀವು ರಾಜನ ಸಾರ್ವಭೌಮತ್ವವನ್ನ ಒಪ್ಪಿಕೊಂಡ ಹಾಗೆ. ಅದು ಒಂದು ಸಿಂಬಲ್, ಅದೊಂದು ಸಿಂಬಲ್ ಅದು. ಹಾಗೆ ಹೇಳಿದಾಗ ಲಿಯರ್ ಏನ್ ಹೇಳ್ತಾನೆ ಅಂದ್ರೆ, ಓ ಲೆಟ್ ಮಿ ಕಿಸ್ ದಟ್ ಹ್ಯಾಂಡ್ ಅಂತಂದಾಗ ಲಿಯರ್ ಹೇಳ್ತಾನೆ, ಲೆಟ್ ಮಿ ವೈಪ್ ಇಟ್ ಫಸ್ಟ್, ಇಟ್ ಸ್ಮೆಲ್ಸ್ ಆಫ್ ಮಾರ್ಟಾಲಿಟಿ. ದಿಸ್ ಇಸ್ ಶೇಕ್ಸ್ಪಿಯರ್. ಮೊದಲು ನಾನು ಅದನ್ನ ಒರೆಸುತ್ತೇನೆ, ಅಂದ್ರೆ ನೀನು ಮುತ್ತಿಡೋಕ್ಕಿಂತ ಮುಂಚೆ ನಾನು ಒರೆಸುತ್ತೇನೆ, ಏಕೆಂದ್ರೆ ಅದು ಮೃತ್ಯತೆಯ ವಾಸನೆ ಬೀರುತ್ತದೆ, ಅದರಲ್ಲಿ ಸಾವಿನ ವಾಸನೆ ಇದೆ, ಅದರಲ್ಲಿ ಮರಣದ ವಾಸನೆ ಇದೆ ಅಂತ ಹೇಳ್ತಾರೆ ಅವರು. ಗ್ಲೋಚೆಸ್ಟರ್ನಿಗೆ ಕಿಂಗ್ ಲಿಯರ್ನ ಕೈಗೆ ಮುತ್ತಿಕ್ಕುವುದು ಅದು ರಾಜಭಕ್ತಿ, ರಾಜನಿಷ್ಠೆ. ತನ್ನ ರಾಜಭಕ್ತಿ, ತನ್ನ ರಾಜನಿಷ್ಠೆಯನ್ನ ತೋರಿಸಿ ಕೊಡುವುದಕ್ಕಾಗಿ ಅವನು ರಾಜನ ಕೈಗೆ ಮುತ್ತಿಡಬೇಕು ಎಂದು ಹೇಳುತ್ತಾನೆ. ಆದ್ರೆ ಲಿಯರ್ ಹೇಳ್ತಾನೆ, ಈ ಕೈಯನ್ನ ನಾನು ಮೊದಲು ಒರೆಸ್ತೀನಿ ಅಂತ. ಮೊದಲು ನಾನು ಅದನ್ನು ಒರೆಸ್ತೇನೆ, ಯಾಕಂದ್ರೆ ಇಟ್ ಸ್ಮೆಲ್ಸ್ ಆಫ್ ಮೊರ್ಟಾಲಿಟಿ, ಇಟ್ ಸ್ಮೆಲ್ಸ್ ಆಫ್ ಡೆತ್. ನನ್ನ ಕೈಯಲ್ಲಿ ಸಾವಿನ ವಾಸನೆ ಇದೆ, ಮರಣದ ವಾಸನೆ ಇದೆ, ಅದನ್ನ ಮೊದಲು ಒರೆಸ್ತೀನಿ, ನೀನು ಆಮೇಲೆ ಕಿಸ್ ಕೊಡು ಅಂತ. ನಾವು ಅಂದ್ರೆ ಅವನು ಅಷ್ಟೊತ್ತಿಗೆ ಜೀವನದಲ್ಲಿ ಅಪಾರವಾದಂತ ನಿರಾಶೆ, ಹತಾಶೆ ಅನುಭವಿಸಿರ್ತಾನೆ, ಜೀವನ ಅಧಃಪತನಗೊಂಡಿರ್ತದೆ. ಹೀಗಾಗಿ ಅವನ ಕೈ, ಹಿಸ್ ಹ್ಯಾಂಡ್ ಈಸ್ ನೋ ಲಾಂಗರ್ ಎ ಸಿಂಬಲ್ ಆಫ್ ಪವರ್ ಅಂಡ್ ಅಥಾರಿಟಿ. ಅದು ಅಧಿಕಾರದ ಶಕ್ತಿಯ ಸಿಂಬಲ್ ಆಗಿರೋದಿಲ್ಲ, ಅದೊಂದು ಸಾಮಾನ್ಯ ಕೈ. ಅಧಿಕಾರ ಇರೋವರಿಗೆ ಆ ಕೈಗೆ ಮಹತ್ವ ಇದೆ, ಆ ಮುಖಕ್ಕೆ ಮಹತ್ವ ಇದೆ. ಅಧಿಕಾರ ಹೋಯ್ತು ಅಂದ್ರೆ ಒಂದೇ ಒಂದು ಕ್ಷಣದಲ್ಲಿ ನಿಮ್ಮ ಸುತ್ತ ಯಾರೂ ಇರೋದಿಲ್ಲ, ಎಲ್ಲರೂ ಹೊರಟು ಹೋಗ್ಬಿಡ್ತಾರೆ. ಆವಾಗ ಯಾರು ನಿಮ್ಮ ಜೊತೆ ಉಳಿತಾರಲ್ಲ ಅವರೇ ನಿಜವಾದ ಸ್ನೇಹಿತರು. ಆದ್ರೆ ಐ ಟೆಲ್ ಯು, ಯಾವಾಗ ಅಧಿಕಾರ ನಮ್ಮನ್ನು ಬಿಟ್ಟು ಹೋಗ್ತದಲ್ಲ, ಅಧಿಕಾರ ಶಕ್ತಿ ನಮ್ಮನ್ನು ಬಿಟ್ಟು ಹೋಗ್ತದಲ್ಲ, ಆಗ ನಮ್ಮ ಜೊತೆ ಯಾರೂ ಇರೋದಿಲ್ಲ, ಎಲ್ಲರೂ ಹೊರಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಜನರು ನಮ್ಮನ್ನ ಪ್ರೀತಿ ಮಾಡೋದಿಲ್ಲ, ನಮ್ಮ ಅಧಿಕಾರವನ್ನ, ಸ್ಥಾನಮಾನವನ್ನ ಪ್ರೀತಿ ಮಾಡ್ತಾ ಇರ್ತಾರೆ. ಅದೇ ಅಧಿಕಾರ ಸ್ಥಾನಮಾನ ನಿನ್ನಲ್ಲಿಲ್ಲ ಅಂದ್ರೆ ನಿನಗೆ ಯಾರು ಮರ್ಯಾದೆ ಕೊಡ್ತಾರೆ? ಇದು ಆಗ್ಲೇ ಒಂದು ನಾಟಕದ ಬಗೆಗೆ ನಾಟಕವನ್ನು ಪ್ರಸ್ತಾಪ ಮಾಡಿ ನಾಗರಾಜ್ ಸರ್ ಅವರು ಬಹಳ ಅದ್ಭುತವಾಗಿ ಈ ಮಾತನ್ನ ಆಡಿದ್ರು. ಇನ್ನು ಒಂದು ಅಥೆಲೋ ನಾಟಕದ ಪ್ರಾರಂಭದಲ್ಲಿ ಅಥೆಲೋ ಈ ಮಾತನ್ನು ಹೇಳ್ತಾನೆ, ದೇರ್ ಆರ್ ಮೆನಿ ಇವೆಂಟ್ಸ್ ಇನ್ ದಿ ವೂಮ್ ಆಫ್ ಟೈಮ್ ವಿಚ್ ವಿಲ್ ಬಿ ಡೆಲಿವರ್ಡ್ ಅಂತ ಅವನು ರೋಡ್ರಿಗೋ ಹೇಳ್ತಾನೆ. ಅವನು, ನಿನ್ನ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡು, ನೀನು ನನ್ನ ಬಣ್ಣವನ್ನ ನೋಡಿ, ನನ್ನ
ಸಾಮಾಜಿಕ ಸ್ಥಾನಮಾನವನ್ನ ನೋಡಿ ನೀನು ಯಾವುದೇ ನಿರ್ಣಯಕ್ಕೆ ಬರಬೇಡ. ಕಾಲ ಅನ್ನೋದು ಇದೆ, ಎಲ್ಲ ಸರಿ ಹೋಗ್ತದೆ, ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಹೇಳೋದ್ರ ಸಲುವಾಗಿ ಈ ಮಾತನ್ನು ಹೇಳ್ತಾನೆ ಅವನು. ದೇರ್ ಆರ್ ಮೆನಿ ಇವೆಂಟ್ಸ್ ಇನ್ ದಿ ವೂಂಬ್ ಆಫ್ ಟೈಮ್ ವಿಚ್ ವಿಲ್ ಬಿ ಡೆಲಿವರ್ಡ್. ಆದ್ರೆ ಇಂದು ಬೆಳಗ್ಗೆ ಈ ಸಾಲನ್ನು ನಾನು ಓದಿದಾಗ ನನಗೆ ಮತ್ತೆ ನೆನಪಾದದ್ದು ಈ ಹತ್ಯಾಕಾಂಡ. ಅಂದ್ರೆ ಈ ಕಾಲದ ಗರ್ಭದಲ್ಲಿ ಅನೇಕ ಘಟನೆಗಳಿವೆ, ಅವೆಲ್ಲ ಒಂದು ಕಾಲಕ್ಕೆ ಹೊರಗೆ ಬರ್ತವೆ ಅಂತಂಥದ್ದು. ಈ ಹತ್ಯಾಕಾಂಡ ಅನ್ನೋದು ಕೂಡ ಇದು ಒಂದು ಘಟನೆ, ಒಂದು ಸಂಕೇತ. ಇಂಥ ಅನೇಕ ಹತ್ಯಾಕಾಂಡಗಳು ಈ ದೇಶದಲ್ಲಿ ನಾವೆಲ್ಲ ಕೇವಲ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಸಾಲದು, ಜನರು ಎಚ್ಚೆತ್ತುಕೊಳ್ಬೇಕು, ಸಂಘಟನೆಗಳು ಎಚ್ಚೆತ್ತುಕೊಳ್ಬೇಕು, ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಎಲ್ಲರೂ ಒಂದು ಧ್ವನಿಯಾಗಿ, ಒಂದು ಜನಾಂಗವಾಗಿ, ಒಂದು ದೇಶದ ನಾಗರಿಕರಾಗಿ ಈ ಈ ಟೆರರಿಸಂ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನ ಮಾಡಬೇಕು. ಸರ್ಕಾರ ತನ್ನ ಎಲ್ಲಾ ಶಕ್ತಿಯ ಸಾಮರ್ಥ್ಯವನ್ನ ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಂಡು ಇದನ್ನ ಈ ಆತಂಕವಾದವನ್ನ ಬೇರು ಸಮೇತ ಕಿತ್ತು ಹಾಕ್ಬೇಕು. ಯಾವ ಬೇಕಾದ ಸ್ಟೆಪ್ ಅನ್ನು ಕೂಡ ಸರ್ಕಾರ ತೆಗೆದುಕೊಳ್ಬೇಕು. ನಾವೆಲ್ಲರೂ ಸರ್ಕಾರದ ಜೊತೆ ಇರಬೇಕು ಅಂತ ನನಗೆ ಅನಿಸ್ತು. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನಾನು ಮತ್ತೆ ಸಿ ನಾಗಣ್ಣ ಸರ್ ಅವರಿಗೆ ಧಾರವಾಡಕಟ್ಟೆ ಪರವಾಗಿ ಧನ್ಯವಾದಗಳನ್ನ, ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ದಯವಿಟ್ಟು ನೀವು ಸರ್ ಒಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮಾಡಬಹುದು. ಎಲ್ಲರಿಗೂ ಶುಭವಾಗಿ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಮುಕ್ತ ಅವಕಾಶ ಇರಲಿದೆ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾಗಿ ಮಾತುಗಳನ್ನ ಹಂಚ್ಕೊಳ್ಳೋ ಹಾಗಿದ್ರೆ ಅಥವಾ ನಾಗಣ್ಣ ಸರ್ ಜೊತೆಗೆ ಮಾತನಾಡೋ ಹಾಗಿದ್ರೆ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು ಅಂತ ಕೇಳ್ಕೊಳ್ತೇನೆ. ಯಾಕೋ ಎಲ್ರು ಮೌನ ವ್ರತವನ್ನ ಆಚರಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಒಂದು ತಮ್ಮ ಉಪನ್ಯಾಸ ಲಾಜವಾಬ್, ಸರಿ ಸಾಟಿ. ನಾವೇನು ಮಾತಾಡೋಕೆ ಏನು ಹೇಳುವಷ್ಟು ನಮ್ಗೆ ಶಕ್ತಿ ಇಲ್ಲ. ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರ ಸಮ್ಮಿಂಗ್ ಅಪ್ ಬಹಳ ಬ್ಯೂಟಿಫುಲ್ ಆಗಿತ್ತು. ಸುಂದರವಾಗಿ ದೃಷ್ಟಾಂತಗಳಿಂದ, ಇಲಿಸ್ಟ್ರೇಷನ್ ಬೇರೆ ಬೇರೆ ನಾಟಕಗಳಿಂದ ಕೊಟ್ಟು ಅವರು ಅದಕ್ಕೊಂದು ಉಪನ್ಯಾಸಕ್ಕೆ ಒಂದು ಗೋಪುರವನ್ನ ಕಟ್ಟಿದ್ದಾರೆ ಅಂತ ಮಾತ್ರ ನಾ ಹೇಳಬಲ್ಲೆ. ಉಳಿದಂತೆ ಸ್ನೇಹಿತರು ಏನಾದರೂ ಪ್ರತಿಕ್ರಿಯೆ, ಪ್ರತಿಸ್ಪಂದನೆ ವ್ಯಕ್ತಪಡಿಸ್ಬೇಕು ಅಂತ ಒಂದೆರಡು ಪ್ರಶ್ನೆಗಳಾದ್ರೂ ಇರಲಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಾಗಣ್ಣ ಸರ್ ಅವರಿಗೆ ನಮಸ್ಕಾರ ಸರ್. ನಮಸ್ಕಾರ. ಡೋನರ್ ಸರ್ ಅವರ ವಿದ್ಯಾರ್ಥಿ ಸರ್ ನಾನು. ಯಾರು? ಡೋನರ್ ಸಾಹೇಬ್ರ ವಿದ್ಯಾರ್ಥಿ? ಹೌದು ಸರ್. ವೀರೇಂದ್ರ. ಹಾ ಸರ್. ಹೇಳಿ. ನಾನು ಮೈಸೂರಲ್ಲಿ 2005-6ರಲ್ಲಿ BEd ಮುಗಿಸಿದೆ ಸರ್, ರಾಮಕೃಷ್ಣ ಮಠದಲ್ಲಿ. ವಂಡರ್ಫುಲ್, ಗ್ರೇಟ್. ಅವಾಗ ನೀವು ಪ್ರೊಫೆಸರ್ ಇದ್ರಿ ಯೂನಿವರ್ಸಿಟಿನಲ್ಲಿ ಸರ್ ನೀವು? ಹೌದು ಹೌದು. ನಾನು ರಿಮ್ಸೆನಲ್ಲಿ ಅಲ್ವಾ? ಹಾ ಸರ್. ರಿಮ್ಸೆ ಗೊತ್ತಾಯ್ತು. ಅವಾಗ ನಿಮ್ಮ ಸ್ಟೂಡೆಂಟ್ ಒಬ್ರು ನಮ್ಮ ಫ್ರೆಂಡ್ ನಮ್ಮ ಜೊತೆ BEd ಮಾಡ್ತಾ ಇದ್ರು ಸರ್, ಅವರು ರಾಜೇಶ್ ಅಂತ ಹೇಳಿ. ನಾವು ಈಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲಿಷ್. ಅವ್ರು ಹೇಳ್ತಾ ಇದ್ರು, ಸರ್ ನಮ್ ಸರ್ ಪಾಠ ಕೇಳ್ಬೇಕು ನೀವು, ಬಹಳ ಖುಷಿ ಪಡ್ತೀರಾ, ತುಂಬಾ ಸ್ಪೆಷಲಿ ಶೇಕ್ಸ್ಪಿಯರ್ ಮೇಲೆ ಅವರ ಪಾಠಗಳನ್ನ ಕೇಳ್ಬೇಕು, ಬಹಳ ಮಸ್ತ್ ಇರ್ತದೆ ಅಂತ ಹೇಳ್ತಾ ಇದ್ರು. ನಮಗೆ ಅದು ಆಗ್ಲಿಲ್ಲ ಸರ್ ಅವಾಗ. ಅಪರ್ಚುನಿಟಿ ಟು ಅಟೆಂಡ್ ಕ್ಲಾಸಸ್ ಆಫ್ ಯುವರ್ಸ್ ಆಸ್ ವಿ ವರ್ ನಾಟ್ ಸ್ಟೂಡೆಂಟ್ಸ್ ಆಫ್ you there at that university. And now in the womb of time. Yes sir. In the womb of time ನಾವು ನೀವು ಭೇಟಿಯಾಗ ಅವಕಾಶ ಸಿಕ್ತು. ಅದು ಧಾರವಾಡ ಕಟ್ಟಿಗೆ ಹೋಗ್ಬೇಕು ಸರ್. ಅದು ಇಂಥವ್ರನ್ನೆಲ್ಲ ಕರೆಸಿ ಸರ್ ಅವರು ನಮಗೆ ಮತ್ತೆ ಅಂತ ಸ್ಕಾಲರ್ಲಿ ಆಥರ್ನ ಸ್ಕಾಲರ್ಲಿ ಪರ್ಸನ್ ಇಂದ ಮಾತಾಡಿಸ್ತಾ ಇದ್ದಾರೆ. ಹಾಗಾಗಿ ಸಚ್ ಎ ಸ್ಕಾಲರ್ ಆಥರ್ ರೀಚಸ್ ಟು ಎವ್ರಿ ಇಂಡಿವಿಜುವಲ್ ಹೂ ಲಿಸನ್ಸ್ ಟು ದೆಮ್ ಇನ್ ಟ್ರೂ ಸೆನ್ಸ್. ಅಂದ್ರೆ ಅವರು ಈಗ ಇಲ್ಲ ಅಂದ್ರೆ ಈಗ ನಾವ್ ಯಾರ್ಯಾರು ಮಾತಾಡ್ತೀವಿ, ಬಟ್ ಶೇಕ್ಸ್ಪಿಯರ್ನ ನಾವು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಮತ್ತ ವಿ ಹ್ಯಾವಂಟ್ ಅಂಡರ್ಸ್ಟುಡ್ ಹಿಮ್ ಥರೋಲಿ and we cannot speak the way you speak, as if you have learned good many things having watched him, having heard things really from him. ಆ ತರ ಇದೆ. ಎಷ್ಟು ಸರ್ ಹೇಳಿದ್ರು, ಈಗ ನಮಗೆ ಏನು ಹೇಳಿಕ್ ಆಗೋದಿಲ್ಲ, ಲವ್ ಜವಾಬ್ ಇತ್ತು ಅಂತ ಹೇಳಿ.
ಹಾಗಾಗಿ ಯುವರ್ ಸೈಲೆಂಟ್ ಅಂಡ್ ಏನ್ ಹೇಳ್ಬೇಕು, ಆದ್ರೆ ಅದೊಂದು ನೆನಪು ಬಂತು ಸರ್. ಅವಾಗ ನಿಮ್ ಕ್ಲಾಸ್ ಅಟೆಂಡ್ ಆಗ್ಬೇಕು ಅಂತ ಆಸೆ ಇತ್ತು, ಬಟ್ ಆಗ್ಲಿಲ್ಲ. ಒಂದ್ಸಲ ನಿಮ್ಮನ್ನ ಭೇಟಿ ಆದ್ವಿ ಕೂಡ ಸರ್, ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಇಬ್ಬರು ಸೇರ್ಕೊಂಡು. ನೀವು ಬಿಜಿ ಇದ್ರಿ, ಹಾಗಾಗಿ ಅಷ್ಟೇ ಬಂದ್ವಿ, ಆದ್ಮೇಲೆ ಆಗ್ಲಿಲ್ಲ. ಹಾಗೆ ಇವ್ರು ಕೂಡ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ರು ನಮ್ಗೆ, ಯಾರು ದೇಜಗೌ ಅವರು. ಅವ್ರ ಬೃಂದಾವನ ಸ್ಕೂಲ್ಗೆ ಪ್ರಾಕ್ಟೀಸ್ ಟೀಚಿಂಗ್ ಹೋಗ್ತಿದೀವಿ ನಾವ್ರಿ. ಸರಿ. ಅವರು ಕೂಡ ಹೇಳ್ತಾ ಇದ್ರಿ, ಇಲ್ಲ ಚೆನ್ನಾಗಿದ್ದಾರೆ ಪ್ರೊಫೆಸರ್, ನೀವು ಎಂತ ಕ್ಲಾಸ್ಗಳು ಅಟೆಂಡ್ ಆಗ್ಬೇಕು. ಅದ್ರ ನಮ್ ರಿಮ್ಷನ್ ಅಲ್ಲಿ ಇದನ್ನ ಬಿಡದೇ ಇಲ್ಲ ಸರ್, ಹೊರಗಡೆ ಸಂಡೇ ಕೊಮ್ಮೆ ಔಟಿಂಗ್ ಇರ್ತದೆ. ಹೌದು. ಹಂಗಾಗಿ ಮೈಸೂರಿನಲ್ಲಿ ಏನು ಅಟೆಂಡ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ವೀರೇಂದ್ರ ಅವರೇ, ಹಿಂಸೆ ಅಂದ್ರೆ ತಮಾಷೆಯಾಗಿ ಹಿಂಸೆ ಅಂತಿದ್ರು. ಕರೆ ಸರ್, ಕರೆ. ವಾರದಾಗ ಒಂದೇ ಸಲ ಬಿಡ್ತಾ ಇದ್ರು ಹೊರಗಡೆ. ಹಿಂಸೆ ಹೌದೌದು. ಬಟ್ ಬಹಳ ಆನಂದ ಆಯ್ತು. ಇದೇಳಿ ಎಕ್ಸ್ಪೆನ್ಷನ್ ಅಬ್ರಿವೇಶನ್ ಅದು RIMS. ಇದು ಸರ್, ಇದು ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಸ್ಪಿರಿಚುವಲ್ ಅಂಡ್ ಮಾರಲ್ ಎಜುಕೇಶನ್ ಸರ್. ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಅಂಡ್ ಸ್ಪಿರಿಚುವಲ್ ಎಜುಕೇಶನ್. ಹೌದು, ರಿಮ್ಸೆ. ಹಿಂಸೆ ಅನ್ನೋರು ಹೌದ್ರಿ. ಬಹಳ ಜನರಿಗೆ ಮೈಸೂರಿಗೆ ಹೋಗ್ಬೇಕು ಅನ್ನೋದು ಇರ್ತಿತ್ತು ಹೊರಗಡೆ, ಬಟ್ ಅವ್ರು ಬಿಡ್ತಾನೆ ಇರ್ಲಿಲ್ಲ. ಅವ್ರ ಸಂಡೇ ಮಾತ್ರ ಔಟಿಂಗ್ ಇರ್ತೈತ್ರಿ. ಬಹಳ ಸಂತೋಷ ವೀರೇಂದ್ರ ಅವರೇ. ಏನಂದ್ರೆ ಸರ್, ಇದು ವ್ಯವಧಾನ ಸಮಯ ಮಾಡ್ಕೊಂಡು ಹೆಚ್ಚು ಓದ್ಕೊಳಕ್ಕೆ ನಾವು ಆ ಕಡೆ ಒಲಿಬೇಕು ಅಷ್ಟೇ. ಬಿಸಿ ಮ್ಯಾನ್ ಫೈಂಡ್ಸ್ ಟೈಮ್ ಅಂತ ಹೇಳೋ ಮಾತನ್ನ ತಾವು ಕೇಳಿದ್ರಿ ಅಲ್ವೇ? ಹೌದು ಸರ್, ಹೌದು ಸರ್. ಬಿಸಿ ಆಗಿದ್ರು ನಾವು ನಮ್ಗೆ ಏನೇನ್ ಅಂತರಂಗ ವಿಕಾಸಕ್ಕೆ ಏನೇನ್ ಗ್ರಂಥಗಳು ಓದ್ಬೇಕು, ಯಾವ ನಾಟಕಕಾರನ, ಕವಿಗಳನ್ನ ಮತ್ತು ವಿಮರ್ಶಕರನ್ನ ಓದ್ಕೋಬೇಕು, ಇಷ್ಟನ್ನ ನಾವು ಒಂದು ಲಿಸ್ಟ್ ಅಂತ ಮಾಡ್ಕೊಂಡು, ಲಿಸ್ಟ್ ಅನ್ನಿ ಏನೇ ಒಂದು ಯಾದಿ ತಯಾರು ಮಾಡ್ಕೊಂಡು ಪ್ರಾಥಮಿಕವಾಗಿ ನಮ್ಮ ಬೌದ್ಧಿಕ ವಿಕಾಸಕ್ಕೆ ಏನೇನು ಆಥರ್ಗಳನ್ನ ಓದ್ಕೋಬೇಕು, ಕಾದಂಬರಿಕಾರ ಇರ್ಬೋದು, ಸಣ್ಣ ಕಥೆಗಾರ ಇರ್ಬೋದು, ಅದಷ್ಟನ್ನು ನಾವು ಒಂದ್ ಕಡೆ ಇಟ್ಕೊಂಡು ಈಗ ಶೇಕ್ಸ್ಪಿಯರ್ ನಾಟಕಗಳು ಯಾವ್ದಾದ್ರು ಒಂದೊಂದು ವರ್ಷದಲ್ಲಿ 3-4 ನಾಟಕಗಳು, 3-4 ವರ್ಷದಲ್ಲಿ ನಾವು ಅಷ್ಟನ್ನು ಎಕ್ಸಾಸ್ಟ್ ಮಾಡ್ಬೋದು. ಇನ್ನು ಬೇರೆ ಬೇರೆ ಜವಾಬ್ದಾರಿಗಳ ಜೊತೆಗೆ ಶೇಕ್ಸ್ಪಿಯರ್ ನಾಟಕಗಳನ್ನೂ ಒಂದು 3-4 ನಾಟಕಗಳನ್ನ ವರ್ಷ ಓದ್ತಾ ಹೋದ್ರೆ 37 ನಾಟಕಗಳನ್ನು ನಾವು ಓದ್ಕೋಬಹುದು. ಅದು ನಮ್ಮ ಮನಸ್ಸಿನ ಒಂದು ಭಾಗವಾಗಿ ಅದು ನಮಗೆ ಚೈತನ್ಯವನ್ನ ಕೊಡುತ್ತೆ. ಈಗ ನೀವು ಇದನ್ನ ಧಾರವಾಡ ಕಟ್ಟೆ ಬಗ್ಗೆ ಹೇಳಿದ್ರಿ. ನಾನು ಆರಂಭದಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಇದನ್ನ ಒಂದು ಆಧುನಿಕ ಅನುಭವ ಮಂಟಪ ಸೂಕ್ತವಾಗಿ ಹೇಳಿದ್ರಿ ನೀವು, ಬಹಳ ಔಚಿತ್ಯಪೂರ್ಣವಾಗಿ ಡೋನರ್ ಸಾಹೇಬರು ಮತ್ತು ಅವರ ಸಂಗಾತಿಗಳು ಇದನ್ನ ಪರಿವರ್ತಿಸಿದ್ದಾರೆ. ಬಹಳ ಗಾಢವಾಗಿ ನಾನು ನಂಬುವಂಥದ್ದು ಈ ಡೆಡಿಕೇಶನ್, ಕಮಿಟ್ಮೆಂಟ್, ಡಿವೋಷನ್ ಅಪರೂಪದ್ದು. ಇದು ನಮಗೆಲ್ಲ ತಿರುಗುಂಟು ಮಾಡಿರುವಂತ ಸಂಗತಿ. ಇದು ಅಷ್ಟು ಮಾತ್ರ ಹೇಳಬಲ್ಲ. ನಮಗೆ ನೋಡಿ ಸರ್, 2001ರಿಂದ ಅವ್ರು ನಮ್ಗೆ ಪಾಠ ಹೇಳ್ತಾ ಇದ್ರು, ಎಷ್ಟು ಓದ್ತಿದ್ರಲ್ರಿ, ಅಷ್ಟೇ ಇದಾರೆ ಅವರು. ನಾವು ಮಾತ್ರ ನಾವು ಚಿಕ್ಕವರಿದ್ರು ಕೂಡ ವಿ ಹ್ಯಾವೆಂಟ್ ಬೀನ್ ಕಂಟಿನ್ಯೂಯಿಂಗ್ ರೀಡಿಂಗ್ ಹೌ ಮಚ್ ಹಿ ಯೂಸ್ ಟು ರೀಡ್ ಅಂಡ್ ಹೌ ಮಚ್ ಹಿ ಹ್ಯಾಸ್ ಬೀನ್ ರೀಡಿಂಗ್. ಅವ್ರು ಎಷ್ಟು ಓದ್ತಾ ಇದ್ದಾರೆ, ನಾವು ಈಗಾಗಲೇ ನಿಂದಿರ್ಸಿಬಿಟ್ಟಿದೀವಿ ಸರ್, ಅಷ್ಟೊಂದು ಓದ್ತಾ ಇಲ್ಲ. ವೀರೇಂದ್ರ, ಇವತ್ತ ನೀನು ಸರ್ ಭಾಷಣ ಕೇಳಿದೆಯಲ್ಲ, ಇವತ್ತು ಒಂದು ದೃಢ ನಿಶ್ಚಯ ಮಾಡು, ಪ್ರತಿದಿನ ಸುಮಾರು 5 ಗಂಟೆ ನಾನು ಯಾವ್ದಾದ್ರು ಒಂದು ಪುಸ್ತಕವನ್ನು ಓದ್ಬೇಕು ಅಂತ ಹೇಳಿ. ಯಾಕಂದ್ರೆ ಇವತ್ತಿನ ಸರ್ ಭಾಷಣ ಅಷ್ಟು ಸ್ಫೂರ್ತಿದಾಯಕ ಭಾಷಣ ಆಗಿದೆ. ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅವರ ಭಾಷಣ ನಿಶ್ಚಿತವಾಗಿಯೂ ದೊಡ್ಡ ಮಟ್ಟದ ಸ್ಫೂರ್ತಿಯನ್ನ ನೀಡಿದೆ ಅಂತ ನಾನು ಬಲವಾಗಿ ನಂಬಿದ್ದೇನೆ. ನನಗೆ ಬಹಳ ಉನ್ನತ ಅನಿಸ್ತು. ಆದ್ರೆ ಮತ್ತೆ ನೀವು ಇದೊಂದು ಕೆಲಸ ಮಾಡ್ಬೇಕು ಸರ್, ನೀವಿಬ್ರು ಶೇರ್ ಮಾಡ್ಕೊಂಡು ಸರ್, ಇರುವರು ಸೇರಿ ಶೇಕ್ಸ್ಪಿಯರ್ 37 ಕೃತಿಗಳನ್ನ ನೀವು ದಯವಿಟ್ಟು ಅದ್ರ ಬಗ್ಗೆ ಲೆಕ್ಚರ್ ಕೊಡ್ಲೇಬೇಕು ಸರ್. ಮಾಡೋಣ 2-2.5 ತಿಂಗಳ ನಂತರ ಅದು ಶುರು ಆಗ್ತೈತಿ. ನಮ್ಮಿಬ್ಬರಿಗೂ ಸಾಧ್ಯ, ನಮ್ಮಿಬ್ಬರಿಗೆ ಬಹಳ ಕಷ್ಟ ಆಗ್ತಿತ್ತು ಅಂತಂದ್ರೆ ಇನ್ನೊಂದಿಬ್ಬರನ್ನ ಸೇರಿಸ್ಕೊಂಡು ಒಂದು 4 ಜನ ಸೇರಿ 8-9 ನಾಟಕಗಳ ಬಗ್ಗೆ ಮಾತನಾಡಬಹುದು. ಕವಿತಾ ಇದ್ದಾರೆ, ಕವಿತಾ ಕೂಡ ಸರ್ 1-2 ನಾಟಕಗಳ ಬಗ್ಗೆ ಕವಿತಾ ಮಾತನಾಡಬಹುದು. ಬೇರೆ ಬೇರೆ ಜನ ಹುಡ್ಕೊಳ್ಳೋಣ. ಕವಿತಾ ಅವರೇ, ನಗಣ ಸರ್ ಜೊತೆ ಏನಾದ್ರು 12th ನೈಟ್ ಬಗ್ಗೆ ಈಗಾಗಲೇ ಕವಿತಾ ಅವ್ರು ಮಾತಾಡಿದ್ದಾರೆ ಅಲ್ವೇ? ಹೌದೌದು, ಬಹಳ ಚೆನ್ನಾಗಿ ಮಾತಾಡಿದ್ರು. ನಂಗೆ ಖುಷಿ ಆಯ್ತು, ಯಾಕೆಂದ್ರೆ ಅದು ಅಷ್ಟು ಪರಿಚಯ ಇಲ್ಲದ ನಾಟಕ. ಕವಿತಾ ಮೇಡಮ್ ಇತ್ತೀಚೆಗೆ ಮೈಸೂರಿಗೆ ತಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡು ಬಂದು ಬಹಳ ಫಲಪ್ರದವಾಗಿ 2 ದಿನ ಅವರಿಗೆ ಜ್ಞಾನದ ದಾಹವನ್ನು ತಣಿಸಿದ್ರು. ಹಾಗಾಗಿ ದೊಡ್ಡ ಸ್ಕಾಲರ್ಸ್ನೆಲ್ಲ ಭೇಟಿ ಮಾಡಿಸಿದ್ರು. BA ಶಂಕರ್ ಅವ್ರನ್ನ, OL ನಾಗಭೂಷಣ ಸ್ವಾಮಿ ಅವ್ರನ್ನ,
ಕವಿತಾ ಅವರ ಅಪರೂಪದ ಕಾಳಜಿ ಉಳ್ಳ ನಿಮಗೆ ಧನ್ಯವಾದಗಳನ್ನ ಹೇಳ್ಬೇಕು ಸರ್. ನಮಗೆ ಮೈಸೂರಲ್ಲಿ ಉಳ್ಕೊಳ್ಳಿಕ್ಕೆಲ್ಲ ಸುತ್ತೂರು ಮಠದ ಪರಿಚಯ ಮಾಡಿಸ್ಕೊಟ್ರಿ. ಆಮೇಲೆ ಡಿ ಎ ಶಂಕರ್ ಅವ್ರನ್ನ ಕರ್ಕೊಂಡ್ ಬಂದ್ರಿ. ನಿಜವಾಗ್ಲೂ ನಮ್ಮ ವಿದ್ಯಾರ್ಥಿಗಳು ಆಕ್ಚುಲಿ ಇವತ್ತೆಲ್ರು ನಿಮ್ಮ ಮಾತುಗಳನ್ನ ಕೇಳ್ತಾ ಇದಾರೆ. ನಾಳೆ ನಾವು ಶೇಕ್ಸ್ಪಿಯರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನಟರಾಜ್ ಹುಳಿಯರ್ ನಾಟಕವನ್ನ ನಾಳೆ ತೋರಿಸ್ತಾ ಇದ್ವಿ ಎಲ್ರಿಗೂನು. ಶೇಕ್ಸ್ಪಿಯರ್ ಅದೇನೋ ಪ್ರಿಪರೇಷನ್ ಏನೋ ಮಾಡ್ತಾ ಇರ್ಬೇಕಾದ್ರೆ ನಾನು ಮರ್ತಿದ್ದೆ, ನೋಡಿರ್ಲಿಲ್ಲ ಸರ್ದು ಮೆಸೇಜ್. ನಮ್ ಸ್ಟೂಡೆಂಟ್ ಬಂದ್ಬಿಟ್ಟು ಮೇಡಮ್ ಇವತ್ತು ಸಿ ನಾಗಣ್ಣ ಸರ್ದು ಮಾತಿದೆ ಮೇಡಮ್ ಅಂತ ಆನ್ ಮಾಡ್ಕೊಂಡು ಬಂದ ಮೊಬೈಲ್ ಅಲ್ಲಿ. ಬಹಳ ಸಂತೋಷ. ರೋಹಿತ್ ಕಾಂಬಳೆ ಅಂತ. ಸೊ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾನು ಇಲ್ಲ ಅಂದ್ರೆ ನಿಮ್ ಮಾತ್ ಮಿಸ್ ಮಾಡ್ಕೊಳ್ತಿದ್ದೆ. ಸೊ ಅಂದ್ರೆ ಎಷ್ಟು ಜನ ನಿಮ್ಮ ಮಾತುಗಳನ್ನ ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಮೂಲೆಯಲ್ಲೂ ಕೇಳ್ತಾ ಇದಾರೆ. ಈಗ ಸರ್ ಡೋನರ್ ಸರ್ ಶೇಕ್ಸ್ಪಿಯರ್ ಸೀರೀಸ್ ಅಲ್ಲಿ ನಮ್ ಎಲ್ರ ಕಡೆನೂ ಒಂದೊಂದ್ ನಾಟಕ ಓದಿಸಿದ್ರು. ನಾನ್ 12th ನೈಟ್ ಏನು ಅಂತ ಗೊತ್ತಿರ್ಲಿಲ್ಲ. ಬಟ್ ನಿಜವಾಗ್ಲೂ ನನಗೆ ನೀವ್ ಈ ತರ ಮಾಡ್ತಾ ಮುಂದುವರೆದ್ರೆ ನಾವು ನಿಜವಾಗ್ಲೂ ಇನ್ನು ಎಷ್ಟೆಷ್ಟು ನಾಟಕಗಳನ್ನ ಓದೋದಕ್ ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಸೊ ನೀವು ನಮಗೆ ಓದಿಸ್ತಾ ಇದೀರಿ ಅನ್ನೋದಕ್ಕೆ ಒಂದು ಥ್ಯಾಂಕ್ಸ್ ಸರ್. ಮತ್ತೆ ನಮ್ ಹುಡುಗರು ನೆಕ್ಸ್ಟ್ ಲೆಟ್ ಸಲುವಾಗೂ ನಿಮ್ಮ ಈ ಸಿರೀಸ್ ಗಳ ಮೇಲೆ ಡಿಪೆಂಡ್ ಆಗ್ತಾ ಇದಾರೆ ಸರ್. ಸೊ ನನಗೆ ಖುಷಿ ಆಯ್ತು. ಸೊ ನಮ್ ಸ್ಟೂಡೆಂಟ್ಸ್ ಬಿಟ್ಟಿಲ್ಲ, ನಾನೇನೋ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸಿದ ತಕ್ಷಣ ಅವ್ರನ್ನ ಬಳಸ್ಕೊಳ್ತಾ ಇದಾರೆ ಅನ್ನೋದು ಒಂದು ಖುಷಿ. ಮತ್ತೆ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್, ಯಾಕಂದ್ರೆ ಇಷ್ಟು ಮಲ್ಟಿಪರ್ಪಸ್ ಯೂಸ್ ಆಗ್ತಾ ಇದೆ ನಿಮ್ ಈ ಪ್ಲಾಟ್ಫಾರ್ಮ್ ಅನ್ನೋದಕ್ಕೆ. ಆಮೇಲೆ ಈಗ ನೋಡ್ರಿ, ನಾವೆಲ್ಲ ಒಂದೊಂದು ನಾಟಕ ಓದಿದ್ವಿ, ಎರಡೆರಡು ನಾಟಕ ಓದಿದ್ವಿ. ಆದ್ರೆ ನಿಮ್ಮ ಮಾತುಗಳು ಮತ್ತೆ ಸಿ ನಾಗಣ್ಣ ಸರ್ ಮಾತುಗಳು ಹೇಗಿದ್ವು ಅಂದ್ರೆ, ನೀವು ಶೇಕ್ಸ್ಪಿಯರ್ ಕಂಪ್ಲೀಟ್ ಆಗಿ ಓದ್ಕೊಂಡ್ಬಿಟ್ಟಿದ್ದೀರಿ. ನಮಗೆ ನಾವು ಒಂದೊಂದು ನಾಟಕ ಓದಿದ್ವಿ ಅಷ್ಟೇ ಅಲ್ಲ, ಅದನ್ನ ಎಲ್ಲೆಲ್ಲಿ ಹೆಂಗೆ ರೆಲೆವೆನ್ಸ್ ಯಾವ್ಯಾವ ತರ ಹೇಳ್ಬೇಕು, ಯಾವ್ಯಾವ್ದಕ್ಕೆ ಎಲ್ಲೆಲ್ಲಿ ಎಷ್ಟು ರಿಲೆವೆಂಟ್ ಆಗಿ ಶೇಕ್ಸ್ಪಿಯರ್ ನಮಗೆ ಇವತ್ತು ದಕ್ತಾರೆ ಅನ್ನೋದನ್ನ ಇವತ್ತು ಸರ್ ಮಾತುಗಳಲ್ಲೂ ನೋಡಿದ್ವಿ. ಮತ್ತೆ ಅವ್ರ ಭಾಷೆ ಅಂತೂ ನಿಜವಾಗ್ಲೂ ಸರ್, ನಾಗಣ್ಣ ಸರ್ ಭಾಷೆ ನಮ್ಮಲ್ಲಿ ಯಾರಿಗೂ ಮಾತಾಡಕ್ ಬರಲ್ಲ ಅಷ್ಟು ಚೆನ್ನಾಗಿ. ಕನ್ನಡವನ್ನ ಎಷ್ಟು ಅದ್ಭುತವಾಗಿ ಬಳಸ್ತಾರೆ, ಇಂಗ್ಲಿಷ್ ಅನ್ನು ಕೂಡ ಅಲ್ಲ ಎಷ್ಟು ಅಕಾಡೆಮಿಕ್ ಆಗಿ ನಡುವೆ ಸೇರ್ಕೊಳ್ಳುತ್ತದು, ಹಾಗೆ ಮೂಗ್ ತೋರ್ಸಲ್ಲ ಅದು ಭಾಷೆ. ಬಹಳ ಚೆನ್ನಾಗಿ ಸರ್, ತುಂಬಾ ನಿಜವಾಗ್ಲೂ ಎರಡು ಭಾಷೆಗಳನ್ನು ಕೂಡ ಎಷ್ಟು ಕ್ರಮಬದ್ಧವಾಗಿ ಎಷ್ಟು ಶಿಸ್ತಿನಿಂದ ಬಳಸಬಹುದು ಅನ್ನೋದನ್ನ ನಿಮ್ಮಿಂದ ನೋಡಿ ಕಲ್ತ್ಕೋಬೇಕು ಸರ್. ಮತ್ತೆ ಇನ್ನೂ ಒಂದ್ ಏನಂದ್ರ, ನಮ್ಮ ವಿದ್ಯಾರ್ಥಿಗಳು ನೋಡ್ರಿ ಎಲ್ಲೋ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಒಂದ್ ಸ್ವಲ್ಪನೂ ಈಗೋ ಇಲ್ದೆ ನಾನು ಹೇಗ್ ಮಾಡೋದಪ್ಪ ಅಂತ ತುಂಬಾ ಭಯದಲ್ಲಿದ್ದೆ. ಡಿ ಶಂಕರ್ ಅವ್ರನ್ನ ತಾವೇ ಹೋಗಿ ಕರ್ಕೊಂಡು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ದೊರಕಿಸ್ಕೊಟ್ರಿ. ಆಮೇಲೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ, ಏನಂದ್ರೆ ಕೆಲವರಿಗೆ ಬಹಳ ಜ್ಞಾನ ಬಂದ ತಕ್ಷಣ ಹೈ ಲೆವೆಲ್ ಹೋಗ್ಬಿಡ್ತಾರೆ. ಆದ್ರೆ ನಮ್ಮ ಮಕ್ಕಳಿಗೆ ಮತ್ತು ಮೇಷ್ಟ್ರುಗಳು ಹೇಗ್ ಇರ್ಬೇಕು ಅನ್ನೋದಕ್ಕೂ ಕೂಡ ನಮಗೆ ಸಿ ನಾಗಣ್ಣ ಸರ್ ಮಾದರಿ. ಮತ್ತೆ ಇವತ್ತಿನ ಉಪನ್ಯಾಸ ಕೂಡ ಮಾದರಿ ನಿಮ್ದು. ಹಾಗೇನೆ ಡೋನು ಸರ್ ಕೂಡ ಥ್ಯಾಂಕ್ ಯು ಸರ್. ಸೊ ನಿಮ್ಮಂತ ಮಾದರಿ ಮೇಷ್ಟ್ರುಗಳು, ಮಾದರಿ ಏನೋ ಈ ತರ ಓದುಗರು ಮತ್ತೆ ಏನು ಹೊಸ ಜನರೇಷನ್ಗೆ ನೀವೇನ್ ದಾರಿ ಹಾಕೊಡ್ತಾ ಇದ್ರಿ, ಪ್ಲಾಟ್ಫಾರ್ಮ್ ಒದಗಿಸ್ತಾ ಇದ್ದೀರಿ. ಅವ್ರನ್ನ ಕೈ ಎತ್ತಿ ಮೇಲಕ್ಕೆತ್ತಾ ಇರಿ, ಕಾಲಿಂದ ದುಗಿಸ್ತಾ ಇಲ್ಲ. ಯಾಕಂದ್ರೆ ಈ ದುಗಿಸೋರೇ ಜಾಸ್ತಿ ಈಗ. ಸೊ ಹಂಗಾಗಿ ಇಬ್ರಿಗೂ ಕೂಡ ಧನ್ಯವಾದಗಳು ಸರ್, ನಮ್ಮೆಲ್ಲಾ ವಿದ್ಯಾರ್ಥಿ ಬಳಗದ ಪರವಾಗಿ. ಒಂದ್ ವಿಷಯ ತಮ್ಮ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಮೇಡಮ್. ಏನಂದ್ರೆ ನಮಗೂ ಗೊತ್ತಿದೆ, ಡೋನರ್ ಸಾಹೇಬ್ರಿಗೆ ಗೊತ್ತಿದೆ, ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಗೊತ್ತಿದೆ, ಬೇರೆ ಬೇರೆ ಕಾರಣಗಳಿಂದ ಇಷ್ಟು ಹಿತವಾಗಿ ಇಷ್ಟೊಂದು ಶ್ರೋತೃಗಳ ಇಚ್ಛೆ ಪಟ್ಟು ಕೇಳ್ತಾ ಇರೋ ಶ್ರೋತೃಗಳ ಎದುರಿಗೆ ವಿಷಯ ಹಂಚ್ಕೊಳ್ಳುವಂತ ವಾತಾವರಣ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಇವತ್ತು ಇಲ್ಲ. ಏನೇನೋ ಕಷ್ಟಕೊಡ್ಲಿಗಳಿದೆ, ಇಂಪೆಡಿಮೆಂಟ್ಸ್ ಇದೆ, ಕನ್ಸ್ಟ್ರೈಂಟ್ಸ್ ಇದೆ, ಆ ಥರದ್ದೆಲ್ಲ ಇರೋದ್ರಿಂದ ಈ ಧಾರವಾಡ ಕಟ್ಟೆ ಒಂದು ಪರ್ಯಾಯ ವಿಶ್ವವಿದ್ಯಾನಿಲಯವಾಗಿ ಅನುಭವ ಮಂಟಪ ಅಂತ ನಾನು ಹೇಳಿದೆ. ಹೇಳಿರೋಂಥದ್ದು ಇಲ್ಲಿ ಸಿಕ್ಕುವಂತ ಸಮಾಧಾನ, ವೈಚಾರಿಕ ಜಾಗೃತಿ ಮತ್ತು ವಿನಿಮಯ, ಟ್ರಾನ್ಸಾಕ್ಷನ್ ಬಹಳ ಬಹಳ ಅರ್ಥಗರ್ಭಿತವಾಗಿ ಇಲ್ಲಿ ನಡೀತಾ ಇರೋದ್ರಿಂದ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಇದನ್ನ ಉನ್ನತ ಮಟ್ಟಕ್ಕೆ ಈಗಾಗ್ಲೇ ಅದು ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ಡೋನರ್ ಸಾಹೇಬ್ರು. ಅವ್ರಿಗೆ ನಾನು ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಡೋನರ್ ಸರ್ಗೂ ಥ್ಯಾಂಕ್ಸ್, ನಾಗಣ್ಣ ಸರ್ಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಹೋಗಿ ನಾಟಕದ ಸಿದ್ಧತೆ ಮಾಡಿ ಪಾಪ ನೀವು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ನಾನು ನಾಗೇಶ್ ಡೂಗ್ನವ್ರು ಮಾತಾಡೋದು ಸರ್, ವಿಜಯ ಅಸೋಸಿಯೇಟ್ ಕಾಲೇಜ್ ಪಾಂಡವಪುರ. ವಂಡರ್ಫುಲ್. ಓ ಸರ್, ನಾನು ಧಾರವಾಡದವನು ಸರ್.
ನಿಮ್ ಮಾತುಗಳನ್ನ ಕೇಳಿದೆ. ಒಂದು 10 ವರ್ಷಗಳ ಹಿಂದೆ ನಾನು ನಿಮ್ಮನ್ನ ನಮ್ಮ ಕಾಲೇಜ್ಗೆ ಒಂದು ಸೆಮಿನಾರ್ಗೆ ಇನ್ವೈಟ್ ಮಾಡಿದ್ದೆ ಸರ್. ಹೌದು, ಕಂಪ್ಯಾರೇಟಿವ್ ಲಿಟರೇಚರ್ ಬಗ್ಗೆ ತಾವು ಮಾತಾಡಿದ್ರಿ. ಕರೆಕ್ಟ್. ಈ ವೇದಿಕೆ ಮೂಲಕ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಸರ್. ಫಸ್ಟ್ ಆಫ್ ಆಲ್, ಐ ವಾಂಟ್ ಟು ಟೆಲ್ ಯು ದಟ್ ದೇರ್ ಇಸ್ ಪೊಯೆಟ್ರಿ ಇನ್ ಯುವರ್ ಪ್ರೋಸ್ ಸರ್. ನೀವು ಮಾತನಾಡುವುದರಲ್ಲಿ ಪದ್ಯ ಇದೆ ಸರ್, ಕವಿತೆಗಳಿದೆ. ನೀವು ಕನ್ನಡ ಮಾತಾಡುವಾಗ ನಾಗೇಶ್, ಅದು ಸರ್ ನಮಸ್ತೆ. ಇಟ್ಸ್ ಎ ಪೊಯಿಟಿಕ್ ಪ್ರೋಸ್. Yes, poetic prose, exactly sir, exactly. So ಸರ್ ನಾನು ತುಂಬಾ ಸಲ ಕೇಳಿದ್ದೇನೆ, ಪ್ರಾಬಬ್ಲಿ ಇಲ್ಲಿ ರಾಜ್ಕುಮಾರ್ ಅವರ ಬರ್ತ್ಡೇ ಬೇರೆ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ. ಹೌದು ಸರ್, ಹೌದು. ನಮ್ಮ ಕನ್ನಡ ಆಮೇಲೆ ಲಾಸ್ಟ್ ಟೈಮ್ ನಾನು ನಿಮ್ಮ ಮಾತುಗಳನ್ನ ಕೇಳಿದ್ದು ಸರ್, ನಾನು ಟ್ರಾನ್ಸ್ಲೇಷನ್ ವರ್ಕ್ಶಾಪ್ ಅಲ್ಲಿ ಇದ್ದೆ CII ಅಲ್ಲಿ. ಅವಾಗ ನೀವು ಬಂದಿದ್ರಿ ಇನಾಗ್ರೇಷನ್ ಫಂಕ್ಷನ್ಗೆ. ಒಂದು ಮಾತನ್ನ ಈ ವೇದಿಕೆ ಮೂಲಕ ನಾನು ಹೇಳಕ್ ಬಯಸ್ತೇನೆ ಸರ್. ಸಾಕಷ್ಟು ಜನ ಗೊತ್ತಿರ್ತದೆ, ನಾಗಣ್ಣ ಸರ್ ಅಂತಂದ್ರೆ ಅವರು ಶಿಸ್ತಿನ ಸಿಪಾಯಿ. ಅವರು ಮಾತನಾಡುವ ಪ್ರತಿಯೊಂದು ಮಾತನ್ನ ಬರೆದಿರ್ತಾರೆ ಸರ್. ಅವರು ಬರೆದು ಅದನ್ನ ನೀಟಾಗಿ ಬರದೆ ಅವರು ಮಾತಾಡ್ತಾರೆ ಸರ್. ಅಷ್ಟು ನೀಟು ಶಿಸ್ತಿನ ಸಿಪಾಯಿ ಸರ್ ಅವರು. ನೀವು ಅತ್ಯಂತ ಒಳ್ಳೆಯ ಮಾದರಿ ಸರ್. ನಮ್ಮಂತಹ ಪ್ರಾಧ್ಯಾಪಕರಿಗೆ ನಿಮ್ಮಿಂದ ನಮಗೆ ಒಳ್ಳೆಯ ಮಾದರಿ ಸಿಗ್ತಾ ಇದೆ. ಮತ್ತೆ ಡೋನೂರ್ ಸರ್ ಬಗ್ಗೆ ತಾವು ಆಗಲೇ ಹೇಳಿದಿರಿ. ಅವರು ಡೋನೂರ್ ಸರ್ ನಾನು ಧಾರವಾಡದಲ್ಲಿದ್ದಾಗ ಗಿರಡ್ಡಿ ಸರ್ ಅವ್ರ ಬಗ್ಗೆ ಅವ್ರು ಮಾತಾಡಿದ್ರು. ಆಮೂರ್ ಸರ್ ಬಗ್ಗೆ ನಾವು ಆಗಲೇ ಮಾತಾಡ್ತಾ ಇರ್ತೇವೆ. ಕುರ್ತಕೋಟಿ ಸರು, ಆಮೂರ್ ಸರು, ಗಿರಡ್ಡಿ ಸರು, ಚಂಪಾ ಸರು, ಇವರ ಸಾಲಿಗೆ ಸೇರಬಹುದಾದ ಅತ್ಯುನ್ನತ ಪ್ರೊಫೆಸರ್ ಸರ್ ಡೋನೂರ್ ಸರ್. ಮತ್ತೆ ಇಷ್ಟೊಂದು ಸಂಘಟನೆ ಮಾಡ್ತಕ್ಕಂತಹ ಕೆಲಸ ಪ್ರಾಬಬ್ಲಿ ಯಾರು ಮಾಡ್ತಾ ಇಲ್ಲ ಸರ್ ಇವತ್ತಿಗೆ. ನೋಬಡಿ ಇಸ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟಿ. ಅತ್ಯಂತ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾನು ಒಂದು ಟಾಕ್ ಅನ್ನ ಕೊಟ್ಟೆ ಕೆಲವು ತಿಂಗಳ ಹಿಂದೆ ಇದೇ ವೇದಿಕೆಯ ಮೂಲಕ. ಇವತ್ತು ಅತ್ಯಂತ ಸಂತೋಷ ಆಗಿದೆ ಸರ್ ನನಗೆ. ಶೇಕ್ಸ್ಪಿಯರ್ ನನ್ನ ನೋಡ್ತಕ್ಕಂತ ಒಂದು ಬೇರೆಯ ಆಯಾಮವೇ ನನಗೆ ಇವತ್ತು ಹೊಳೆದಿದೆ ಅನ್ಕೊಳ್ತೇನೆ ನಾನು. ಮತ್ತೊಂದು ಸಲ ಅವನ ನಾಟಕಗಳನ್ನ ಮತ್ತೆ ಓದ್ಬೇಕು ಅಂತಕ್ಕಂತ ಒಂದು ಅಭಿಪ್ಸೆ ನನ್ನಲ್ಲಿ ಈ ಕ್ಷಣಕ್ಕೆ ಬರ್ತಾ ಇದೆ ಸರ್. ಅಂಡ್ ಥ್ರೂ ಧಾರವಾಡ ಕಟ್ಟೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಬೇರೆ ಪ್ರಶ್ನೆಗಳು, ಬೇರೆ ಮಾತುಗಳು ಇಲ್ದಿದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಸಾಕಷ್ಟು ಸಮಯ ಆಗಿದೆ. ಇವತ್ತಾಗಿದೆ, ಕಾರ್ಯಕ್ರಮ ಮುಗಿಸ್ಬೋದು. ಓಕೆ ಸರ್. ಸರ್ ನಾಗಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಒಂದು ವರ್ಷದ ನಂತರ ಬಿಡು ಮಾಡ್ಕೊಂಡು ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ನಾವು ಅಪ್ರೋಚ್ ಮಾಡಿದಾಗ, ಖಂಡಿತ ನಾನು ಮತ್ತೆ ಧಾರವಾಡ ಕಟ್ಟೆನಲ್ಲಿ ಮಾತಾಡ್ತೀನಿ ಅಂತ. ಒಂದು ವರ್ಷದಿಂದ ಇಷ್ಟು ಜನ ನಿಮ್ಮ ಮಾತುಗಳನ್ನ ಯಾರೋ ಭಾಗ್ಯ ಮಾತು ರೇಸ್ ಮಾಡಿದ್ದಾರೆ ನೋಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಭಾಗ್ಯಮ್ಮ ಮ್ಯಾಮ್, ಏನಾದ್ರು ಮಾತಾಡೋದಿದೆಯಾ ಪ್ಲೀಸ್? ಸರ್, ಇಷ್ಟು ಜನ ನಿಮ್ಮ ಮಾತುಗಳಿಗೆ ಇವತ್ತು ಕಿವಿಯಾಗೋದಕ್ಕೆ ಸಾಧ್ಯ ಆಯ್ತು. ಮತ್ತೆ ಧಾರವಾಡ ಕಟ್ಟೆ ಮೂಲಕ ಎಲ್ಲ ವಿದ್ವಾಂಸರುಗಳನ್ನ ನಾಡಿನಾದ್ಯಂತ ಯಾವುದೇ ಮೂಲಲ್ಲಿ ಇದ್ರೂ ಕೂಡ ಪ್ರೊಬಬ್ಲಿ ನಾವು ಕೋವಿಡ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಇನ್ನೊಂದು ಅರ್ಥದಲ್ಲಿ. ಯಾಕಂದ್ರೆ ಪ್ರತಿ ಟೈಮಲ್ಲೂ ಕೂಡ ನಾವು ಕರ್ಕೊಂಡು ಬಂದು ಮಾತನಾಡ್ಸಕ್ಕಾಗಲ್ಲ ಇರೋ. My sincere gratitude to him also, ma'am. ಮಾತಾಡಿ. 2 ಲೈನ್ಸ್ ಗಳು ನನಗೆ ತಲೆ ಒಳಗೆ ಮನಸ್ಸೊಳಗೆ ಹಚ್ಚುಳಿದೆ ಉಳಿದಂತಹ 2 ಮಾತುಗಳು ಸರ್. ಒಂದು, ತಾವ್ ಹೇಳಿದ್ರಿ ನಮ್ಮ ಜೀವಿತಾವಧಿ ಸಾಕಾಗಲ್ಲ ಶೇಕ್ಸ್ಪಿಯರ್ನ ಓದ್ಲಿಕ್ಕೆ ಅಂತ. ಎಕ್ಸಲೆಂಟ್ ವರ್ಡ್ಸ್ ಸರ್, ರಿಯಲಿ. ಯಾಕೆಂದ್ರೆ ಪ್ರತಿ ಸಾಲು ಕೂಡ ಒಂದು ವಿಶಿಷ್ಟತೆಯನ್ನು ಕಾಣುತ್ತೆ. ಮತ್ತೊಂದು ಮಾತನ್ನ ತಾವು ಹೋಲಿಕೆ ಮಾಡಿದ ರೀತಿ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಅಲ್ಲಮ್ಮ ಪ್ರಭುಗಳಿಗೆ ಹೋಲಿಕೆ ಮಾಡಿದ್ರೆ, ಅಲ್ಲಮ್ಮ ಪ್ರಭುಗಳ ಸಾಲಿಗೆ ಒಂದು ಸಾಲನ್ನ ತಗೊಂಡ್ ಬಂದ್ ಕೊಟ್ರಿ. ಇಲ್ಲೇ ತನಕ ನನಗೆ ನನ್ನ ಅಧ್ಯಯನದಲ್ಲಿ ಆ ರೀತಿ
ವಚನಕಾರರನ್ನ ಶೇಕ್ಸ್ಪಿಯರ್ಗೆ ಹೋಲಿಕೆ ಮಾಡಿದ್ದದ್ದು ಪ್ರಪ್ರಥಮ ವ್ಯಕ್ತಿ ತಾವೇ ಅಂತ ಅನಿಸ್ತಾ ಇದೆ ಸರ್. ಇಟ್ ಈಸ್ ಎಕ್ಸಲೆಂಟ್ ಜಾಬ್ ಯು ಹ್ಯಾವ್ ಡನ್. ಅಂಡ್ ನನಗೆ ತುಂಬಾ ಇಷ್ಟ ಆಯ್ತು ಸರ್ ನೀವು ಹೇಳುವ ಶೈಲಿ, ಭಾಷೆ ಮತ್ತು ಆ ಭಾಷೆಯಲ್ಲಿ ಹಿಡಿತ, ಅದರೊಟ್ಟಿಗೆನೆ ಎಂತ ಚಿಕ್ಕ ಮಕ್ಕಳು ಕೂಡ ಕೂತ್ಕೊಂಡ್ರು ತಮ್ಮ ಅರ್ಥ ಮಾಡ್ಕೊಂಡು ಅವಗಾಹನೆಗೆ ತರುವಂತಹ ಒಂದು ಶೈಲಿ ಇತ್ತಲ್ಲ. ನಾವು ಧನ್ಯರು ಸರ್, ನಿಮ್ಮಂತವ್ರನ್ನ ಕರೆಸಿ ನಮಗೆ ಪರಿಚಯ ಮಾಡಿಸ್ಕೊಟ್ಟದಿಗೆ ತುಂಬಾ 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 ಧನ್ಯವಾದಗಳು. ಎಲ್ಲ ಈ ವೇದಿಕೆಗೆ ನನ್ನ ಕೃತಜ್ಞತೆಗಳು. ಅಲಾಂಗ್ ವಿತ್ ನಿಮಗೆ ಐ ಆಮ್ ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸರ್, ಇಷ್ಟು ಜನರ ಮಾತುಗಳು ನಾನಾಡ್ಬೇಕಾದಂತ ಮಾತುಗಳಾಗಿತ್ತು. ಮತ್ತೆ ಪುನರಾವರ್ತನೆ ಬೇಡ, ಸಮಯದ ಮಿತಿಯೊಳಗೆ ನಾವು ಕೆಲಸ ಮಾಡ್ತಿರೋದ್ರಿಂದ ನಿಮ್ಮ ಮಾತುಗಳನ್ನ ಕೇಳೋದೇನೆ ಒಂದು ದೊಡ್ಡ ಖುಷಿ ಅಂತ ನಾನು ಮತ್ತೆ ಮತ್ತೆ ಹೇಳ್ತಿರ್ತೀನಿ ಸರ್ ಹತ್ರನೂ ಕೂಡ. ಶೇಕ್ಸ್ಪಿಯರ್ ಜನ್ಮದಿನ ಅಂತ ನೆನಪಾದ ತಕ್ಷಣನೇ ಸರ್ ಹೇಳಿದಾಗ ಫಸ್ಟ್ ನಮ್ ತಲೆಯಲ್ಲಿ ಬಂದಿದೆ ನಿಮ್ ಹೆಸರು, ಸರ್ಗೆ ಮಾತಾಡ್ಸ್ಬೇಕು ಅಂತ ಹೇಳಿ. ನೀವು ಇಮಿಡಿಯೇಟ್ ಒಪ್ಕೊಂಡು ಈ ವೇದಿಕೆನಲ್ಲಿ ಬಂದು ಇವತ್ತು ಇಷ್ಟೊತ್ತು ಅಷ್ಟು ಜನಕ್ಕೆ ಒಂದು ರೀತಿಯಾದಂತ ದಾರಿಯನ್ನ ತೋರ್ಸಿದ್ರಿ. ನಾವು ಮತ್ತೆ ಮತ್ತೆ ನಮ್ಮ ಜವಾಬ್ದಾರಿಗಳನ್ನ ನೆನಪಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕು ಅನ್ನೋದನ್ನ ಎಚ್ಚರಿಸಿದಿರ. ನಿಮ್ಮ ಮಾತುಗಳು ನಮ್ಗೆ ಸ್ಫೂರ್ತಿ ಆಗುತ್ತೆ, ಮತ್ತೆ ನಮ್ಗೆ ಇನ್ನೊಂದಿಷ್ಟು ಕೆಲಸವನ್ನ ಮಾಡೋದಕ್ಕೆ ಶಕ್ತಿಯನ್ನ ತಂದ್ಕೊಟ್ಟಿದೆ ಅಂತ ನಾನು ಖಂಡಿತ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್. ನೀವು ನಮ್ ಜೊತೆಗೆ ಸದಾ ಹೀಗೆ ಇರ್ಬೇಕು, ಮತ್ತೆ ನಮ್ಮ ಜವಾಬ್ದಾರಿನ ನೆನಪಿಸೋದಕ್ಕೆ ಈ ವೇದಿಕೆ ಮೇಲೆ ಬರ್ಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದೇ ಮಾತು, ಥ್ಯಾಂಕ್ಸ್ ಮೇಡಮ್, ಒಳ್ಳೆ ಮಾತಾಡ್ತೀರಿ. ಈ ಜನರನ್ನ ಭೇಟಿ ಆದಾಗ್ಲೆಲ್ಲ ಯಾವಾಗ ರಿಟೈರ್ ಆಯ್ತು, ಎಷ್ಟು ವಯಸ್ಸಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾರೆ. ಆವಾಗ ಯಾತಕ್ಕೆ ಇವ್ರಿಗೆ ಇಷ್ಟೊಂದು ಕಾಳಜಿ ನಮ್ಮ ವಯಸ್ಸಿನ ಬಗ್ಗೆ, ನಾವು ನಿವೃತ್ತಿ ಬಗ್ಗೆ ಅಂತ ಅನ್ಸುತ್ತೆ. ಅದಕ್ಕೆ ಧಾರವಾಡ ಕಟ್ಟೆಯಲ್ಲಿ ಮಾತಾಡಿದಾಗ ನಮ್ಮ ವಯಸ್ಸಿನ ಪರಿಜ್ಞಾನವೇ ಇರೋದಿಲ್ಲ. ನಾನು ನವಯುವಕನಾಗಿ ನಾನು ಚಲನಶೀಲತೆಯಿಂದ ಚಿಂತನಾಮಗ್ನಾಗಿ ನಿಮ್ ಜೊತೆ ಮಾತಾಡ್ತಾ ಇರ್ತೀನಿ, ವ್ಯವಹರಿಸ್ತಾ ಇರ್ತೀನಿ. ಧಾರವಾಡ ಕಟ್ಟೆ ಮಾತ್ರ ನಮ್ಮನ್ನ ಈ ರೀತಿಯಾಗಿ ಉಪಚರಿಸುತ್ತೆ. ನಮ್ಮ ವಯಸ್ಸಿನ ಬಗ್ಗೆ, ವೃದ್ಧಾಪ್ಯದ ಬಗ್ಗೆ ಎಳ್ಳಷ್ಟು ಗಮನಕ್ಕೆ ತರದಿದ್ದಾಗ ನೋಡ್ಕೋತಾ ಇದ್ದೀರಾ. ಹೀಗೆ ನಮ್ಮ ಬಾಂಧವ್ಯ ಮುಂದುವರಿಲಿ ಅಷ್ಟೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವನ್ ತುಂಬಾ ಜನ ನಾನ್ ಅಕಾಡೆಮಿಷಿಯನ್ಸ್ ಕೂಡ ಈ ಅಕಾಡೆಮಿಕ್ ವಲಯದಲ್ಲಿ ಇರೋರು ಮಾತ್ರನೇ ಬರ್ಬೇಕಾ, ನಿಮ್ಮ ಕಟ್ಟೆ ಮೇಲೆ ಮಾತಾಡ್ಬೇಕಾ, ಹಿಂಗೆಲ್ಲ ಕೇಳ್ತಿರ್ತಾರೆ ಸರ್. ಯಾವಾಗ್ಲೂ ಅದನ್ನ ಓಪನ್ ಪ್ಲಾಟ್ಫಾರ್ಮ್, ಅದು ಯಾರ್ ಬೇಕಾದ್ರೂ ತಮ್ಮ ಜ್ಞಾನವನ್ನ ಇಲ್ಲಿ ಹಂಚ್ಕೊಳ್ಬೇಕು ಅಂತ ಹೇಳಿ ಅದನ್ನ ಇಷ್ಟು ಮಟ್ಟಕ್ಕೆ ಬೆಳೆಸಿರೋ ಕಾರಣಕ್ಕಾಗಿನೇ 274 ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯೋದಕ್ಕೆ ಸಾಧ್ಯ ಆಯ್ತು, ಅವರ ಒಂದು ಶಕ್ತಿ ಮತ್ತೆ ಬೆಂಬಲದಿಂದಾಗಿ. ಧನ್ಯವಾದಗಳು ಸರ್. ಹಾಗೇನೆ ಸರ್ಗುನು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ, ಡೋನರ್ ಸರ್ಗೆ. ಅವರ ನನ್ನ ವಿದ್ಯಾಗುರುಗಳು, ಪ್ರತಿ ಹಂತದಲ್ಲೂ ನಮ್ಮನ್ನ ತಿದ್ದುತ್ತಾ, ನಾವು ಮಲ್ಕೊಂಡಾಗೆಲ್ಲ ಎಬ್ಬಿಸ್ತಾ ನಮ್ಮನ್ನ ಈ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋ ತರ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಅಷ್ಟೊತ್ತು ಈ ಚರ್ಚೆನಲ್ಲಿ ಭಾಗವಹಿಸ್ತಾ ಒಟ್ಟು ಧಾರವಾಡ ಕಟ್ಟೆಯ ಜವಾಬ್ದಾರಿನ ನೆನೆಸ್ಕೊಳ್ತಾ ನಮ್ಗೊಂದಿಷ್ಟು ಶಕ್ತಿಯನ್ನ ತಂದುಕೊಟ್ಟಂತ ಎಲ್ಲ ಸಹೃದಯರಿಗೆ, ಸಾಹಿತ್ಯಾಸಕ್ತರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೇನೆ ಪದಾಧಿಕಾರಿಗಳಾಗಿರುವಂತಹ ಶಿವರಾಜ್ ಸನ್ಮಾನಿ ಇರ್ಬೋದು, ವಾಣಿಶ್ರೀ, ಆಮೇಲೆ ಶಾಂತಾ ಅವರು, ಬಸಯ್ಯ ಸ್ವಾಮಿ ಅವರು, ಮಾಂಡ್ರೆ ಅವರು, ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬರುವ ಶನಿವಾರ 26ನೇ ತಾರೀಕಿನಂದು ಚೈತ್ರ ಅವರು ಬೆಂಗಳೂರಿನಿಂದ ಥ್ಯಾಕ್ರೆ ಅವರ ದ ವ್ಯಾನಿಟಿ ಫೇರ್ ಅನ್ನುವಂತ ಒಂದು ಕೃತಿಯನ್ನ ಇಟ್ಕೊಂಡು ಮಾತನಾಡಲಿದ್ದಾರೆ. ತಾವೆಲ್ರೂ ಕೂಡ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಸಂಜೆ 6 ಗಂಟೆಗೆ ನಮ್ಮ ಜೊತೆಯಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶುಭರಾತ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.